ಅಮ್ಮೆಕ್ಸು ಆಸ್ಟ್ರೋನಾಟ್ ಸ್ಪೇಸ್ ಬೇಕಿತ್ತಂತೆ, ಸ್ಪೇಸಲ್ಲಿದ್ದಾರೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನೀವು ಎಷ್ಟು ಚೆನ್ನಾಗಿರೋದು ನನಗೆ ಅಂತ ಯಾರು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ನಾವು ಮತ್ತೆ ಸೀರಿಯಸ್ ಇವಾಗ ಮಾತಾಡೋಣ. ಸೀರಿಯಸ್ ದಿಶಾ ಉಮೇಶ್ ಅಂತ ಅವ್ರು ಒಂದ್ಸಲ ನೋಡಿದವ್ರನ್ನ ಪಬ್ಲಿಕಲ್ಲಿ. ಬೇಡ ಗುರು ಪಾಡ್ಕಾಸ್ಟ್ ಕೇಳ್ಬಿಡ್ತಾಳೆ ಅಂತ ನಾನು ಅಲ್ಲಿಂದನೇ ಎಸ್ಕೇಪ್ ಆಗ್ಬಿಟ್ಟಿದ್ದೆ. ನೀವು ಪುಟ್ಕವ್ರಿ ಮದುವೆಯಲ್ಲಿದ್ರಿ ತಾನೇ? ನಾವು ಕರೆಕ್ಟ್. ನಾನು ಲವ್ ಮಾಡೋ ಹುಡುಗಿ ಹಿಂಗಿರುತ್ತೆ, ಬೆಳಗ್ಗೆ 8 ಗಂಟೆಗೆ ಫಸ್ಟ್ ಗುಡ್ ಮಾರ್ನಿಂಗ್ ಕಳಿಸ್ತೀನಿ, ಮಧ್ಯಾಹ್ನ 1:15 ಕೇಳ್ತೀನಿ ಊಟ ಮಾಡಿದ್ಯಾ, ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ. ಇದನ್ನ 4 ಗಂಟೆಗೆ 2 ಸಲ ಮಿಸ್ ಕಾಲ್ ಹೋದ್ರು, ಅವಳು ಮಾತಾಡ್ಸ್ತಾ ಇದ್ದಾಗ ಇದನ್ನ ಕೇಳ್ತೀನಿ. ಇಲ್ಲ, ರಾತ್ರಿ ಊಟ ಆದ್ಮೇಲೆ ಒಂದು ವಿಡಿಯೋ ಕಾಲ್ ಮಾಡ್ತೀನಿ, ಇಲ್ಲಿದ್ದಾಳೆ ನೋಡ್ತೀನಿ. ಐ ಲವ್ ಪಿಂಕ್ ಶರ್ಟ್ಸ್ ಬಟ್ ಐ ಆಮ್ ಸ್ಟ್ರೈಟ್. ಐ ಥಿಂಕ್ ಅದು ಗ್ರಾವಿಟಿ ಆಫ್ ದ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್, ಬಟ್ ಅದೇ ನಮ್ ಗ್ರಾವಿಟಿ ಅರ್ಥ ಮಾಡ್ಕೊಳ್ಳೋಷ್ಟು ನಮ್ ಜೋಕ್ ಹೊರಗಡೆ ಬಂದ್ಬಿಟ್ಟಿರುತ್ತೆ, ಅರ್ದು ಊರ್ ಬಾಗ್ಲಾಗಿರುತ್ತೆ. ಪಾಡ್ಕಾಸ್ಟ್ ಕೇಳಿದ್ರಿ, ನಾನು ಬೆಂಗಳೂರಲ್ಲೇ ಇದ್ದೆ, ನಾನು ಬೆಂಗಳೂರಲ್ಲಿ ಇಲ್ಲ ಊರಲ್ಲಿ ಇದ್ದೀನಿ ಅಂತ ಹೇಳದ್ನಲ್ವಾ, ಹಂಗೆ ಹೇಳ್ತೀನಿ ಅವ್ರಿಗೆ. ಏಲಿಯನ್ಸ್ ಅಲ್ಲಿ ನಂಬ್ತೀರಾ? ಓ ಮೈ ಗಾಡ್, ಅಯ್ಯೋ ಜಾದುಗೆ ವಾಪಸ್ ಹೋಗಕ್ಕಾಗಲ್ಲ. ನೀತಾ ಆಂಟಿ ಕೊಟ್ಟಿರೋದ ಜ್ಯುವೆಲ್ರಿ? ಇಲ್ಲ, ಅಂಬಾನಿ ಅಂಕಲ್ ಸೈನ್ ಇರೋ ಒಂದಾದ್ರೂ ಚೆಕ್ ಇರಬೇಕಾಗಿತ್ತಲ್ಲ ಗುಜರಾತಿಂದ. ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ಇವತ್ತಿನ ಗೆಸ್ಟ್ ಮಲ್ಟಿಪಲ್ ರೋಲ್ಸ್ನ ಪ್ಲೇ ಮಾಡಿದ್ದಾರೆ, ನಿಜವಾದ ಲೈಫಲ್ಲಿ ಕೂಡ ಮೂವೀಸಲ್ಲಿ ಕೂಡ. ನಿಜವಾದ ಲೈಫಲ್ಲಿ ಯಾಕೆ ಅಂದರೆ ಹೀಸ್ ಅನ್ ಆ್ಯಕ್ಟರ್, ಆಂಟ್ರಪ್ರಿನರ್, ಇವಾಗ ಪ್ರೊಡಕ್ಷನ್ ಹೌಸು ಇದೆ ಅವ್ರದ್ದು, ಆ್ಯಂಡ್ ಈಸ್ ಆಲ್ಸೋ ಬಿಗ್ ಬಾಸ್ ವಿನ್ನರ್. ನಮ್ಮ ಜೊತೆ ಇವತ್ತು ಇದ್ದಾರೆ ಶೈನ್ ಶೆಟ್ಟಿ ಅವರು. ಹೆಲೋ. ಹಾಯ್ ದಿಶಾ, ಹೇಗಿದ್ದೀರಾ? ಐ ಆಮ್ ಗುಡ್, ನೀವು ಹೇಗಿದ್ದೀರಾ? ಆರಾಮ್, ಸೂಪರ್. ನನಗೆ ಅದು ಸೋಸ ಅಂತ ಬಂದ್ಬಿಟ್ಟು ಫುಲ್ ಲಿಸ್ಪ್ ಥರ ಆಗೋಯ್ತು. ಅಲ್ಲ, ನಾನು ನೀವು ಇಂಟ್ರೊಡಕ್ಷನ್ ಇಷ್ಟು ನೀಟಾಗಿ ಕೊಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಬಹುಶಃ ಇವ್ರು ಮಂಗಳೂರಿಂದ ಬಂದಿದ್ದಾರೆ, ಇವ್ರನ್ನ ಈ ಥರ ಎಲ್ಲ ಕರಿತೀನಿ ಅಂತ. ಅದೇ ನಿಮ್ದೊಂದು ಇದೆಯಲ್ಲ ರೀಲ್, ವೇರ್ ಯು ಟಾಕ್ ಅಬೌಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ನಂಗೆ ಯಾರೋ ಮೊನ್ನೆ ಕಳಿಸಿದ್ರು, ನಾನು ಕಳಿಸಿದ ತಕ್ಷಣ ಹೇಳಿದೆ, ನಮ್ಮ ಪಾರ್ಟ್ನರೇ ಕಳಿಸಿದ್ರು. ಆ್ಯಂಡ್ ಹಿ ಸೆಡ್, ಕಳಿಸಿ ಮಂಗಳೂರಿನವ್ರು ಯಾವ ಥರ ಮಾತಾಡ್ತಾರೆ, ಎಂಚ ಉಲ್ಲಾರ್. ಅದು ನಾನು ದೆನ್ ಐ ಸೆಡ್, ಇದೇ ಹುಡುಗಿ ಜೊತೆ ನಾಡಿದ್ದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಹಿಂಗೆ ಕರೀತಾರ ನೋಡೋಣ ನಮ್ಮನ್ನ ಅಂತ. ಸೊ ಅದು ಆ್ಯಕ್ಚುಲಿ ಅದು ತುಳು ಏನಿದೆ ಅಲ್ಲ, ಚಾಟ್ ಜಿ ಪಿ ಟಿ ಎಲ್ಲ ನಂಗೆ ತುಳು ಬರಲ್ಲ. ಚಾಟ್ ಜಿ ಪಿ ಟಿ ಆ್ಯಂಡ್ ಅದನ್ನು ಗೂಗಲ್ಗೆ ಹಾಕಿ ಅದು ಕೊಟ್ಟಿರೋ ವಾಯ್ಸಲ್ಲಿ ಟ್ರೈ ಮಾಡಿದೆ. ಇಟ್ ವಾಸ್ ನೈಸ್, ಬೇರೆ ಬೇರೆ ಆಕ್ಸೆಂಟ್ ಅಲ್ಲಿ ಯು ಟ್ರೈಡ್. ಯಾ, ನೈಸ್. ಥ್ಯಾಂಕ್ಸ್. ಸೊ ಹೇಗಿದ್ದೀರಾ? ಸೂಪರ್, ನಾವು ಸೂಪರ್. ನೀವು ಹೇಗಿದ್ದೀರಾ? ಐ ಆಮ್ ಆಲ್ಸೋ ರಿಯಲಿ ಗುಡ್. ಹೆಂಗೆ ನಡೀತಾ ಇದೆ ಲೈಫ್ ಇವಾಗ? ಎಲ್ಲ ಅದ್ಭುತವಾಗಿ ನಡೀತಾ ಇದೆ. ಐ ಬೀನ್ ಫಾಲೋಯಿಂಗ್ ನಿಮ್ಮದು, ಅಂದರೆ ಆನ್ ಆ್ಯಂಡ್ ಆಫ್. ನಾನು ಅಂದರೆ ಬಟ್ ಬಹಳ ವರ್ಷದಿಂದ ಕನ್ಸಿಸ್ಟೆಂಟಾಗಿ ಬೀನ್ ಸೀಯಿಂಗ್ ಯು ಆನ್ ಸೋಷಿಯಲ್ ಮೀಡಿಯಾ. ಅದೇ ನಾನು ಅವಾಗ ಐ ಡಿಂಟ್ ನೋ, ಅಂದರೆ ನಾನು ಅದಕ್ಕೆ ಇವಾಗ ನಿಮ್ಮ ಪಾಡ್ಕಾಸ್ಟ್ ಶುರು ಆಗಿದ್ದ ಮುಂಚೆ ಕೇಳಿದೆ, ಒಂದ್ಸಲ ನೀವು ಕೂದಲು ಡೊನೇಟ್ ಮಾಡಿದ್ರಾ ಅಥವಾ ವೆರಿ ಅನ್ವೆಲ್ ಏನಂತ ಗೊತ್ತಾಗಲಿಲ್ಲ. ದೆನ್ ದಟ್ಸ್ ವೆನ್ ಐ ಗಾಟ್ ಅ ಕ್ಲಾರಿಟಿ ನಾವು. ಅದು ವೆರಿ ಲಾಂಗ್ ಬ್ಯಾಕ್ ಇವ್ ಗಾನ್ ಬಾಲ್ಡ್, ಚಿಕ್ಕ ಹೇರ್ ಎಲ್ಲ ಮಾಡಿದ್ರಲ್ಲ. ಐ ವಾಸ್ ಲೈಕ್, ವಾಟ್ ಹ್ಯಾಪನ್ ಟು ದಿಸ್ ಗರ್ಲ್? ದೆನ್ ಐ ರಿಯಲೈಸ್, ಓಕೆ, ಕೂದಲನ್ನ ಡೊನೇಟ್ ಮಾಡಿದ್ರಿ. ಸೊ ಹಾಗೆ ಪಾರ್ಟ್ ಬೈ ಪಾರ್ಟ್ ಫ್ರಮ್ ಕಪಲ್ ಆಫ್ ಇಯರ್ಸ್. ಸೊ ನೋಡಿದ್ದೀವಿ ನಿಮ್ಮ ಜರ್ನಿನ, ಆ್ಯಂಡ್ ಗುಡ್ ಟು ಸಿ ಯು ಫ್ರಮ್ ಸ್ಟಾರ್ಟಿಂಗ್ ಯುವರ್ ಜರ್ನಿ ಆ್ಯಸ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆರ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಏನೇನೋ ಒಂದಿಷ್ಟು ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನ ಮಾಡೋದ್ರಿಂದ ಹಿಡಿದು ಟುಡೇ ಸಿಟ್ಟಿಂಗ್ ವಿತ್ ಯು ಆನ್ ದಿಸ್ ಪಾಡ್ಕಾಸ್ಟ್. ಡಿಟಾಕ್ಸಲ್ಲಿ ಡಿಟಾಕ್ಸ್ ಆಗೋ ಥರ ಆಗ್ತಾ ಇದೆ. ದಿಸ್ ಇಸ್ ಸೋ ಸ್ವೀಟ್. ಓಕೆ, ಲೈಕ್ ಎಷ್ಟು ಚೆನ್ನಾಗಿರೋದು ನನಗೆ ಅಂತ ಯಾರು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ಐ ಫೀಲ್ ಸೋ ಗುಡ್. ಲೈಕ್ ಥ್ಯಾಂಕ್ ಯು ಸೋ ಮಚ್. ವೆರಿ ಓವರ್ವೆಲ್ಮಿಂಗ್. ಯು ವೆಲ್ಕಮ್. ಇಲ್ಲ ಅಂದರೆ ಐ ಥಿಂಕ್ ಎವ್ರಿಬಡಿ ಹೂ ಪುಟ್ಸ್ ಇನ್ ಕಾನ್ಸ್ಟೆಂಟ್ ಎಫರ್ಟ್ ಟು ಡೂ ಸಮಥಿಂಗ್ ಆ್ಯಂಡ್ ಬಿ ಸಮಥಿಂಗ್ ಡಿಫ್ರೆಂಟ್ ಇನ್ ದೇರ್ ಓನ್ ವೇ ಅಲ್ಲ. ಅಂದರೆ ಅವ್ರು ಎಲ್ಲರದ್ದು ಒಂದು ಜರ್ನಿ. ನಾನು ಒಬ್ಬ ಕಲಾವಿದ, ನೀವೊಬ್ಬರು ಕಲಾವಿದರು. ಸೊ ನಮ್ಮ ಜೀವನದಲ್ಲಿ ನಾವು ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಒಂದು ಜನರನ್ನ ಎಂಟರ್ಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಆ್ಯಂಡ್ ಅ ಮೊಮೆಂಟ್ ಲೈಕ್ ದಿಸ್ ವೇರ್ ಪೀಪಲ್ ಎಕ್ನಾಲೇಜ್ ಆರ್ ಎಫರ್ಟ್ಸ್ ಅಲ್ಲ, ಐ ಥಿಂಕ್ ದಟ್ಸ್ ವೇರ್ ನಾವು ಇನ್ನೂ ಒಂದು 10 ಸ್ಟೆಪ್ಪು ಮೇಲೆ ಹತ್ತೋದಕ್ಕೆ ಸಾಧ್ಯ. ಅದರಿಂದ ಆ್ಯಂಡ್ definitely this is also a platform for me to talk to you, to reach out to your set of audience. So yeah, that is very very sweet. Like I feel really good. I'm a little like dumbstruck because ನಂಗೆ ಈ ಥರ ಯಾರೂ ಹೇಳಿಲ್ಲ ಇಲ್ಲಿವರೆಗೂ. ಥ್ಯಾಂಕ್ ಯು so much. ಆ್ಯಂಡ್ ನೀವು ಹೇಳಿದ್ರಲ್ಲ, ಈ ಥರ ಎಫರ್ಟ್ಸ್ ಹಾಕೋದು ಯಾರಾದರೂ ಎಲ್ಲಾದರೂ ಅಕ್ನಾಲೇಜ್ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅದೊಂದು ಮೋಟಿವೇಶನ್ ಸಿಗುತ್ತೆ. ಸೊ
ಹ್ಯಾಸ್ ದ್ಯಾಟ್ ಹ್ಯಾಪನ್ ಟು ಯು? ಡೆಫಿನೆಟ್ಲಿ. ಅಂದರೆ ದಟ್ಸ್ ವೆನ್ ಐ ಆಲ್ಸೋ ಟ್ರೈ ಆ್ಯಂಡ್ ಎಕ್ನಾಲೇಜ್ ಎವ್ರಿಬಡೀಸ್ ಎಫರ್ಟ್. ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳಾಗಿರ್ಬೋದು ಅಥವಾ ಆ್ಯಕ್ಟರ್ಸ್ ಆಗಿರ್ಬೋದು. ಸೊ ವೆನ್ ದೇ ಕಮ್ ಔಟ್ ಆ್ಯಂಡ್ ಟ್ರೈ ಡೂಯಿಂಗ್ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್, ಕೆಲವು ಸಲ ಕೆಲವ್ರಿಗೆ ಇರಿಟೇಟಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ದೇ ದೆಮ್ಸೆಲ್ಫ್ ವಿಲ್ ನೋ ದಟ್ ಇಟ್ ಈಸ್ ಇರಿಟೇಟಿಂಗ್ ಸಮಟೈಮ್ಸ್, ಬಟ್ ಸ್ಟಿಲ್ ದೇ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. ಆದರೂ ಕೂಡ ಅವ್ರಿಗೊಂದು ರೀಚ್ ಅಂತ ಇರುತ್ತೆ, ಒಂದಿಷ್ಟು ಜನ ಅದನ್ನು ನೋಡ್ತಾ ಇರ್ತಾರೆ. ಐ ಥಿಂಕ್ ದ್ಯಾಟ್ ಆಲ್ಸೋ ಹ್ಯಾಸ್ ಟು ಬಿ ಅಕ್ನಾಲೆಜ್ಡ್ ಅಲ್ಲ. ಇಲ್ಲ, ಯಾಕಂದ್ರೆ ಅದಕ್ಕೂ ಒಂದು ಗಟ್ಸ್ ಬೇಕು. ಐ ವುಡಂಟ್ ಬಿ ಏಬಲ್ ಟು ಡೂ ಇಟ್. ಅದಕ್ಕೂ ಒಂದು ಗಟ್ಸ್ ಬೇಕು, ಆ್ಯಂಡ್ ಟು ಡೂ ವಾಟ್ ಎವರ್ ಯು ನೀಡ್ ದಟ್ ಗಟ್ಸ್. ಆ್ಯಂಡ್ ಆಲ್ಸೋ ಯಾವಾಗೆಲ್ಲ ನನಗೆ ಆಪರ್ಚುನಿಟೀಸ್ ಸಿಕ್ಕಿದೆಯೋ ಟು ಸೇ ಸಂಬಡಿ ದಟ್ ಯು ಹ್ಯಾವ್ ಡನ್ ಅ ಗುಡ್ ಜಾಬ್ ಸೋ ಫಾರ್, ಬೀನ್ ಎಲ್ಲಾದರೂ ನಾನು ನೋಡಿದ್ದಿದ್ರೆ, ಜಸ್ಟ್ ಲೈಕ್ ಹೌ ಐ ಅಕ್ನಾಲೆಜ್ಡ್ ಯುವರ್ ಎಂಟೈರ್ ಜರ್ನಿ ಇನ್ ಸಮ್ 30 seconds ಆರ್ 1 minute, ಆ ಥರ ಎಲ್ಲಾದರೂ ಸಾಧ್ಯ ಆದಾಗ ಐ ಸಿ ಸಮಥಿಂಗ್ ರಿಯಲಿ ಅಮೇಝಿಂಗ್, ದಟ್ ಡೇ ಐ ವುಡ್ ಹ್ಯಾವ್ ಕಮೆಂಟೆಡ್ ಆರ್ DM them or whatever. ಬಟ್ ಈಗ ನಿಲ್ಲಿಸಿದ್ದೀನಿ ಆಮೇಲೆ, ಬಿಕಾಸ್ ಪೀಪಲ್ ಯೂಶ್ವಲಿ ಡೋಂಟ್ ಟೇಕ್ ಇಟ್ ದ ವೇ ಇಟ್ ಈಸ್. ಸೊ ಐ ಫೈಂಡ್ ಅನ್ ಆಪರ್ಚುನಿಟಿ ಲೈಕ್ ದಿಸ್, ಆ್ಯಂಡ್ ಅವತ್ತು ಸಿಕ್ಕಿದಾಗ ಅವ್ರಿಗೆ ಹೇಳ್ಬಿಡ್ತೀನಿ, ಅವ್ರು ಅಂದರೆ ಮುಖಾಮುಖಿಯಾಗಿ ಸಿಕ್ಕಿದಾಗ ಐ ವಿಲ್ ಜಸ್ಟ್ ಟೆಲ್. ಇಲ್ಲಾಂದರೆ ಪೀಪಲ್ when they see your messages on their DM, the entire perspective ಅವ್ರು ಯೋಚನೆ ಮಾಡೋದೇ ಬೇರೆ ರೀತಿ ಇರುತ್ತೆ. ಅದಕ್ಕೆ ಐ ಹ್ಯಾವ್ ರಿಫ್ರೈನ್ಡ್ ಫ್ರಮ್ that. And I directly meet people, I definitely tell that, okay, ನಿಮ್ಮ ಕೆಲಸಗಳನ್ನು ನೋಡಿದ್ದೀನಿ, ಯು ಹ್ಯಾವ್ ಡನ್ ಅ ರಿಯಲಿ ಗ್ರೇಟ್ ಜಾಬ್ ಅಂತ ನಾನು ಹೇಳಿದ್ದೀನಿ. ಆ್ಯಂಡ್ ಎಸ್, ಅಂದರೆ ನಮ್ಮ ಕೆಲಸಗಳನ್ನು ಎಕ್ನಾಲೇಜ್ ಮಾಡಿದ್ದಾರೆ ಬಹಳಷ್ಟು ಜನ. ಆ್ಯಂಡ್ ಒನ್ ಸಚ್ ಎಕ್ನಾಲೇಜ್ಮೆಂಟ್ ವಾಸ್, ಅದರ ರಿಸಲ್ಟ್ ನನ್ನ ಟ್ಯಾಲೆಂಟನ್ನಾಗಿರ್ಬೋದು ಅಥವಾ ನಾನೊಬ್ಬ ಕಲಾವಿದನಾಗಿ ನನ್ನ ಜರ್ನಿನಾಗಿರ್ಬೋದು ಎಕ್ನಾಲೇಜ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಿದ್ರೆ ಅದು ನನ್ನ ಬಿಗ್ ಬಾಸ್ನ ಗೆಲುವು. ಸೊ ಅವರೆಲ್ಲ ಎಕ್ನಾಲೇಜ್ ಮಾಡಿಲ್ಲ ಅಂತ ಹೇಳಿದರೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಸೊ ದಟ್ಸ್ ವಾಟ್ ಇಟ್ ಈಸ್. ಯಾ, ವೆರಿ ಟ್ರೂ. ನೀವು ಮುಂಚೆಯಿಂದನೂ ಹೀಗೆ ಇದ್ರೆ, ಡಿಡ್ ಯು ಸ್ಲೋಲಿ ಸ್ಟಾರ್ಟ್ ಪಿಕಿಂಗ್ ಅಪ್ ದೀಸ್ ಸ್ಮಾಲ್ ಥಿಂಗ್ಸ್ ಆ್ಯಂಡ್ ಇಲ್ಲ ಈ ಥರ ಮಾಡಿದ್ರೆ, ಬಿಕಾಸ್ nobody is like actively thinking ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತ. ಸೊ were you like this before or did you just eventually pick it up? ಇಲ್ಲ, ಅಂದರೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅನ್ನೋದು ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಇಟ್ ಡಸಂಟ್, ಅಂದರೆ ಎಲ್ಲೋ ಓದಿನೋ ಅಥವಾ ಎಲ್ಲೋ ನೋಡಿನೋ ತಿಳ್ಕೊಳ್ಳೋದಕ್ಕಾಗಲ್ಲ. ನಿಮಗೆ ಖುದ್ದಾಗಿ ಒಂದು ಅನುಭವ ಆದಾಗ ಯು ವಿಲ್ ಫೀಲ್ ಓಕೆ ಲೆಟ್ ಮಿ ನಾಟ್ ಡೂ ದಿಸ್. ವಿ ಡೂ ಸಮಥಿಂಗ್ ಆ್ಯಂಡ್ ದಟ್ ಈಸ್ ಲೈಕ್ ಬೈ ಪೀಪಲ್, or it is taken very positively, okay let's do this is working. ಸೊ ಈಗ ನೀವು ಕೂಡ ನೀವೊಂದು 10 ಥರದ ಕಾಂಟೆಂಟ್ಗಳನ್ನ ಮಾಡಿರ್ತೀರಾ, ಪಾಡ್ಕಾಸ್ಟ್ ಮಾಡಿರ್ಬೋದು ಅಥವಾ ರೀಲ್ಸ್ ಮಾಡಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು, ಅದರಲ್ಲೊಂದು 8 ಫೇಲ್ ಆಗಿರ್ಬೋದು. ಸೊ ದಟ್ಸ್ ವೆನ್ ಯು ನೋ, ಬೇಡ ಇದನ್ನು ಬಿಟ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ. ಇಫ್ ಇಟ್ಸ್ ಟ್ರೆಂಡಿಂಗ್ ದೆನ್ ಐ ವಿಲ್ ಸ್ಟಾರ್ಟ್. ಆರ್ ಇಫ್ ನಾವು ಇದೆರಡು ವರ್ಕ್ ಆಗ್ತಾಯಿದೆ, ನನಗೆ ಈ ಪಾಡ್ಕಾಸ್ಟ್ ಮಾಡ್ತೀನಿ ಇದು ವರ್ಕ್ ಆಗ್ತಾಯಿದೆ, ಇದರಲ್ಲಿ ಶಾರ್ಟ್ ಫಾರ್ಮೆಟ್ ರೀಲ್ ಮಾಡ್ತಾಯಿದ್ದೀನಿ ಇದು ವರ್ಕ್ ಆಗ್ತಾಯಿದೆ, ಸೊ ಇದನ್ನು ಮಾಡ್ತೀನಿ. ಸೊ ಅದೆಲ್ಲ ಬೇಡ, ಅದು ಮಾಡಿದ್ರೆ ಅದೊಂದು ಸ್ವಲ್ಪ ಅಷ್ಟು ಮಜಾ ಬರ್ತಾಯಿಲ್ಲ ನನಗೆ ಅಂತ. ದಟ್ಸ್ ಹೌ ಯು ರಿಯಲೈಸ್. ಐ ಥಿಂಕ್ ಇಟ್ಸ್ ಲೈಫ್ ಜರ್ನಿ ವೇರ್ ಹೋಗ್ತಾ 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 ಒಂದು ಒಳ್ಳೆ ಅನುಭವ ಆಗುತ್ತೆ, ಒಂದು ಕೆಟ್ಟ ಅನುಭವ ಆಗುತ್ತೆ. ಕೆಟ್ಟ ಅನುಭವ ಆದಾಗ ಆ ಅನುಭವಗಳನ್ನ ಬಿಡೋಣ, ಒಳ್ಳೇದಾದಾಗ ಅದನ್ನು ತೊಗೊಂಡು ಮೇಲಕ್ಕೆ ಹೋಗೋಣ ಅಷ್ಟೇ. ಇಟ್ ಮೇಕ್ ಸೆನ್ಸ್, ಎಕ್ಸ್ಪೀರಿಯನ್ಸ್ ಇಂದ ಗೊತ್ತಾಗುತ್ತೆ. ಮತ್ತು ನೀವು ಇದು DM ಅಂತ ಹೇಳಿದ್ರಲ್ಲ, ಆ್ಯಕ್ಚುಲಿ ಗುಡ್ ಯು ಸ್ಟಾಪ್ಡ್ ಮೆಸೇಜಿಂಗ್. ಯಾಕಂದರೆ ನಾನು ಗರ್ಲ್ ಪರ್ಸ್ಪೆಕ್ಟಿವಲ್ಲಿ ಹೇಳ್ತೀನಿ ಆಯಿತಾ, ಐ ಆಮ್ ಔಟ್ ದೇರ್ ಡೌಟಿಂಗ್ ಎವ್ರಿಬಡಿ. ಯಾಕಂದರೆ ಇಟ್ಸ್ ಸೋ, ಸ್ಪೆಷಲಿ ಸೋಷಿಯಲ್ ಮೀಡಿಯಾಲಿದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರೊಟೆಕ್ಟ್ ಯುವರ್ ಇಮೇಜ್. ಏನು ಮಾಡದೇ ಇದ್ರೂ 10 ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ, ವೆರಿ ಅಬ್ಯೂಸಿವ್ ಕಾಮೆಂಟ್ಸ್ ಇರುತ್ತೆ ಆಯಿತಾ. ಸೊ ಅವ್ರು ನೋಡಿದ ತಕ್ಷಣ ಇವಳು ಹಿಂಗಿರಬೇಕು, ಅದಕ್ಕೆ ಹಿಂಗೆ ಇವಳ ಹತ್ರ ದುಡ್ಡು ಎಲ್ಲಿಂದ ಬಂತು ಹಂಗೆಲ್ಲ ಬರುತ್ತೆ ಅಲ್ಲ. ಸೊ ಐ ಆಮ್ ವೆರಿ ಕೇರ್ಫುಲ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ರಿಪ್ಲೈ ಟು ಪೀಪಲ್. ಐ ಜನರಲಿ ಡೋಂಟ್. ಜನ ಹೇಳ್ತಾರೆ ನೀವು ರಿಪ್ಲೈ ಮಾಡಿ, ದಟ್ಸ್ ಹೌ ಯು ಬಿಲ್ಡ್ ಫ್ಯಾನ್ ಬೇಸ್ ಆ್ಯಂಡ್ ಲೈಕ್ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಅಂತ ಹಂಗೆಲ್ಲ ಇರುತ್ತೆ. ಬಟ್ ಐ ಆಮ್ ಲೈಕ್, ಹಿಂಗೆ ಮೆಸೇಜ್ ಬಂದಿದೆ, ನಾ ಅಕಸ್ಮಾತ್ ರಿಪ್ಲೈ ಮಾಡಿದ್ರೆ ಇದ್ರ ಸ್ಕ್ರೀನ್ಶಾಟ್ ತೊಗೊಂಡು, ನಾನೇನು ಹಾಯ್ ಹಲೋ ವೆರಿ ಫಾರ್ಮಲಿನ ಮಾತಾಡಿರ್ಬೋದು, ಅವ್ರು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ದೇ ಕ್ಯಾನ್ ಟೆಲ್ ಸಂಬಡಿ, ಮಗ ನೋಡು ಮಗ ಯಾರು ನಂಗೆ ಮೆಸೇಜ್ ಮಾಡ್ತಿದ್ದಾಳೆ. ಸೊ ದಟ್ ಈಸ್ ಮೈ ಪರ್ಸ್ಪೆಕ್ಟಿವ್. ಸಿ ಬಿಕಾಸ್ ವಿ ಆರ್ ಆಲ್ ಇನ್ ದ ಸೇಮ್ ಫ್ರೆಟರ್ನಿಟಿ ಅಲ್ಲ, ಅಂದರೆ ವಿ ಆರ್ ಆಲ್ ಇನ್ ದ ಬಿಸ್ನೆಸ್ ಆಫ್ ಎಂಟರ್ಟೈನ್ಮೆಂಟ್. ಸೊ ನಾವು ಆ್ಯಕ್ಟ್ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ, ನೀವು ಈ ಥರ ಇನ್ಫ್ಲೂಯೆನ್ಸಿಂಗ್ ಮಾಡ್ತೀರಾ, ಇಂಟರ್ವ್ಯೂಸ್ ಮಾಡ್ತೀರಾ, ನೀವು ನಿಮ್ಮ ಜೀವನನ ನಡೆಸ್ತೀರಾ. ಸೊ ಐ ಥಿಂಕ್ ವೆನ್ ಪೀಪಲ್ ಆರ್ ಫ್ರಮ್ ದ ಸೇಮ್ ಫ್ರೆಟರ್ನಿಟಿ, ಇಟ್ಸ್ ಓಕೆ ಟು ಕನೆಕ್ಟ್. ಸೊ ಇಟ್ಸ್ ಆಲ್ಸೋ ನೆಟ್ವರ್ಕಿಂಗ್. ಕರೆಕ್ಟ್.
ಅಲ್ವಾ? ಸೊ ನಾನು ನನ್ನ ಫ್ರೆಟರ್ನಿಟಿಯ ಒಂದಿಷ್ಟು ಕಲಾವಿದರಿಗೆ ಡಿ ಎಮ್ ಮಾಡಿದೆ ಅಂತ ಹೇಳಿದ್ರೆ, ಅಥವಾ ಅವ್ರು ಮಾತಾಡಿದ್ವಿ ಅಂತ ಹೇಳಿದ್ರೆ, ವಿ ಕನೆಕ್ಟ್ ಅಲ್ಲ. ಸೊ ವಿ ಮೈಟ್ ವರ್ಕ್ ಟುಗೆದರ್ ಟುಮಾರೋ. ವಿ ಮೈಟ್ ಈಗ ನೀವು ನನಗೆ ಡಿ ಎಮ್ ಮಾಡಿದಾಗ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದಾಗ ಐ ವುಡ್ ಲವ್ ಟು ಡೂ ಅ ಪಾಡ್ಕಾಸ್ಟ್ ಅಂತ ನೀವು ನನಗೆ ಡಿ ಎಮ್ ಮಾಡಿದಾಗ, ಅಯ್ಯೋ ಬೇಡಪ್ಪ ಈ ಹುಡುಗಿ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತಾಳೆ ಅಂತ ಹೇಳಿದ್ರೆ ನಾವು ಇವತ್ತಿಲ್ಲಿ ಕೂತೇ ಇರ್ತಿರ್ಲಿಲ್ಲ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ದಿಸ್ ಇಸ್ ವೆರಿ No, ಡಿಫರೆಂಟ್. no, I got it. ಡೈರೆಕ್ಟ್ ವರ್ಕ್ ಅಪ್ರೋಚ್ ಇದೆ ಅಲ್ಲ, ಬರೀ ಹಾಯ್. ಓ ಇಲ್ಲ ಹಾಯ್ ಎಲ್ಲ ಯಾರು ಕಳಿಸ್ತಾರೆ? ಸೊ ಡಿ ಎಮ್ ಅಲ್ಲಿ ಐ ವುಡಂಟ್ ಆಲ್ಸೋ ಸೇ ಹಾಯ್. ಐ ವುಡ್ ಡೆಫಿನೆಟ್ಲಿ ಸೇ ಐ ಫೌಂಡ್ ದಿಸ್ ರೀಲ್, ಐ ಫೌಂಡ್ ದಿಸ್ ಕಾಂಟೆಂಟ್ ದಟ್ ಯು ಪೋಸ್ಟೆಡ್ ಆನ್ ಇನ್ಸ್ಟಾಗ್ರಾಮ್. ಐ ರಿಯಲಿ ಲೈಕ್ಡ್ ಇಟ್. ಐ ರಿಯಲಿ ಅಪ್ರಿಷಿಯೇಟ್. ಸೊ ಯಾರೋ ಒಂದು ಇಳ್ಕಲ್ ಸೀರೆ ಹಾಕ್ಕೊಂಡು ಇದು ಮಾಡ್ಬೋದು. ದಟ್ ಇಸ್ ಸಮಥಿಂಗ್ ದಟ್ ಬಿಲಾಂಗ್ಸ್ ಟು ದ ನಾರ್ತ್ ಕರ್ನಾಟಕ. ಸೊ ಅಲ್ಲಿನ ಒಂದು ಟ್ರೆಡಿಷ್ನಲ್ ವೇರ್ ಏನಿದೆ, ದೇ ಆರ್ ಪ್ರಮೋಟಿಂಗ್ ಇಟ್. ಅಕ್ನಾಲೇಜ್ ದೆಮ್ ಅಲ್ವಾ? ಸೊ ದಟ್ಸ್ ಐ ಮೀನ್ ಬರೀ ಸೀರೆ ಮಾತ್ರ ಅಲ್ಲ, ಪಂಚ ಹಾಕೊಂಡ್ರೆ ಹೇಳ್ತೀನಿ ನಾನು. ಎಸ್. ಸೊ ಇವಾಗ ಕಮಿಂಗ್ ಬ್ಯಾಕ್, ನಿಮಗೆ 2026 ವಾಟ್ ಹ್ಯಾಸ್ ಬಿನ್ ಯುವರ್ ಹೈಯೆಸ್ಟ್ ಪಾಯಿಂಟ್ ಆ್ಯಂಡ್ ವಾಟ್ ಹ್ಯಾಸ್ ಬಿನ್ ಯುವರ್ ಲೋಯೆಸ್ಟ್ ಪಾಯಿಂಟ್? ಸೊ 2026 ಐ ಡೋಂಟ್ ಥಿಂಕ್ ಐ ಹ್ಯಾವ್ ಹ್ಯಾಡ್ ಅ ಲೋಯೆಸ್ಟ್ ಪಾಯಿಂಟ್. ಸೊ 2026 ಹ್ಯಾಸ್ ಸ್ಟಾರ್ಟೆಡ್ ವಿತ್ ದ ಹೈ ಆ್ಯಂಡ್ ಇಟ್ಸ್ ಗೋಯಿಂಗ್ ವಿತ್ ದ ಹೈ. ಸೊ ನಾವು ಅದೇ ಆ ಹೈ ಪಾಯಿಂಟಲ್ಲೇ ಇದ್ದೀವಿ ಇವಾಗ. ಸೊ ನೋಡೋಣ ಹೌ ಇಟ್ ಗೋಸ್. ಸೊ ಲೋ ಪಾಯಿಂಟ್ ಅಂತ ಯಾವುದು ಐ ಹ್ಯಾವ್ ನಾಟ್ ಫೆಲ್ಟ್ ಇನ್ 2026. ಓಕೆ, ಸೋ ಫಾರ್ ಇಲ್ಲಿವರೆಗೂ? So I basically wouldn't consider things to be lowest points. I think those are moments that you either earn from it or you learn from it. ಸೊ ಐ ವಿಲ್ ರೀಫ್ರೇಸ್ ಮೈ ಕ್ವೆಶ್ಚನ್. ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಲರ್ನಿಂಗ್ ಏನಾಗಿದೆ? ಸೊ ದ್ಯಾಟ್ ಯು ಕ್ಯಾನ್ ಆಸ್ಕ್. ಐ ಮೀನ್ ಸಿಚುವೇಶನ್ಸ್ ಅಂದರೆ ನಾನು ವೆನ್ ಐ ಟುಕ್ ಅ ಬ್ರೇಕ್ ಫ್ರಮ್ ಸೀರಿಯಲ್. ಸೊ ಐ ವಾಸ್ ನನ್ನ ಇಂಡಸ್ಟ್ರಿಗೆ ಸ್ಟಾರ್ಟಿಂಗ್ ಬಂದಾಗ ಇನ್ ದ ಇಯರ್ 2012 ನಾನು ಶುರು ಮಾಡಿದ್ದು ಸೀರಿಯಲ್ಸ್ಗಳನ್ನ ಮಾಡೋದಕ್ಕೆ. ಆ್ಯಂಡ್ ಅದಾದಮೇಲೆ 2017 ಐ ಟುಕ್ ಅ ಬ್ರೇಕ್ ಫ್ರಮ್ ಟೆಲಿವಿಷನ್. ಐ ವಾಂಟ್ ಗೆಟ್ ಇನ್ ಟು ಫಿಲ್ಮ್ಸ್. ಸೊ ಬಟ್ ದ ಜರ್ನಿ ಫ್ರಮ್ ದ ಶಿಫ್ಟ್ ಫ್ರಮ್ ಆ ಒಂದು ಸೀರಿಯಲ್ ಜರ್ನಿಯಿಂದ ಒಬ್ಬ ಸ್ಮಾಲ್ ಸ್ಕ್ರೀನ್ ಕಲಾವಿದನಿಂದ ಒಂದು ಸಿಲ್ವರ್ ಸ್ಕ್ರೀನ್ ಕಲಾವಿದ ಆಗೋದಕ್ಕೆ ಆ ಒಂದು ಶಿಫ್ಟ್ ಏನಿದೆ, ದಟ್ ಟೇಕ್ಸ್ ಟೈಮ್, ದಟ್ ಟೇಕ್ಸ್ ಪೇಷನ್ಸ್, ದಟ್ ಟೇಕ್ಸ್ ಕರೇಜ್. ಸೊ ಆ ಫೇಸ್ ಇತ್ತಲ್ಲ, ದಟ್ ಎಂಟೈರ್ ಫೇಸ್ ಆಫ್ 2 years ಆಫ್ ಮೈ ಲೈಫ್ ವಾಸ್ ದ ಫೇಸ್ ಆಫ್ ಲರ್ನಿಂಗ್. ಅಂದರೆ ಎವ್ರಿ ನೌ ಆ್ಯಂಡ್ ದೆನ್ ಐ ಕೀಪ್ ಫೇಸಿಂಗ್ ಸಚ್ ಮೂಮೆಂಟ್ಸ್ ಈವನ್ ಆಫ್ಟರ್. ಸೊ ಅದಾದಮೇಲೆ ದೋಸ್ ವೇರ್ ದ ಮೂಮೆಂಟ್ಸ್ ವೇರ್ ಥಿಂಗ್ಸ್ ಸ್ಟಾರ್ಟೆಡ್ ಕೀಪಿಂಗ್ ಮಿ ಗ್ರೌಂಡೆಡ್, ಥಿಂಗ್ಸ್ ಸ್ಟಾರ್ಟೆಡ್ ಮೇಕಿಂಗ್ ಮಿ ಹಂಬಲ್, ವಿಚ್ ಥಾಟ್ ಓಕೆ. ಸೊ ನೀವು ಏನಾದರೂ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಬಿಫೋರ್ ಯು ಗೆಟ್ ಇನ್ ಟು ಅ ನ್ಯೂ ಜರ್ನಿ, ನಾನು ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧಿಸೋದಕ್ಕೆ ಹೋಗಬೇಕು ಅಂತ ಹೇಳಿದಾಗ, ನಾನು ಇಲ್ಲಿಂದ ಇನ್ನೊಂದು ಇವತ್ತು ಪಾಡ್ಕಾಸ್ಟ್ ಮಾಡ್ತಾಯಿದ್ದೀನಿ, ಇಲ್ಲಿ ಕೂತ್ಕೊಂಡು ನನ್ನದೇ ಯೂಟ್ಯೂಬ್ ಚಾನಲ್ ಹಾಕ್ತಾಯಿದ್ದೀನಿ. ನಾಳೆ ನನ್ನ ಪಾಡ್ಕಾಸ್ಟು ನೆಟ್ಫ್ಲಿಕ್ಸ್ಗೆ ಅಥವಾ ಅಮೆಝಾನ್ಗೆ ಯಾವುದೋ OTTಗೋ ಯಾವುದೋ TV ಚಾನಲಲ್ಲಿ ಟೆಲಿಕಾಸ್ಟ್ ಆಗಬೇಕು ಅಂತ ಹೇಳಿದಾಗ, ಯು ಮೈಟ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಕಪಲ್ ಆಫ್ ಥಿಂಗ್ಸ್. You might have to sacrifice couple of actors or ನೀವು ಮುಂಚೆ ಮಾಡ್ತಿದ್ದಿದ್ದು ಫಾರ್ಮ್ಯಾಟ್ನ ನೀವು ಮಾಡೋಕ್ಕಾಗಲ್ಲ. ಬಟ್ ಆ ಸಿಚುವೇಷನ್ನಲ್ಲಿ ಬಹಳಷ್ಟು ಬ್ಯಾಕ್ಲಾಶಸ್ಗಳಾಗ್ಬೋದು, ವಾಟ್ ಎವರ್ ಮೈಟ್ ಹ್ಯಾಪನ್, ಬಟ್ ದೆನ್ ಯು ಕಮ್ ಬ್ಯಾಕ್ ಸ್ಟ್ರಾಂಗ್ ಅಲ್ಲ. ಸೊ ಫಾರ್ ದ್ಯಾಟ್ ಟು ಹ್ಯಾಪನ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಕಪಲ್ ಆಫ್ ಥಿಂಗ್ಸ್. ಅದ್ರ ಜೊತೆಗೆ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಟು ರೀಚ್ ದ ಬೆಸ್ಟ್. ಸೊ ದಿಸ್ ಈಸ್ ಮೈ ಲರ್ನಿಂಗ್ ಇನ್ ದಟ್ 2 years. ನಾನು ಎಲ್ಲಿ ಸೀರಿಯಲಿಂದ ಸಿನಿಮಾದ ಬರೋದಕ್ಕೆ ನಾನು ಏನು ಬ್ರೇಕ್ ತೊಗೊಂಡಿದ್ದೆ, ಬ್ರೇಕ್ ಅಂದರೆ ಐ ವಾಸ್ ಟ್ರೈಯಿಂಗ್, ಆಗ್ತಿರಲಿಲ್ಲ. ಸೊ ಯಾವುದೋ ಒಂದು ಸಿನಿಮಾ ಆಗಬೇಕಾಗಿತ್ತು, ಒಂದು 6 ತಿಂಗಳು ನಾವು ಅವ್ರ ಆಫೀಸ್ಗೆ ಹೋದ್ವಿ ಬಂದ್ವಿ, ಸಿನಿಮಾ ನೆವರ್ ಟುಕ್ ಆಫ್. ಸೊ ಹೀಗೆ ಈ ಜರ್ನಿ ಆಗ್ತಾ ಫೈನಲಿ ಓಕೆ ಇದು ಸಿನಿಮಾ ಆಗೋ ತನಕ ಅಂತ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ, ನಮ್ಮ ಜೀವನಕ್ಕೆ ಏನಾದರೂ ಶುರು ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ ಶುರು ಮಾಡಿ ಇವೆಂಚುವಲಿ ಐ ಗಾಟ್ ಇನ್ ಟು ಬಿಗ್ ಬಾಸ್. ಸೊ ಅಲ್ಲಿಂದ ಥಿಂಗ್ಸ್ ಚೇಂಜ್ಡ್. ಅದಾದಮೇಲೆ ಐ ಆ್ಯಕ್ಟೆಡ್ ಇನ್ ಕಪಲ್ ಆಫ್ ಫಿಲ್ಮ್ಸ್. ಅಲ್ಲಿಂದನೂ ಕೂಡ ಆಫ್ಟರ್ ಬಿಗ್ ಬಾಸ್ ಆಲ್ಸೋ ವಾಸ್ ಅ ಲೋ ಅಗೇನ್. ಲೋ ಅಂದರೆ ಇನ್ ದ ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಮೈ ಲೈಫ್ ಲೋ, ನಾನು ನನ್ನ ಕರಿಯರ್ ಗ್ರಾಫ್ ವೈಸ್ ಒಂದು ಲೋ ಹೇಳ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ವಾಸ್ ಒನ್ ಹೈ. ಆ ಒಂದು ಹೈ ಆದಮೇಲೆ ಸೊ ದೇರ್ ವಾಸ್ ಲೋಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಮಲ್ಟಿಪಲ್ ರೀಸನ್ಸ್. ಕೋವಿಡ್ ಹಿಟ್, ನಾವೆಲ್ಲ ಮನೆಗಳಲ್ಲಿ ಕೂತಿದ್ವಿ, ಏನೂ ಮಾಡೋದಕ್ಕೆ ಆಗ್ತಿರಲಿಲ್ಲ. ಆ್ಯಂಡ್ ವಾಟ್ ಎವರ್ ಆಪರ್ಚುನಿಟೀಸ್ ದಟ್ ನಾವು ಅಂದ್ಕೊಂಡಿದ್ವಿ ಬರುತ್ತೆ ಈ
ಈ ಒಂದು ಗೆಲುವಿಂದ ಅಂತ ಅಂದ್ಕೊಂಡ್ವಿ. ದ್ಯಾಟ್ ಆಲ್ಸೋ ಡಿಂಟ್ ಹ್ಯಾಪನ್ ಬಿಕಾಸ್ ಮಾರ್ಕೆಟ್ ವಾಸ್ ವೆರಿ ಬ್ಯಾಡ್ ಪೋಸ್ಟ್ ಕೋವಿಡ್. ಆ್ಯಂಡ್ ಅದೇ ಅಂದರೆ ಸೊ ಅಲ್ಲಿಂದ ದೆನ್ ಅಗೈನ್ ವಿ ಪಿಕ್ಡ್ ಅಪ್ ಸ್ಮಾಲ್ ರೋಲ್ಸ್ ಕ್ಯಾರೆಕ್ಟರ್ಸ್ ಎಕ್ಸೆಟ್ರಾ. ಸೊ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಹಾಗೆ. ವೆರಿ ನೈಸ್, ಆಲ್ಸೋ ವೆರಿ ಟ್ರೂ. ನನಗೆ ಏನನ್ಸುತ್ತೆ, ದಿಸ್ ಇಸ್ ಮೈ ಅಬ್ಸರ್ವೇಷನ್ ಆಯಿತಾ. ಐ ಫೀಲ್ ಲೈಕ್ ಬಿಗ್ ಬಾಸಲ್ಲಿ ಇದ್ದಾಗ ಬಿಕಾಸ್ ಜನ ದಿನ ನಿಮ್ಮನ್ನ ನೋಡ್ತಿದ್ದಾರೆ, ಅದು ಒಂದು ಕನೆಕ್ಟ್ ಇರುತ್ತೆ, ರೈಟ್? ಇಟ್ಸ್ ಲೈಕ್ ಯುವರ್ ಹೈಯೆಸ್ಟ್ ಲೆವೆಲ್ ಆಫ್ ಕನೆಕ್ಷನ್ ಯುಲ್ ಹ್ಯಾವ್ ವಿತ್ ದಿ ಆಡಿಯನ್ಸ್, ಆ ಥರ ಇರುತ್ತೆ. ಆ್ಯಸ್ ಸೂನ್ ಆಸ್ ಯು ಕಮ್ ಔಟ್, ಇವಾಗ ಅದು ಡೈಲಿ ಕನೆಕ್ಟ್ ಆಗ್ತಿಲ್ಲ. ಸೊ ಆ ಫೇಮ್ ಅಲ್ಲಿ ಸಿಕ್ಕಿದ್ದು ಏನು ಶೋ ನಡೀತಾ ಇರಬೇಕಾದ್ರೆ ಇದ್ದಿದ್ದು ಫೇಮ್ ಅಥವಾ ವ್ಯೂವರ್ಶಿಪ್ ಏನಿದೆ ಅಲ್ಲ, ಅದನ್ನು ಆಚೆ ಬಂದ್ಬಿಟ್ಟು ಕಂಟಿನ್ಯೂ ಮಾಡೋಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್ ಅನ್ಲೆಸ್ ಯು ಬಿಕಮ್ ಲೈಕ್ ಡೈಲಿ ವ್ಲಾಗರ್ ಆರ್ ಸಮಥಿಂಗ್. ಇಟ್ ಈಸ್ ವೆರಿ ಡಿಫಿಕಲ್ಟ್, ರೈಟ್? ಸೊ ದಟ್ ಈಸ್ ಅನದರ್ ಟ್ರಾನ್ಸಿಷನ್ ನೀವು ಫೇಸ್ ಮಾಡಬೇಕಾಗುತ್ತಲ್ವಾ? ಇಲ್ಲ, ಐ ಥಿಂಕ್ ಸಿ ಐವ್ ನೆವರ್ ಅಂದರೆ ಯಾವತ್ತೂ ಕೂಡ ಯಾವುದೇ ಒಂದು ಸೀರಿಯಲಿಂದ ಆಗಿರ್ಬೋದು ಅಥವಾ ನಾನು ಮಾಡಿದಂಥ ಇವತ್ತಿನವ್ರಿಗೆ ಕೆಲಸ ಆಗಿರ್ಬೋದು, ಆ ಒಂದು ಮೊಮೆಂಟಲ್ಲಿ ಸಿಕ್ಕಿರುವಂಥ ಫೇಮ್ ರೆಕಗ್ನಿಷನನ್ನು ಎಲ್ಲೂ ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಂಡಿಲ್ಲ ನಾನು. ಐ ಹ್ಯಾವ್ ನೆವರ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಮತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಶೋಯಿನ ಗೆಲುವು ಏನಿದೆ, ಇಟ್ ಈಸ್ ಲಿಮಿಟೆಡ್. ಇಟ್ಸ್ ಲಿಮಿಟೆಡ್. ಆ ಒಂದು ಫೇಮ್ ನಿಮ್ಗೇನಿದೆ, ಇಟ್ ಈಸ್ ಲಿಮಿಟೆಡ್ ಟಿಲ್ ದ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ಸ್. ಓಕೆ, ಸೊ ನೀವು ಸೀರಿಯಲಲ್ಲಿ ಕೆಲಸ ಮಾಡ್ತಾಯಿದ್ರೆ, ಸೊ ದಟ್ಸ್ ದ ಟೆಲಿವಿಷನ್. ಹಾಗೆ ಟೆಲಿವಿಷನಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಸೀರಿಯಲ್ ಮುಗಿಯೋ ತನಕ ನಿಮ್ಮ ಹವಾ. ನಿಮ್ಮ ಸೀರಿಯಲ್ ಮುಗಿದು ಅದೇ ಸ್ಲಾಟಿಗೆ ಇನ್ನೊಂದು ಸೀರಿಯಲ್ ಬರುತ್ತೆ, ಅದರಲ್ಲಿ ಇನ್ನೊಬ್ಬ ಹೀರೋ ಬರ್ತಾನೆ, ಇನ್ನೊಂದು ಹೀರೋಯಿನ್ ಬರ್ತಾಳೆ, ಅವಾಗ ಅವ್ರ ಹವಾ. ಸೊ ಇವೆಂಚುವಲಿ ಒಂದು ವರ್ಷ ನೀವು ಆ ವರ್ಷ ಸೀರಿಯಲ್ ಬಿಟ್ಟಿದ್ದರೆ ನೀವು ಲಕ್ಷ್ಮೀವರಮದಲ್ಲಿದ್ರಿ, ಮೀರಾಮಾಧವದಲ್ಲಿದ್ರಿ ಅಂತ ನಿಮ್ಮನ್ನು ನೋಟಿಸ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಒಂದು 3 ತಿಂಗಳಾದಮೇಲೆ ನೀವು ಪುಟ್ಕೌರಿ ಮದುವೆಯಲ್ಲಿದ್ರಿ ತಾನೇ, ನಾವು ಕರೆಕ್ಟ್. ಸೊ ಎಸ್, ಸೊ ಇಟ್ ಹ್ಯಾಪನ್ಸ್. ಯಾಕಂದರೆ ಅವ್ರಿಗೆ ನಾವು ಸೀರಿಯಲಲ್ಲಿ ಇದ್ವಿ ಅಂತ ಗೊತ್ತು, ಯಾವ ಸೀರಿಯಲ್ ಅಂತ ಗೊತ್ತಿಲ್ಲ. ಸೊ ಇವೆಂಚುವಲಿ ಅದು 1 ವರ್ಷ ಆಗಲಿ, ಇವನು ಯಾವುದೋ ಸೀರಿಯಲಲ್ಲಿ ಇದ್ದ ಕಣೆ, ಅವನು ಏನು ಅವನ ಹೆಸರು, ನೀವು ಚಂದನ್ ತಾನೇ? ಅದೇ ಚಂದನ್ ನನ್ನ ಕ್ಯಾರೆಕ್ಟರ್ ಹೆಸರು, ನನ್ನ ಹೆಸರು ಶೈನ್ ಶೆಟ್ಟಿ ಅಂತ. ಸೊ ದಿಸ್ ಈಸ್ ಹೌ ಇಟ್ ಹ್ಯಾಪನ್ಸ್. ಸೊ ದಟ್ಸ್ ಹೌ. ಅಂದರೆ ಇಟ್ಸ್ ಲಿಮಿಟೆಡ್. ಆ ಫೇಮ್ ಅನ್ನೋದು ಏನಿದೆ ಜನರ ಮೆಮ್ರಿಯಲ್ಲಿ. ಈಗ ನಾವು ಇನ್ಸ್ಟಾಗ್ರಾಮ್ದೇ ಹೇಳ್ತೀವಲ್ಲ, ರಿಟೆನ್ಷನ್. ಜನರು ನಿಮ್ಮನ್ನು ಹಿಂಗೆ ನೋಡಿದ ತಕ್ಷಣ ನೀವು ಆ ಒಂದು 3 ಸೆಕೆಂಡ್ಸಲ್ಲಿ ಅವ್ರ ಅಟೆನ್ಷನ್ನ ಗ್ರ್ಯಾಬ್ ಮಾಡಬೇಕು, ಸೊ ದಟ್ ದೇ ವಾಚ್ ಯುವರ್ ಎಂಟೈರ್ ವಿಡಿಯೋ. ಇಲ್ಲಾಂದ್ರೆ ಅವ್ರು ನೋಡಲ್ಲ. ಸೊ ಆ ಥರದ್ದು ಆಗ್ತಾ ಇರಬೇಕು ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಡಿಫ್ರೆಂಟ್. ಬಟ್ ಅನ್ಲೈಕ್ ಫಿಲ್ಮ್ಸ್ ಹಂಗಿಲ್ಲ. ಫಿಲ್ಮ್ಸಲ್ಲಿ ಅಟ್ಲೀಸ್ಟ್ 1 or 2 ಫಿಲ್ಮ್ಸ್ ಎವ್ರಿ ಇಯರ್ ಯು ಕೀಪ್ ಗಿವಿಂಗ್ ಅಲ್ಲ, ಅವ್ರಿಗೆ ಒಂದು ಫಾಲೋಅಪಲ್ಲಿ ಇರ್ತಾರೆ, ನೆಕ್ಸ್ಟ್ ಏನು ಬರುತ್ತೆ ಇವ್ರದ್ದು ಅಂತ ಕಾಯ್ತಾ ಇರ್ತಾರೆ. ಆ ಲೆಕ್ಕಾಚಾರ ತಗೊಂಡಾಗ ಕ್ಯಾರೆಕ್ಟರ್ ಹೆಸರನ್ನ ಬಿಟ್ಟು ನನ್ನ ಹೆಸರನ್ನ ಗುರುತಿಸೋದಕ್ಕೆ ಶುರು ಮಾಡಿದಂಥ ಒಂದು ರೀಸನ್ ಇಸ್ ಬಿಕಾಸ್ ಆಫ್ ಬಿಗ್ ಬಾಸ್. ಬಿಗ್ ಬಾಸ್ ಇಸ್ ದ ಓನ್ಲಿ ರಿಯಾಲಿಟಿ ಶೋ ವಿಚ್ ಶೋಸ್ ಯು ಆ್ಯಂಡ್ ವಿಚ್ ಸೇಸ್ ಯುವರ್ ನೇಮ್. ಇಲ್ಲಾಂದರೆ ಇಟ್ ಈಸ್ ಆಲ್ವೇಸ್ ನಿಮ್ಮ ಕ್ಯಾರೆಕ್ಟರ್ ಹೆಸರುಗಳು. ಸೀರಿಯಲಲ್ಲೂ ನಿಮ್ಮ ಕ್ಯಾರೆಕ್ಟರ್ ಹೆಸರಲ್ಲೇ ಇರ್ತೀವಿ ನಾವು. ಬಟ್ ಮೂವಿಯಲ್ಲಿ ಹಂಗಾಗಲ್ಲ ಅಲ್ಲ. ಐ ಮೀನ್ ದೇ ನೋ ಶೈನ್ ಆಕ್ಟಿಂಗ್ ಎಕ್ಸಾಕ್ಟ್ಲಿ. ಸೊ ನೀವು ಮೂವಿಯಲ್ಲಿ ಏನೇ ಕ್ಯಾರೆಕ್ಟರ್ ಮಾಡಿ, ಸೊ ನೀವು ರನ್ನ ಮಾಡಿ, ನೀವು ಚಕ್ರವರ್ತಿ ಮಾಡಿ, ನೀವು ರಿಚಾರ್ಡ್ ಆ್ಯಂಟೋನಿ ಮಾಡಿ, ನೀವು ಉಳಿದವರು ಕಂಡ ಏನೇ ಆ ಕ್ಯಾರೆಕ್ಟರ್ಗಳ ಹೆಸರು ಇರ್ಬೋದು, ಬಟ್ ಎಂಡ್ ಆಫ್ ದ ಡೇ ವೆನ್ ಯು ಕಮ್ ಔಟ್ ದೇ ಕಾಲ್ ಯು ರಿಷಬ್ ಶೆಟ್ಟಿ, ದೇ ಕಾಲ್ ಯು ರಕ್ಷಿತ್ ಶೆಟ್ಟಿ, ದೇ ಕಾಲ್ ಯು ಕಿಚ್ಚ ಸುದೀಪ. ಸೊ ಈ ಥರದ್ದನ್ನೇ ಅವರವರ ಹೆಸರುಗಳನ್ನೇ ಕರೀತಾರೆ ಹೊರತು ಕ್ಯಾರೆಕ್ಟರ್ಗೆ ಲಿಮಿಟ್ ಮಾಡಲ್ಲ. ಹಿಯರ್ ವಿ ಆರ್ ಲಿಮಿಟೆಡ್ ಟು ದ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮುಗಿದೋದ ತಕ್ಷಣ ನಿಮ್ಮ ಫೇಮ್ ಕೂಡ ಹಾಗೆ ಡಿಮ್ ಆಗುತ್ತೆ ಅಲ್ಲಿ. ವೆರಿ ಟ್ರೂ. ಸೊ ವಿ ಹ್ಯಾವ್ ಒನ್ ಫನ್ ರೌಂಡ್ ಇವಾಗ. ಓಕೆ, ನಾನು ಇದು ಯಾವಾಗಲೂ ಮಾಡ್ತೀನಿ, ಫುಲ್ ಸೀರಿಯಸ್ ಕೇಳ್ಬಿಡ್ತದೆ, ಆಮೇಲೆ ಓಕೆ ಮತ್ತೆ ಸ್ವಲ್ಪ ಫನ್ ತರಬೇಕು ಅಂತ. ಚೆನ್ನಾಗಿದೆ ಪಿಂಕ್ ಬಾಟಲ್. ಪಿಂಕ್ ಬರೀ ಹುಡುಗಿರ್ ಕಲರ್ ಅಲ್ಲ. ಐ ಲವ್ ಪಿಂಕ್ ಶರ್ಟ್ಸ್. ನೈಸ್. ಐ ಮೀನ್ ನನಗಿಷ್ಟ, ಬಟ್ ನೋಡಿದಾಗ ಬೇರೆ ಥರದ ರೆಸ್ಪಾನ್ಸ್ಗಳು ಆಗತ್ತೆ. ಬಟ್ ಎನಿವೇಸ್ ಐ ಲವ್ ಪಿಂಕ್. I got a good promo cut. I love pink shirts. I love pink shirts, but I'm straight. Okay. ಸೊ ಇದು ಸ್ವಲ್ಪ ರ್ಯಾಪಿಡ್ ಫೈರ್ ಥರನೇ Yes. ಅಂತ. 1 word ನಿಮ್ಮ ಫ್ರೆಂಡ್ಸ್ ನಿಮಗೆ ನಿಮ್ಮ ಬೆನ್ನ ಹಿಂದೆ ಕರೆಯೋದು. ನನಗೆ ಯಾರು ಆ ಥರ ಅಂದರೆ ನಿಕ್ ನೇಮ್ ಅಥವಾ ಅಡ್ಡ ಹೆಸರಾಗಿ ಯಾವುದು ಕರೆದಿದ್ದು ಇಲ್ಲ.
ನನಗೆ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಟೆಕ್ಸ್ಟ್ ಮಾಡ್ತಿರ್ಬೇಕಾದ್ರೆ ಶೈನ್ ಶೈನ್ ಅಂತ ಹೇಳೋಕ್ಕೆ ಲೈಕ್ ಓ ಬಿಕಾಸ್ ಫಾರ್ ಮೀ ಇಟ್ಸ್ ಲೈಕ್ ಅ ಪ್ರೊನೌನ್ ಲೈಕ್ ಓಕೆ ಇಲ್ಲ ಅದು ಏನು ಕರಿಬೋದು ಏನು ನಾನೇ ಯೋಚನೆ ಮಾಡ್ತಾ ಇದ್ದೀನಿ ಕಾಲೇಜಲ್ಲೂ ಕೂಡ ಅದು ಯಾವಾಗಲೂ ಇಟ್ ವಾಸ್ ಶೈನ್. ಓಕೆ ಒಂದು ಪದ ನಿಮ್ಮ ಎಕ್ಸ್ ನಿಮಗೆ ಡಿಸ್ಕ್ರೈಬ್ ಮಾಡಬೇಕಂದ್ರೆ? ನನ್ನ ಎಕ್ಸು ನನ್ನನ್ನು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಒಂದು ಪದನಾ? ಅಯ್ಯೋ ಏನು ಎಕ್ಸ್ ಆಗಿ ತುಂಬ ವರ್ಷ ಆಗಿರೋದ್ರಿಂದ ಅವಳು ಏನು ಕರಿಬೋದು, ಡಿಸ್ಕ್ರೈಬ್ ಮಾಡ್ಬೋದು ನನ್ನನ್ನು? ದೇವರಂಥ ಮನುಷ್ಯ ಅನ್ಬೋದೇನೋ. ವಾವ್, ಮತ್ತೆ ಅಷ್ಟು ಆರಾಮಾಗಿ ಬಿಟ್ಟಿದ್ದೀವಿ, ಅಷ್ಟು ಆರಾಮಾಗಿ ಬಿಟ್ಕೊಟ್ಟಿದ್ದೀವಿ ಅಂದರೆ ದೇವರಂಥ ಮನುಷ್ಯ ಆಗಿರ್ಬೇಕು. ನೀವು ಡಿಸ್ಕ್ರೈಬ್ ಮಾಡಬೇಕಂದ್ರೆ? ನಮ್ಮ ಎಕ್ಸು ಇಲ್ಲ ನಮ್ಮ ಎಕ್ಸು ಆಸ್ಟ್ರೋನಾಟ್. ಅವ್ರಿಗೆ ಸ್ಪೇಸ್ ಬೇಕಿತ್ತಂತೆ, ಸ್ಪೇಸಲ್ಲಿದ್ದಾರೆ. ನಾನು ಏನು ರೆಫರೆನ್ಸ್ ಕೊಡ್ತಿದ್ದವ್ರೆ ಯೋಚನೆ ಮಾಡ್ತಾ ಇದ್ದೀನಿ. ಸಂಬಡಿ ನಾ ಯಾರಾದರೂ ಕೇಳಿದ್ರೆ ಏನು ನಿಮ್ಮ ಹೌದಾ ಎಷ್ಟು ವರ್ಷ ಆಯಿತು ಬ್ರೇಕಪ್ ಆಗಿ? ಎಷ್ಟು ವರ್ಷ ಆಯಿತು? ಹೌದಾ, ಓಕೆ ಏನು ಮಾಡ್ತಿದ್ರು ಅವರು ಅಲ್ಲಿ? ಇಲ್ಲ, ಏನಕ್ಕೆ ಬ್ರೇಕಪ್ ಆಯಿತು? ಇಲ್ಲ, ಅವಳು ಶಿ ವಾಸ್ ಅನ್ ಆಸ್ಟ್ರೋನಾಟ್ ಆ್ಯಂಡ್ ಶಿ ಹ್ಯಾಡ್ ಟು ಟ್ರಾವೆಲ್ ಆನ್ ಅ ಮಿಷನ್. ಸೀರಿಯಸ್ಲಿ ಎಲ್ಲರಿಗೂ ನನ್ನ ಬಗ್ಗೆನೇ ಒಂದು ನನ್ನ ಮಗನಿಗೆ ಆಸ್ಟ್ರೋನಾಟ್ ಎಲ್ಲ ಗರ್ಲ್ ಫ್ರೆಂಡ್ ಸಿಕ್ಕಿದ್ರ ಅಂತ. ಹೌದು ಆಸ್ಟ್ರೋನಾಟ್ ಈಗ ಎಲ್ಲಿದ್ದಾರೆ? ಇಲ್ಲ, ಇನ್ನೇನು ಮಾರ್ಸ್ ರೀಚ್ ಆಗ್ತಾ ಇದ್ದಾರೆ, ಅವ್ರಿಗೆ ಮೆಸೇಜ್ ಮಾಡಬೇಕು ಈ ವರ್ಷ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಮುಂದೆ ಹೋಗ್ಬಿಡಿ, ಸೂರ್ಯಗಿರಿ ಇದ್ದಾರೆ, ಸುಟ್ಟೋಗ್ಬಿಡ್ತೀರಾ, ವಾಪಸ್ ಬನ್ನಿ ಸಾಕು ಅಂತ. ಸ್ಪೇಸಲ್ಲಿದ್ದಾರೆ ಅಂತ. ದಿಸ್ ಇಸ್ ಸೋ ಕ್ರೇಜಿ. ಬಟ್ ನಾನು ಇದು ನೋಟಿಸ್ ಮಾಡಿದ್ದೀನಿ, ಹುಡುಗರ ಲೈಫಲ್ಲಿ ಅದು ಒಂದು ಲವ್ ಇರುತ್ತೆ ವಿಚ್ ಇಸ್ ಲೈಕ್ ಟ್ರೂ ಲವ್ ಅವ್ರ ಪ್ರಕಾರ. ಆ್ಯಂಡ್ ಇಟ್ಸ್ ಲೈಕ್ ದೇ ಕ್ಯಾನ್ ನೆವರ್ ಗೆಟ್ ಓವರ್ ದಟ್ ಪರ್ಸನ್. ಅದು ಯಾಕೆ ಹಂಗೆ? I don't think it's about one love. So ಅಲ್ಲ, ಟ್ರೂ ಲವ್. So all loves are true. ಇವಾಗ ಐ ಡೋಂಟ್ ಥಿಂಕ್ ಸೊ. Okay, ಯಾವ ಇಯರ್ ಬಾರ್ನ್ ನೀವು? ಇಲ್ಲ, ಹೇಳಲ್ಲ. What category are you? Gen Z, millennial? ಕಸ್ಪ್ ಆಫ್ ಜೆನ್ ಜಿ ಅಂಡ್ ಮಿಲೇನಿಯಲ್. ಓಕೆ, ಇಲ್ಲೂ ಇಲ್ಲ, ನೀವು ವೇಸ್ಟ್ ಬಿಡಿ. ಅದಕ್ಕೆ ಎಲ್ಲ ಗೊತ್ತು ನನಗೆ. ನೋ, ಐ ಡೋಂಟ್ ನೋ. ಐ ಮೀನ್ ನೀವು ನನ್ನ ಕೇಳಿರೋದ್ರಿಂದ ನನ್ನ ಪ್ರಕಾರ ಯಾವ ರೀತಿ ಇವತ್ತಿಲ್ಲ ಅವತ್ತಿಲ್ಲ ಐ ಡೋಂಟ್ ನೋ. ಬಟ್ ವೆನ್ ಎವರ್ ಇಟ್ ಈಸ್ ದೇರ್, ಸೊ ವೆನ್ ಎವರ್ ಯು ಸೇ ಇಟ್ಸ್ ಟ್ರೂ ಲವ್, ನಾನು ನಿಜವಾಗ್ಲೂ ಅವಳನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದಾಗ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಮೂವ್ ಆನ್ ಫ್ರಮ್ ಇಟ್. ಸೊ ದೆರ್ ಇಸ್ ನಥಿಂಗ್ ಕಾಲ್ಡ್ ಮೂವಿಂಗ್ ಆನ್ ಅಲ್ಲ. ಅಂದರೆ ಅವಳನ್ನ ಕಂಪ್ಲೀಟಾಗಿ ಮರ್ತೇ ಬಿಡ್ತೀರಾ, ಅವಳು ಯಾರು ಅಂತ ನೆನಪೇ ಇರಲ್ವಾ? ಇವತ್ತು ಕೂಡ ಐಮ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ವೆನ್ ಯು ಸೇ ಎಕ್ಸ್, ಐಮ್ ಟಾಕಿಂಗ್ ಅಬೌಟ್ ಹರ್ ಆ್ಯಂಡ್ ಐಮ್ ಸೇಯಿಂಗ್ ದಟ್ ಶಿ ನೀಡೆಡ್ ಸ್ಪೇಸ್, ಶಿ ಈಸ್ ಅನ್ ಆಸ್ಟ್ರೋನಾಟ್. ಇವತ್ತಿಗೂ ಕೂಡ ಒಂದು ನಗ್ನಕ್ಕೊಂಡೇ ಮಾತಾಡ್ತಾ ಇದ್ದೀನಿ. ಐಮ್ ನಾಟ್ ಕ್ರೈಯಿಂಗ್ ಆ್ಯಂಡ್ ಟೆಲ್ಲಿಂಗ್ ಅಬೌಟ್ ಹರ್. ಬಿಕಾಸ್ ನೀವು ನನ್ನ ಹುಡುಗಿ ಬಗ್ಗೆ, ಒಬ್ಬಳ ಎಕ್ಸ್ ಬಗ್ಗೆ ಹೇಳಿದಾಗ, ನಾನು ಇಷ್ಟಪಟ್ಟಂಥ ಒಬ್ಬಳು ಹುಡುಗಿ ಬಗ್ಗೆ ಹೇಳಿದಾಗ ನನಗೆ ಫಸ್ಟ್ ತಲೆಗೆ ಬರೋದೇ ಒಳ್ಳೊಳ್ಳೆ ಸಂದರ್ಭಗಳು ನಾನು ಅವಳು ಕಳೆದಿರೋದು. ಆ್ಯಂಡ್ ಈವನ್ ಅವಳು ಬಿಟ್ಟು ಹೋಗಿದ್ರು ಕೂಡ ನಾನು ಅದನ್ನು ತಮಾಷೆಯಾಗಿ ಏನೋ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೊರತು ಬೇಜಾರಲ್ಲ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಬಿಕಾಸ್ ದ್ಯಾಟ್ಸ್ ದ ಬ್ಯೂಟಿಫುಲ್ ಮೂಮೆಂಟ್ ಆಫ್ ಆರ್ ಲೈಫ್ ದಟ್ ವಿ ವುಡ್ ಹ್ಯಾವ್ ಸ್ಪೆಂಟ್. ದಟ್ಸ್ ಹೌ ವಿ ವುಡ್ ಹ್ಯಾವ್ ಬೀನ್ ಟುಗೆದರ್ ಅಲ್ವಾ? ಸೊ ಫಾರ್ ಮೀ, ಅಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಫಾರ್ ಮೀ ದೆರ್ ಇಸ್ ನಥಿಂಗ್ ಕಾಲ್ಡ್ ಮೂವಿಂಗ್ ಆನ್. ಸೊ ಐ ಮೂವ್ ವಿತ್ ಇಟ್. ಸೊ ದೆರ್ ಇಸ್ ಸಮಥಿಂಗ್ ಕಾಲ್ಡ್, ಓಕೆ, ನೀವು ಏನು ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಗೋ ಥ್ರೂ ಇಟ್ ಅಂತ ಹೇಳ್ತಾರಲ್ಲ. ಸೊ ಯು ಗೋ ಥ್ರೂ ಇಟ್. ಅದನ್ನು ಬಿಟ್ಟು ಹಾರಿ ಎಲ್ಲ ಬರೋಕ್ಕಾಗಲ್ಲ. ಸೊ ಏನೇ ಆಗಲಿ, ಅವ್ರು ಬಿಟ್ಟಾಗಿದೆ, ನೀವು ಇನ್ನೊಬ್ಬರನ್ನ ಪ್ರೀತಿ ಮಾಡ್ಬೋದು, ಅವ್ರು ಇನ್ನೊಬ್ಬರನ್ನ ಮದುವೆ ಆಗ್ಬೋದು, ಇಲ್ಲ ಅವ್ರ ಜೊತೆನೇ ಜೀವಂತ ಪರ್ಯಂತವಾಗಿ ಅವ್ರನ್ನ ಪ್ರೀತಿ ಮಾಡ್ಕೊಂಡೇ ಇದ್ದು ಬಿಡ್ಬೋದು. ಬಟ್ ಯು ವುಡಂಟ್ ಬಿ ಏಬಲ್ ಟು ಗಿವ್ ದ ಸೇಮ್ ಪ್ಲೇಸ್ ಟು ದ ಅದರ್ ಗರ್ಲ್. ಅಥವಾ ಇವಳಿಗೆ ಏನು ಸ್ಥಾನ ಕೊಟ್ಟಿದ್ದೀನಿ ಅವಳಿಗೆ ಅದೇ ಸ್ಥಾನ ಕೊಡೋದಕ್ಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಬಿಕಾಸ್ ದ್ಯಾಟ್ ವಾಸ್ ಅ ಡಿಫ್ರೆಂಟ್ ಟೈಮ್, ಡಿಫ್ರೆಂಟ್ ಶೈನ್. ದಿಸ್ ಇಸ್ ಅ ಡಿಫ್ರೆಂಟ್ ಟೈಮ್ ಆ್ಯಂಡ್ ದಿಸ್ ಇಸ್ ಅ ಡಿಫ್ರೆಂಟ್ ಶೈನ್. I have so many questions. So, I mean, I have never had, ನಂಗೆ ಯಾವತ್ತೂ ಕೂಡ ಅಯ್ಯೋ ಇದನ್ನು ಸುಟ್ಟು ಹೋಗಬೇಕು, ಈ ಮೊಮೆಂಟ್, ಈ ನೆನಪುಗಳು ಏನಿದೆ ಇದೆಲ್ಲ ಸುಟ್ಟು ಕರ್ಕಲಾಗಬೇಕು. ಐ ನೆವರ್ ಇದನ್ನು ನಾನು ಏನಾದರೂ ಟೈಮ್ ಮೆಷಿನ್ ಇದ್ದರೆ ಹಿಂದಕ್ಕೆ ಹೋಗಿ ಎಲ್ಲ ಸರಿ ಮಾಡಿ, ಬಟ್ ನೋ, ವಾಟ್ ಎವರ್ ಐ ಹ್ಯಾವ್ ಸ್ಪೆಂಟ್ ದ ಟೈಮ್, ದ ಡೇಸ್, ದ ಮೊಮೆಂಟ್ಸ್, I would still cherish and that will always be there with my life till my grave. No, that is true. ಇವಾಗ ನೀವು ಹೇಳಿದ್ದು ಇಟ್ಸ್ ವೆರಿ ಗುಡ್. ಇಟ್ಸ್ ಲೈಕ್ ಕಮಿಂಗ್ ಫ್ರಮ್ ಅ ಹೀಲ್ಡ್ ಪರ್ಸ್ಪೆಕ್ಟಿವ್. ಬಿಕಾಸ್ ಯು ಹೀಲ್ಡ್ ಯುವರ್ ಸೆಲ್ಫ್ ಫ್ರಮ್ ಇಟ್. ನೀವು ಕೂತ್ಕೊಂಡ್ಬಿಟ್ಟು ನಕ್ಕೊಂಡು Do we really heal?
Okay. ಅಲ್ವಾ? Yes. ಐ ಮೀನ್ ಐ ಹ್ಯಾವ್ ಸೀನ್ ಪೀಪಲ್ ಟಾಕ್ ಸ್ಕಾರ್ ಇರುತ್ತೆ. ಸ್ಕಾರ್ ಇರುತ್ತೆ. Yeah. ಹಾಂ, ಓಕೆ. ಮೈ ಕ್ವೆಶನ್ ಇಸ್, ಇವಾಗ ನೀವು ನಾಳೆ ಹೂ ಎವರ್ ಯುವರ್ ಗೆಟಿಂಗ್ ಮ್ಯಾರಿಡ್ ಟು, ಅಂಡರ್ಸ್ಟ್ಯಾಂಡಬಲ್, ಇವ್ರ ಸ್ಥಾನ ಅವ್ರಿಗೆ ಕೊಡೋಕ್ಕಾಗಲ್ಲ, ಅವ್ರ ಸ್ಥಾನ ಇವ್ರಿಗೆ ಕೊಡೋಕ್ಕಾಗಲ್ಲ. ಬಟ್ ಇಟ್ ವಿಲ್ ಬಿ ಸೋ ಅನ್ಫೇರ್ ಟು ದ ನೆಕ್ಸ್ಟ್ ಗರ್ಲ್ ಇಫ್ ಯೂರ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ಹರ್ ಎಟ್ ಸಮ್ ಪಾಯಿಂಟ್ ಆರ್ ಟಾಕಿಂಗ್ ಅಬೌಟ್ ಹರ್ ಎಟ್ ಸಮ್ ಪಾಯಿಂಟ್ ಅಂತ ಅನ್ಸಲ್ವಾ? No, why will I talk about her at some point? Why will I think about her at some point? ಇವತ್ತು ನೀವು ಕೇಳ್ತಾ ಇದ್ದೀರಾ, ನೀವು ಬಿಕಾಸ್ ನೀವು ಹೇಳಿದ್ರಿ ಮೂವ್ ಆನ್ ಅನ್ನೋ ಪದ ಇಲ್ಲ, ಯು ಮೂವ್ ವಿತ್ ಇಟ್ ಅಂತ ಹೇಳಿದ್ರೆ. ಅಂದರೆ ಮೂವ್ ವಿತ್ ಇಟ್ ಅಂದರೆ ತೊಗೊಂಡು ಹೋಗಲ್ಲ. ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಅಲ್ಲಿಂದ ಅದನ್ನು ಕಂಪ್ಲೀಟಾಗಿ ಮರ್ತು ಹೊರಗಡೆ ಬರೋದು ಅಂತ ಕರೆಕ್ಟ್, ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ, ಎಸ್ ಎಸ್ ಎಸ್. ಸೊ ದ್ಯಾಟ್ ವಿಲ್ ಆಲ್ವೇಸ್ ಬಿ ಇನ್ ದ ಬ್ಯಾಕ್ ಆಫ್ ಯುವರ್ ಹೆಡ್. ಸೊ ಈ ಥರ ಒಬ್ಬರನ್ನ ಪ್ರೀತಿಸಿದ್ದೆ, ಇಷ್ಟು ಚೆನ್ನಾಗಿ ಪ್ರೀತಿಸಿದ್ದೆ ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಅಂದರೆ ಅದನ್ನು ಮರೆತು ನಾನು ಹೊರಗಡೆ ಬರೋದಕ್ಕೆ ಆಗಲ್ಲ, ಅದು ನನ್ನ ಮುಂದಿನ ರಿಲೇಷನ್ಶಿಪ್ಗೂ ಎಫೆಕ್ಟ್ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ಮುಂದೆ ರಿಲೇಷನ್ಶಿಪ್ಗೆ ಹೋಗಬಾರ್ದು, ಇಲ್ಲೇ ಸನ್ಯಾಸತ್ವ ತಗೊಂಡು ನೋ. ಬಟ್ ಐ ವುಡಂಟ್ ಡೂ ದ್ಯಾಟ್ ಫಾರ್ ಸಂಬಡಿ ಹೂ ಇಸ್ ಕಮ್ಮಿಂಗ್ ಅಹೆಡ್ ಆಫ್ ದಿಸ್ ಪರ್ಸನ್. ಅಂದರೆ ಅವ್ರಿಗೆ ಆದಂಥ ಪ್ರೀತಿ ಅವ್ರಿಗೆ, ಅಂದರೆ ಸೇಮ್ ಫಾರ್ಮ್ಯಾಟ್ ಅಲ್ಲ ಅದು. ಪ್ರೀತಿ ಇಸ್ ನಾಟ್ ಅ ಫಾರ್ಮ್ಯಾಟ್, ಇಟ್ಸ್ ನಾಟ್ ಅ ಬುಕ್ ದಟ್ ಐ ಹ್ಯಾವ್ ಡಿಸ್ಕ್ರೈಬ್ಡ್. ನಾನು ಲವ್ ಮಾಡೋ ಹುಡುಗಿ ಹಿಂಗಿರುತ್ತೆ, ಬೆಳಗ್ಗೆ 8 ಗಂಟೆಗೆ ಫಸ್ಟು ಗುಡ್ ಮಾರ್ನಿಂಗ್ ಕಳಿಸ್ತೀನಿ, ಮಧ್ಯಾಹ್ನ 1:15 ಕೇಳ್ತೀನಿ ಊಟ ಮಾಡಿದ್ಯಾ, ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ. ಇದನ್ನು 4 ಗಂಟೆಗೆ 2 ಸಲ ಮಿಸ್ ಕಾಲ್ ಹೋದರೂ ಅವಳು ಮಾತಾಡಿಸ್ದೇ ಇದ್ದಾಗ ಇದನ್ನು ಕೇಳ್ತೀನಿ. ಇಲ್ಲ, ರಾತ್ರಿ ಊಟ ಆದಮೇಲೆ ಒಂದು ವಿಡಿಯೋ ಕಾಲ್ ಮಾಡ್ತೀನಿ, ಎಲ್ಲಿದ್ದಾಳೆ ನೋಡ್ತೀನಿ. ಸೊ ಆಮೇಲೆ 10 ಗಂಟೆಗೆ 11 ಗಂಟೆ ತನಕ ಮೆಸೇಜ್ ಮಾಡ್ತೀನಿ, ಆಮೇಲೆ ಮಲ್ಕೊಂಡ್ಬಿಡ್ತೀನಿ. ದಿಸ್ ಇಸ್ ದ ಫಾರ್ಮೆಟ್. ಇಷ್ಟು ಲವ್ ಮಾಡ್ತೀನಿ, ಇದಕ್ಕಿಂತ ಜಾಸ್ತಿ ಲವ್ ಮಾಡಲ್ಲ, ಇಷ್ಟೇ ಹೇಳ್ತೀನಿ, ಇದಕ್ಕಿಂತ ಜಾಸ್ತಿ ಹೇಳಲ್ಲ. ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಅವಳು ನನ್ನ ಗ್ರಾಂಟೆಡ್ ಆಗಿ ತೊಗೊಳ್ಬೋದು, ನಾಳೆ ಜಾಸ್ತಿ ಪ್ರಶ್ನೆಗಳು ಕೇಳ್ಬೋದು, ನಾನು ಸ್ವಲ್ಪ ಬೌಂಡ್ರೀಸ್ ಹಾಕಿಟ್ಕೊಳ್ತೀನಿ, ನನ್ನ ಜೀವನದ ಬಗ್ಗೆ ಎಲ್ಲ ಹೇಳ್ಕೊಳ್ಳಲ್ಲ, ಇಷ್ಟೇ ಹೇಳ್ತೀನಿ. ನೋ, ಐ ಮೈಟ್ ಹ್ಯಾವ್ ಸೆಡ್ very few things to the first girl I have met. I might have said so many things to the second girl I have met. I might say everything to the third girl I met. I might not say anything to the fourth girl I meet. ನಾನು ಹೆಂಗಿರ್ತೀನಿ ಅನ್ನೋದು ನೀವು ನನ್ನ ಜೊತೆ ಹೆಂಗಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಏನು ಉತ್ತರ ಕೊಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಪ್ರಶ್ನೆ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ, ಅದೇ ಥರ ಜೀವನ. ಸೊ ನಾನು ಐ ನೋ, ಅಂದರೆ ನಾನು ಇದನ್ನು ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ, ಓಕೆ ಬೇಡ, ಅಂದರೆ ದಿಸ್ ಇಸ್ ನಾಟ್ ರಿಲೆವೆಂಟ್. ನೀವು ಕೇಳ್ತಾ ಇದ್ದೀರಾ, ವಿ ಆರ್ ಹ್ಯಾವಿಂಗ್ ಅ ವೆರಿ ಮೆಚೂರ್ಡ್ ಕಾನ್ವರ್ಸೇಷನ್ ಅಬೌಟ್ ಅ ರಿಲೇಷನ್ಶಿಪ್, ಸೊ ಲೆಟ್ಸ್ ಟಾಕ್. ಇಫ್ ಯು ಆರ್ ನಾಟ್ ಲೈಕಿಂಗ್ ಇಟ್, ಲೆಟ್ಸ್ ನಾಟ್ ಟಾಕ್. ನಾನು ಮಾತಾಡಲ್ಲ ಅದ್ರ ಬಗ್ಗೆ, ಏನು ಮಾತಾಡಬೇಕು, ಆದರೆ ದೇರ್ ಸೋ ಮೆನಿ ಅದರ್ ಥಿಂಗ್ಸ್ ಟು ಡೂ ಆ್ಯಂಡ್ ಟಾಕ್. ವೈ ದಿಸ್? Correct. No, yeah, it makes sense. Yes. ಯಾವಾಗಲೂ you give off the energy that the other person is also giving, basically. Yes. I have questions about that. We'll come back later. First ಇದು ಈ ರೌಂಡ್ ಮುಗಿಸ್ಬೇಡೋಣ. ನಿಮ್ಮಲ್ಲಿ ಇರೋ ತುಂಬ ಅನಾಯಿಂಗ್ ಅಭ್ಯಾಸ ಏನು? ನನಗೆ ಅನಿಸಿರೋದು, ಐ ಥಿಂಕ್ ವಿತ್ ಎನಿ ಕೈಂಡ್ ಆಫ್ ಸಿಚುವೇಶನ್, ಅಂದರೆ ನಾಟ್ ಟು ದ ಪೀಕ್ಸ್ ಆಫ್ ಯಾರೋ ಮನೇಲಿ ತೀರ್ಕೊಂಡಿದ್ದಾರೆ ಅಥವಾ ಯಾವುದೋ ಸಾವಿನ ಮನೆಗೆ ಹೋಗಿದ್ದೀವಿ ಅಲ್ಲೆಲ್ಲ ಅಲ್ಲ, ಬಟ್ ಇಟ್ ಎನಿ ಕೈಂಡ್ ಆಫ್ ಕಂಡೀಷನ್ ಆರ್ ಸಿಚುವೇಶನ್ ಆರ್ ವಾಟ್ ಎವರ್, ಐ ಟ್ರೈ ಕ್ರ್ಯಾಕಿಂಗ್ ಅ ಜೋಕಲ್ಲಿ. ಯಾರ್ದೋ ಹರಿದು ಊರು ಬಾಗಿಲಾಗಿರುತ್ತೆ, ಬಟ್ ಅಲ್ಲಿ ತಮಾಷೆಯಾಗಿ ಮಾತಾಡ್ತಿರ್ತೀನಿ. ಅವರೆಲ್ಲ ಏನು ಮಾಡ್ತಿದ್ದಾನೆ ಇವನು ಅನ್ನೋ ಥರ ನೋಡ್ತಾರೆ. ನನಗೆ ಅವಾಗ ರಿಯಲ್ ಆಗಿ, ಓ ಶಿಟ್, ಇದು ಇಲ್ಲಿ ಮಾತಾಡ್ಬಾರ್ದಾಗಿತ್ತಾ. ಎಸ್. ಸೊ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಅನಾಯಿಂಗ್ ಅಬೌಟ್ ಮೀ, ದಟ್ ಐ ಆಮ್ ನೆವರ್ ಸೀರಿಯಸ್. I think that's your cope-up mechanism ಅಲ್ಲ, ಸೀರಿಯಸ್ ಆಗೋದು. ಮೇ ಬಿ ಐ ಥಿಂಕ್ ದಟ್ ಕೀಪ್ಸ್ ಮೀ ಕಾಮ್. ಅಂದರೆ ಕೆಲವು ಸಲ ಏನಾಗುತ್ತೆ, ವಿ ಆಲ್ಸೋ ಸ್ಟಾರ್ಟ್ ಪ್ಯಾನಿಕಿಂಗ್ ಅಲ್ಲ, ಏನು ಮಾಡೋದು ಹಿಂಗಾಗೋ ಏನು ಮಾಡೋದು ನೋ. ಅಂದರೆ ನನ್ನ ಟೈರ್ ಪಂಚರ್ ಆಯಿತು ಅಂತ ಹೇಳಿದ್ರೆ, ಓ ಸೂಪರ್ ಅನ್ನು ಅಲ್ಲಿ ಅವ್ರ ಪಕ್ಕದಲ್ಲಿ ಕೂತವರು, ಐ ಹ್ಯಾವ್ ಟು ರೀಚ್ ಇನ್ ಅದರ್ 10 minutes, ವಾಟ್ ಆರ್ ಯು ಸೇಯಿಂಗ್ ಅಂತ ಹೇಳಿ, I mean, I didn't mean that, but yeah, let's just fix this. ಅಂದ್ರೆ ಇನ್ ಸೀರಿಯಸ್ ಟೈಮಲ್ಲೂ ಜೋಕ್ ಮಾಡ್ತಾರೆ ಅಂತ. Yeah. I have For me it's fun. ಅಂದ್ರೆ whatever comes, it's ಮಜಾ, ಹಾಗೆ ಇರಬೇಕು ಅಂತ, but not everybody would like it. So I think that is something annoying about me. I think ಅದು ಗ್ರಾವಿಟಿ ಆಫ್ ದ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. Yes, but ಅದೇ ನಮ್ಮ ಗ್ರಾವಿಟಿ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಜೋಕ್ ಹೊರಗಡೆ ಬಂದುಬಿಟ್ಟಿರುತ್ತೆ.
ನನ್ನ ಹ್ಯಾಬಿಟ್ ಏನಿದೆ ಅಂದರೆ ವೆನ್ ಎವರ್ ಐಮ್ ಕ್ರೈಂಗ್ ಐ ಡೋಂಟ್ ಪೀಪಲ್ ಟು ನೋ ದಟ್ ಐಮ್ ಕ್ರೈಂಗ್ ಓಕೆ ಸೊ ದೆನ್ ಐ ಸ್ಟಾರ್ಟ್ ಸ್ಮೈಲಿಂಗ್ ಅಳ್ತಾ ಇಲ್ಲ ಅದು ಬಟ್ ಕಣ್ಣಿಂದ ನೀರು ಈಗ ನೀವು ಕ್ರೈಯಿಂಗ್ ಅಂತ ಹೇಳಿದಾಗ ನೆನಪಾಯಿತು. ಸೊ ಈಗ ನೀವು ಅಳ್ತಾ ಇದ್ದೀರಾ, ನೀವು ಇಲ್ಲಿ ಬರ್ಬೋದು ಸಿಕ್ಕಾಪಟ್ಟೆ ಅಳ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ನಿಮ್ಮ ಜೀವನದಲ್ಲಿ ಇವಾಗ ಏನು. ನಾನು ಬಂದ ತಕ್ಷಣ ನೀವು ಅಳೋದು ನೋಡೋದನ್ನ ನೀವು ತುಂಬ ನಿಮ್ಮ ಅಳೋದೇ ನೋಡೇ ಇರಲ್ಲ ಅಂತ ಅಂದ್ಕೊಳ್ಳಿ. ನಾನು ಬಿದ್ದು ನಗಕ್ಕೆ ಶುರು ಮಾಡಿದ್ರು ಮಾಡ್ದೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಅದನ್ನ ನೋಡಿ ಹೌ ಹಾರ್ಟ್ಲೆಸ್ ಅಂತ ಅನ್ಕೋಬೋದು ನೀವು. ನಾನು ಪ್ರಾಬಬ್ಲಿ ಹಂಗೆ ಆಗಿ ಕೆಲವರು ಯಾರಾದರೂ ನನಗೆ ಅವ್ರ ನೋವು somebody says you know what this happened, you know I'm sick, I have fever today ಅಂತ ನಂಗೆ ಇವಾಗ ಹೆಂಗೆ ಅಂದರೆ ನಾನು ಎಷ್ಟು ಕಾಮಾಗಿ ಥಿಂಗ್ಸನ್ನು ತೊಗೊಳಕ್ಕೆ ಶುರು ಮಾಡಿದೆ. ಯು ನೋ ವಾಟ್, ಐ ಥಿಂಕ್ ಇನ್ ಅದರ್ 5 minutes ಐ ವಿಲ್ ಡೈ. ಲೈಕ್ ಓ ಇಸ್ ಇಟ್, ನಂಗೆ ಏನು ಹೇಳಬೇಕು, ಓಕೆ ಡೋಂಟ್ ಡೈ ಅಂತ ಹೇಳಲ್ಲ, ಓ ಶಿಟ್ ಸಾರಿ ಅಂತ ಹೇಳಲ್ಲ. ನನ್ನ ಅದೀಗ ಹೆಂಗಾಗಿದೆ ನಾನೇ ಸೈಲೆಂಟ್ ಆಗಿಬಿಡ್ತೀನಿ. ಇಲ್ಲ ಆ ಬಾಯಿ ತಪ್ಪಿ ಗುಡ್ಲಕ್ ಅಂದರು ಅದೇ ನಾನು ಹೇಳ. ಸೊ ಐ ಆಮ್ ಜಸ್ಟ್ ಕಿಡಿಂಗ್ ಬಟ್ ಯಾ ಅಂದರೆ ಸೊ ದಟ್ಸ್ ಹೌ ಇಟ್ ಇಸ್. ನನಗೆ ಅದು ಆ ಮೊಮೆಂಟಲ್ಲಿ ತೀರಾ ಗೊತ್ತಿದ್ರೆ, ಇಫ್ ಐ ನೋ ಯು ವೆರಿ ವೆಲ್ ನೋ ಆ್ಯಂಡ್ ಯು ಆರ್ ಸೇಯಿಂಗ್ ಸಮಥಿಂಗ್ ಟು ಮೀ ಆ್ಯಂಡ್ ಐ ಪ್ರಾಬ್ಲಿ ವಿಲ್ ಕಮ್ ಅಪ್ ಆ್ಯಂಡ್ ಐ ವಿಲ್ ಸೇ ಸಿ ದಿಸ್ ಇಸ್ ನಾಟ್ ಹೌ ಇಟ್ ಇಸ್, ಆರಾಮಾಗಿರು ಹಾಗೆ. ಬಟ್ ಅಗೇನ್ ದ ಸೇಮ್ ಥಿಂಗ್ ಕಮ್ಸ್ ಅಪ್ ಅಲ್ಲ. ಐ ವುಡಂಟ್ ನೋ ಅದನ್ನು ಹೆಂಗೆ ನಿಮ್ಮನ್ನು ಕನ್ಸೋಲ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ. ಏನಾಗಲ್ಲ ಸರಿಯಾಗತ್ತೆ ಅದನ್ನು ಹೇಳೋಕ್ಕೂ ಆಗಲ್ಲ ನನಗೆ, ಯಾಕಂದರೆ ಐ ನೋ ಏನಾಗಲ್ಲ ಸರಿಯಾಗತ್ತೆ, ದಟ್ ಸ್ಟೇಟ್ಮೆಂಟ್ ಈಸ್ ನಾಟ್ ಗೋಯಿಂಗ್ ಟು ಫಿಕ್ಸ್ ಯುವರ್ ಪ್ರಾಬ್ಲಮ್. ಐ ಮೀನ್ ಅದೇ ಅದು ಅಷ್ಟು ಯೋಚನೆ ಮಾಡಲೂಬಾರ್ದು ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಎನಿವೇಸ್ ಓಕೆ, ಸೊ ನಿಮ್ಮ ಫೋನ್ ಗ್ಯಾಲರಿ ಫೋಟೋಸ್ ಲೀಕ್ ಆದರೆ ವಿಯರ್ಡೆಸ್ಟ್ ಫೋಟೋ ಯಾವುದಿದೆ ನಿಮ್ಮ ಫೋನಲ್ಲಿ? ಆ ಥರದ್ದು ಯಾವುದೂ ಇಲ್ಲ. ವಿಯರ್ಡ್ ಅಂತ ಅನ್ಸೋದು ನನಗಂತೂ, ನಾನು ತಗೊಳ್ಳೋದೆ ಫಸ್ಟ್ ಆಫ್ ಆಲ್ ವಿಯರ್ಡ್ ಫೋಟೋ ಯಾಕೆ ತಗೊಂಡು ಇಟ್ಕೊಳ್ಳಿ ಅಂತ. ಮೇ ಬಿ ಸೆಲ್ಫಿ ಲೈಕ್ ವಿ ಡೋಂಟ್ ಡೂ ದ್ಯಾಟ್. ವಿ ಡೋಂಟ್ ಟೇಕ್ ಸೆಲ್ಫಿ ಆ್ಯಂಡ್ ಸಿ ಓ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಮಿರರ್ ಇಲ್ಲ, ನೀವು ಶೂಟ್ಗೆ ಹೋಗಿದ್ದೀರಾ, ಅದನ್ನು ಸೆಲ್ಫಿ ಆಗಿ ತೊಗೊಳ್ಳಿ. ಹಿಂಗೆ ನೋಡ್ತೀನಿ ಸೆಲ್ಫಿ ಕ್ಯಾಮರಲ್ಲಿ, ಹಿಂಗೆ ನೋಡ್ತೀನಿ ಎಲ್ಲ ಸರಿ ಇದೆ, ಓಕೆ. ವೆರಿ ರಾಂಗ್ ಕ್ವಶನ್ ಟು ಅ ಗೈ. ಐ ಹೋಪ್ ಸಮ್ ಡೇ ನಿಮ್ಮದು ಗ್ಯಾಲರಿಯಲ್ಲಿ ಒಂದು ಸೆಲ್ಫಿ ಫೋಟೋ ಲೀಕ್ ಆಗಿಬಿಟ್ಟಿದೆ. ಆಮೇಲೆ ಏನು ಹೇಳ್ತಾ ಇದ್ರಿ, ಸೆಲ್ಫಿನೇ ತಗೊಂಡಿಲ್ವಾ ಅಂತ. ಓಕೆ, ನಿಮ್ಮದು ಫ್ರೆಂಡ್ಶಿಪ್ಪಲ್ಲಿರೋ ಟಾಕ್ಸಿಕ್ ಟ್ರೇಟ್ ಏನು? ಇದೇ ಜೋಕ್ ಮಾಡೋದೇನಾ? ಯಾ, ಐ ಥಿಂಕ್ ದ್ಯಾಟ್ ಈಸ್ ವಾಟ್ ಈಸ್ ಇಟ್ ಈಸ್. ಅಂದರೆ ಅಷ್ಟು ಟಾಕ್ಸಿಕ್ ಅಂತೆಲ್ಲ ಏನೂ ಇಲ್ಲ, ಬಟ್ ಯಾ ಅಂದರೆ ಬಟ್ ಟಾಕ್ಸಿಕ್ ಟ್ರೇಟ್ ಅಂತ ಫ್ರೆಂಡ್ಶಿಪ್ಪಲ್ಲಂತೂ ಯಾವುದೂ ಇಲ್ಲ ವಿತ್ ಮೀ. ಓಕೆ, ಟಾಕ್ಸಿಕ್ ಟ್ರೇಟ್ ಇನ್ ರಿಲೇಷನ್ಶಿಪ್? I was a very possessive boyfriend initially. I think till my age of 25 was very ಅಂದರೆ ಆ ಥರ ಟಾಕ್ಸಿಸಿಟಿ ಲೆವೆಲ್ಗೆಲ್ಲ ಪಾಸಿಟಿವ್ ಅಲ್ಲ, ಬಟ್ ಐ ಯೂಸ್ ಟು ಬಿ. ಬಟ್ ಐ ಥಿಂಕ್ ನಾಟ್ ಎನಿಮೋರ್, ದಟ್ಸ್ ಗಾನ್. ಯಾ ಅದೇ. ಓಕೆ, ನೀವು ಪಬ್ಲಿಕಲ್ಲಿ ಯಾರನ್ನಾದ್ರೂ ನೋಡಿ ಗೊತ್ತಿರೋರನ್ನ ನೋಡ್ಬಿಟ್ಟು ಗೊತ್ತಿಲ್ಲ ಅಂತ ಹಂಗೆ ಪ್ರಿಟೆಂಡ್ ಮಾಡಿ ಹೊಟ್ಟೋಗ್ಬಿಟ್ಟಿದ್ದೀರಾ? ಹೌದು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ದಿಶಾ ಉಮೇಶ್ ಅಂತ ಅವರು ಒಂದ್ಸಲ ನೋಡಿದೆ ಅವ್ರನ್ನ ಪಬ್ಲಿಕಲ್ಲಿ. ಅಯ್ಯೋ ಬೇಡ ಗುರು, ಪಾಡ್ಕಾಸ್ಟಿಗೆ ಕೇಳಿಬಿಡ್ತಾಳೆ ಅಂತ ನಾನು ಅಲ್ಲಿಂದನೇ ಎಸ್ಕೇಪ್ ಆಗಿಬಿಟ್ಟಿದ್ದೆ. ಇಲ್ಲ ಐಮ್ ಜಸ್ಟ್ ಕಿಡಿಂಗ್. ಬಟ್ ಪಬ್ಲಿಕಲ್ಲಿ ನನಗೆ ಗೊತ್ತಿಲ್ಲದೆ ಇರೋರನ್ನೇ ಮಾತಾಡಿಸ್ತೀನಿ, ಇನ್ನು ಗೊತ್ತಿಲ್ಲದವ್ರನ್ನ ನಾನು ಮಾತಾಡಿಸ್ತಾ ಇರ್ತೀನ? ಐ ವಿಲ್ ನೆವರ್ ಡೂ ದ್ಯಾಟ್. ಐ ಫೀಲ್ ಸೋ ಆಕ್ವರ್ಡ್. ಇವಾಗ ಐ ಕಾಂಟ್ಯಾಕ್ಟ್ ಆಗಿ ಮಾತಾಡಿದ್ರೆ ಅದೇ ಅವ್ರು ಬಹುಶಃ ನಿಮಗೆ ಹಾಯ್ ಅಂತ ಕಳಿಸಿರ್ತಾರೆ DM ಅಲ್ಲಿ, ಅದಕ್ಕೆ ಹಂಗೆ ಮಾಡಿರ್ತೀರ. ಹಾಯ್, ವಾಟ್ ಈಸ್ ಹಾಯ್? ಸೇ ಸಮಥಿಂಗ್. ಹಾಯ್ ದಿಶಾ, ನಿಮ್ಮ ಇದು ವಿಡಿಯೋ ನೋಡಿದೆ, ಚೆನ್ನಾಗಿದ್ದೀರಾ, ನೀವು ತುಂಬ ಚೆನ್ನಾಗಿದ್ದೀರಾ ದಿಶಾ, ಐ ರಿಯಲಿ ಲೈಕ್ ಯು, ನನ್ನ ಮದುವೆ ಆಗ್ತೀರಾ, ನನಗೆ ಅಷ್ಟು ಇಂಟ್ರೆಸ್ಟ್ ಇದೆ, ನಾನು ನಿಮ್ಮನ್ನು ತಿಳ್ಕೊತೀನಿ, ಎನಿಥಿಂಗ್, ಬಟ್ ನಾಟ್ ಹಾಯ್, ನಾಟ್ ಗುಡ್ ಮಾರ್ನಿಂಗ್. ಸಮ್ ಪೀಪಲ್ ಕಾಲ್ ಮೀ ದೀಕ್ಷಾ ಆಲ್ಸೋ. ಸುಮ್ಮನೆ ಸ್ಪೆಲ್ಲಿಂಗ್ ಓದಿಲ್ಲ ಏನಿಲ್ಲ, ಹಾಯ್ ದೀಕ್ಷಾ. ಅವ್ರು ಏನು ಅನ್ಕೊಂಡಿದ್ದಾರೆ, ದೀಕ್ಷಾ ಇಸ್ ಅ ಶಾರ್ಟ್ ಫಾರ್ಮ್, ಅಂದರೆ ದಿಶಾ ಇಸ್ ಅ ಶಾರ್ಟ್ ಫಾರ್ಮ್ ಫಾರ್ ದೀಕ್ಷಾ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ನನಗೆ ಐ ಗೆಟ್ ಒಂದು ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಊಟ ಆಯಿತಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಹಾಯ್ ಹಾಯ್ ಹಾಯ್. ಓ ನಮಗೆಲ್ಲ ರಿಪ್ಲೈ ಮಾಡಲ್ವಾ ನೀವು? ಏನಂತ ನಿಮ್ಮ ಪ್ರಶ್ನೆ ಏನು? ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಊಟ ಆಯಿತಾ? ನಾನು ದೊಡ್ಡಮ್ಮನ ಮಗ ಅಲ್ಲ, ಚಿಕ್ಕಪ್ಪನ ಮಕ್ಕಳಲ್ಲ. You say something about my work or anything, I'll definitely acknowledge that, ಅಲ್ಲ. I'll respond to it. Hi, good morning, good night, ಏನು ಹೇಳಿ ನಾನು?
ಐ ಅಗ್ರಿ. ನನಗೆ ತುಂಬಾ ಟ್ರಿಗರ್ ಆಗುತ್ತೆ ಆಯ್ತಾ. ನಂಗೆ ಇಲ್ಲ ಮೆಸೇಜ್ ಇತ್ತೀಚೆಗೆ ಕಮ್ಮಿ ಆಗಿದೆ. ಪರ್ಪಸ್ ಆಫ್ ವರ್ಕ್ ಗೊತ್ತಾಗಬೇಕು ನನಗೆ. ಇವಾಗ ನೋಬಡಿ ಈಸ್ ಫ್ರೆಂಡ್ಸ್ ರೈಟ್. ದ ಇಂಟೆನ್ಷನ್ ಆಫ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ಈಸ್ ಆಲ್ವೇಸ್ ಅಬೌಟ್ ವರ್ಕ್ ಓನ್ಲಿ Yes. ರೈಟ್. ನನ್ನ ಫ್ರೆಂಡ್ಸ್ ಇರೋರು ಸ್ಕೂಲ್ ಫ್ರೆಂಡ್ಸ್. Anybody else that you see are my work friends only. Okay, mutually respecting, all of that is there. So ಅದು ಒಂದು ಹಾಯ್ ಕಳಿಸ್ಬಿಟ್ಟು ಅದ್ರದ್ದು ಇಂಟೆನ್ಷನ್ ಹೇಳಿದ್ರೆ ಐ ಕ್ಯಾನ್ ಥಿಂಕ್ ಆ್ಯಂಡ್ ಡೂ ಸಮಥಿಂಗ್ ಅಬೌಟ್ ಇಟ್. ಐ ಗೆಟ್ ಸೋ ಟ್ರಿಗರ್ಡ್ ವಿತ್ ದಿಸ್ ಹಾಯ್. ಇಲ್ಲ ಇತ್ತೀಚೆಗೆ ಇಟ್ಸ್ ವೆರಿ ಕಮ್ಮಿ ಆಗಿದೆ. ಮುಂಚೆ ಎಲ್ಲ ನೋಡಿ ನಿಮಗೆ ವಾಟ್ಸಪ್ಪಲ್ಲಿ ಎಲ್ಲರ ಹತ್ರ ಒಂದು ನಂಬರ್ ಇರುತ್ತಲ್ಲ ನಿಮ್ಮದು, ವರ್ಕ್ ನಂಬರ್ ಇರುತ್ತಲ್ಲ, ಅದರಲ್ಲಿ ಯಾವುದೋ ಒಂದು ದೇವ್ರ ಫೋಟೋ ಕಳಿಸ್ಬಿಟ್ಟು 10 ಜನರಿಗೆ ಕಳಿಸಿ ಅಂತ ಬರುತ್ತೆ. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಟೀ ಕುಡಿದ್ರಾ ಅಂತ. ಸೊ ಇವತ್ತವರೆಗೂ ಅವ್ರ ಹೆಸರು ಮಾಡ್ತಿದ್ದೀನಿ ನಾನು. ಎಲ್ಲ ಆ್ಯಕ್ಟರ್ಸ್ದು ನಂಬರ್ ಇದೆ ಅವ್ರ ಹತ್ರ. ಎಲ್ಲ ಸಿನಿಮಾ ಸೀರಿಯಲ್ ಗ್ರೂಪಲ್ಲಿ ಅವ್ರು ಇದ್ದಾರೆ. ಆ ಮನುಷ್ಯ ಅವ್ರ ಹೆಸರು ಮರ್ತೋಗಿದ್ದೀನಿ ನಾನು. ಹೆಂಗೆ ಮರೆಯೋದಕ್ಕೆ ಸಾಧ್ಯ? ಪ್ರಾಬ್ಲಿ ಹಿ ಸ್ಟಾಪ್ ಮೆಸೇಜಿಂಗ್ ಮೀ. ಅವ್ರದ್ದು ಐ ಥಿಂಕ್ ಅವರು 100-200 ಜನ ಆ್ಯಕ್ಟರ್ಗಳನ್ನ ಬ್ರಾಡ್ಕಾಸ್ಟಲ್ಲಿ ಹಾಕ್ಕೊಂಡಿದ್ದಾರೆ. ಹಿ ಸೆಂಡ್ಸ್ ಗುಡ್ ಮಾರ್ನಿಂಗ್, ತಿಂಡಿ ತಿಂದ್ರಾ. ಈಗ ನಾನು ರಿಪ್ಲೈ ಮಾಡಿದ್ರೆ ಅದೇ ಥರ 100 ಜನ ಅವ್ರಿಗೆ ತಿಂದೆ, ನೀವು ತಿಂದ್ರಾ ಅಂತ ಕೇಳಿದ್ರೆ ವೆನ್ ಡೂ ಯು ಹ್ಯಾವ್ ದ ಟೈಮ್ ಟು ಸಿಟ್ ಆ್ಯಂಡ್ ರಿಪ್ಲೈ ಹಾಂ ನಾ ತಿಂದೆ. ಬ್ರಾಡ್ಕಾಸ್ಟ್ ಓ ಮೈ ಗಾಡ್, ದಟ್ಸ್ ಸಚ್ ಅ ಡಿಸಾಸ್ಟರ್. ಹಾಯ್ ತಿಂಡಿ ತಿಂದ್ರ ಸ್ವಲ್ಪ ಬಿಟ್ಟು ನಾನು ತಿಂದೆ ಅಂತ ಬರುತ್ತೆ. ಅದು ಈಗೇನು ಅಂದರೆ ಅವ್ರು ನಾನು ನೋಡಿದ್ದೀನಿ ಸೇಮ್ ಫಾರ್ಮ್ಯಾಟ್. ಆಮೇಲೆ ಅವ್ರದ್ದೆಲ್ಲ ಫೋಟೋ ಕಳಿಸ್ತಾರೆ. ಯಾರ್ದಾದ್ರೂ ಒಂದು ಸೀರಿಯಲ್ ಈವೆಂಟ್ಗೆ ಹೋದರು, ಸಿನಿಮಾ ಈವೆಂಟ್ಗೆ ಹೋದರು, ಸೈಮಾ ಆ ಥರದ್ದೆಲ್ಲೋ ಹೋಗಿರ್ತಾರೆ ಅವರು. ಅಲ್ಲೊಂದು ಫೋಟೋ ತೊಗೋತಾರೆ, ಅದನ್ನು ನಮಗೂ ಕಳಿಸ್ತಾರೆ. ನಾನು ಏನು ಮಾಡಲಿ ಇವರು ನಾನು ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಇಟ್ಸ್ ರೆಡ್ಯೂಸ್ ದ ಲಾಟ್. ಯಾರು ಅಂದರೆ ಪುರ್ಸೊತ್ತು ಇಲ್ಲ ಯಾರಿಗೂ ಗುಡ್ ಮಾರ್ನಿಂಗ್, ಗುಡ್ ನೈಟ್, ತಿಂಡಿ ತಿಂದ್ರ ಅಂತ ಕಳಿಸೋ ಅಷ್ಟು. ಓಕೆ, ಸೊ ನೀವು ಎಲ್ಲಾದರೂ ಆಚೆ ಹೋಗಬೇಕಾಗಿರುತ್ತೆ, ಬಟ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಏನು ಸುಳ್ಳು ಹೇಳ್ತೀರಾ? ಊರಲ್ಲಿಲ್ಲ ಅಂತೀನಿ. ಈಗ ನೀವು ಲಾಸ್ಟ್ ಟೈಮ್ ನನ್ನ ಪಾಡ್ಕಾಸ್ಟ್ ಕೇಳಿದ್ರಿ, ನಾನು ಬೆಂಗಳೂರಲ್ಲೇ ಇದ್ದೆ. ನಾನು ಬೆಂಗಳೂರಲ್ಲಿಲ್ಲ ಊರಲ್ಲಿದ್ದೀನಿ ಅಂತ ಹೇಳಿದ್ನಲ್ವಾ, ಹಾಗೆ ಹೇಳ್ತೀನಿ ಅವ್ರಿಗೆ. ಅಂದರೆ ಹಿಂಗೆ ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತ. ನಾನು ಇರಲಿಲ್ಲ, ಊರಲ್ಲೇ ಇದ್ದೆ. ಜೋಕ್ ಮಾಡ್ತಾ ಇಲ್ಲ ಇಲ್ಲ ಅಂದರೆ ಅಯ್ಯೋ ಯಾಮರ್ಸಕ್ಕೆ ಹೋಗಿ ಸತ್ತು ಹೇಳ್ಬಿಟ್ನ. ಇಲ್ಲ ಅಂದರೆ ಎಲ್ಲದರ ರೆಕಾರ್ಡ್ ಆಗುತ್ತಾ ಇದು? ಇಲ್ಲ ನಾನು ಊರಲ್ಲೇ ಇದ್ದೆ. ನಂಗೆ ಅದಕ್ಕೆ ಸೂಪರ್ ದೇಶ ಸ್ವಲ್ಪ ಕರೆಕ್ಟ್ ಆಗಿರಲಿಲ್ಲ. ಓಕೆ, ಅದು ಆನ್ ದ ವೇ ಇದ್ದೆ. ನನ್ನ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಕರ್ಸಿದ್ದೀನಿ ಅಂತ ನಾನು ನಿಮಗೋಸ್ಕರ ಕವರ್ ಅಪ್ ಮಾಡಿ. ಥ್ಯಾಂಕ್ ಯು. ಓಕೆ, ನಾವು ಮತ್ತೆ ಸೀರಿಯಸ್ ಇವಾಗ ಮಾತಾಡೋಣ. ಸೀರಿಯಸ್ ಫುಲ್ ಡೀಪ್ ಸೀರಿಯಸ್. ಓಕೆ, ನೀವು ಲಾಸ್ಟ್ ಹತ್ತಿದ್ದು ಯಾವಾಗ? 2 weeks ಬ್ಯಾಕ್. ಐಮ್ ಅ ಹ್ಯೂಜ್ ಫ್ಯಾನ್ ಆಫ್ ಇಮ್ತಿಯಾಜ್ ಅಲಿ. ಸೊ ಮೇ ವಾಪಸ್ ಆವಂಗ ಅಂತ ಒಂದು ಸಿನಿಮಾ ಇದೆ, ಅಂದರೆ ಇವಾಗಲೂ ಥಿಯೇಟ್ರಲ್ಲಿ ಇರಬೇಕು. ಆ ಸಿನಿಮಾ ನೋಡಬೇಕಾದ್ರೆ ಐ ಥಿಂಕ್ ಆಲ್ಮೋಸ್ಟ್ ಆಫ್ಟರ್ 2 years ನಾನು ಹತ್ತಿರೋದು ಆ ಥರ. ಅದು ಮೈ ಗಾಡ್ ಸಚ್ ಅ, ಅಂದರೆ ಅಲ್ಲಿ ಯಾವುದೋ ಒಂದು ಸ್ಟ್ಯಾಂಡಪ್ ಕಾಮಿಡಿ ನಡೀತಿರುತ್ತೆ. ಅವ್ನ ಕಾಮಿಡಿ ಅಲ್ಲಿ ಸಿನಿಮಾದಲ್ಲಿ ನಡೀತಾ ಇದೆ, ಬಟ್ ಇಲ್ಲಿ ಈ ಕಡೆ ಆಡಿಯನ್ಸ್ಗೆ ಇಟ್ಸ್ ಅ ವೆರಿ ವೆರಿ ಹೆವಿ ಪಾರ್ಟ್. ಅಂದರೆ ಥ್ರೂ ಔಟ್ ದ ಸಿನಿಮಾ ಆ ಥರದ್ದು ತುಂಬ ಮೂಮೆಂಟ್ಸ್ ಇದ್ದಾವೆ. ನಿಮ್ ಇವಾಗ ವೆನ್ ಯೂರ್ ಆಲ್ಸೋ ಟ್ರೈಂಗ್ ಟು ಪಿಕ್ ರೋಲ್ಸ್ ಫಾರ್ ಯುವರ್ ಮೂವೀಸ್ ರೈಟ್, ಅದು ನಿಮಗೆ ತುಂಬ ರಿಲೇಟ್ ಆಗ್ಬೇಕಂತ ಇರುತ್ತಾ ಅಥವಾ ನೀವು ಕಮರ್ಷಿಯಲ್ ವ್ಯಾಲ್ಯೂನು ನೋಡ್ತೀರಾ? ಹೆಂಗೆ, ಹೌ ಡು ಯು ಡೂ ದ್ಯಾಟ್? ಐ ವುಡ್ ಲವ್ ಟು. ಅಂದರೆ ನಿಮ್ಮ ಜನರು ಪ್ರತಿಯೊಂದು ಕ್ಯಾರೆಕ್ಟರ್ ನೀವು ಪ್ಲೇ ಮಾಡಿದಾಗ ಇಟ್ ಹ್ಯಾಸ್ ಟು ಬಿ ರಿಲೇಟಬಲ್ ಟು ದ ಆಡಿಯನ್ಸ್ ಅಲ್ಲ. ಆಡಿಯನ್ಸ್ ಅದ್ರ ಜೊತೆ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಐ ಶುಡ್ ಬಿ ದಟ್ ಕ್ಯಾರೆಕ್ಟರ್. ಈಗ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ನನ್ನ ಜೊತೆ ಕನೆಕ್ಟ್ ಆದರು, ಯಾಕಂತ ಹೇಳಿದ್ರೆ ಅದು ನನ್ನ ರಿಯಲ್ ಲೈಫ್ ಸ್ಟೋರಿ. ಆ್ಯಂಡ್ ಜನರನ್ನ ನಾನು ನಂಬಿಸ್ಬೇಕಾಗ್ಲಿಲ್ಲ ನಾನು ಈ ಥರ ಅಂತ, ಅದು ನಾನೇ. ಸೊ ಐ ವಾಸ್ ಲಿವಿಂಗ್ ದಟ್ ಇನ್ ರಿಯಾಲಿಟಿ. ಸೊ ಸಿನಿಮಾದಲ್ಲಿ ಒಬ್ಬರು ನನ್ನನ್ನು ನೋಡಿ ಇವ್ನು ಏನಾಗ್ತಿದೆ, ಯಾಕೆ ಹಿಂಗಾಯ್ತು, ಎಂತ ಆಗೋಯ್ತಲ್ವಾ ಇವನ್ ಪಾತ್ರ, ಆ ಪಾತ್ರಕ್ಕೆ ಅವ್ರು ರಿಲೇಟ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ನಾನು ನಂಬಿಸ್ಬೇಕಲ್ವಾ ನಾನು ಆ ಪಾತ್ರ ಅಂತ. ಸೊ ಅವ್ರನ್ನ ನನ್ನ ನಂಬಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ನಂಬಬೇಕು. ಸೊ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ರಿಲೇಟಬಲ್. When you are also like talking even if I play a superman, a superhero character which is ಈಗ ವಾಸ್ತವದಲ್ಲಿ ಇಟ್ ಇಸ್ ನಾಟ್ ರಿಲೇಟಬಲ್. ಸೂಪರ್ ಮ್ಯಾನ್ ಅನ್ನು ನೋಡಿಲ್ಲ, ಸೂಪರ್ ಇದನ್ನ ನೋಡಿಲ್ಲ, ಯಾರೂ ನೋಡಿಲ್ಲ. ಬಟ್ ಅಲ್ಲೂ ಕೂಡ ನಿಜವಾಗ್ಲೂ ಈ ತರದೊಬ್ಬ ಬಂದಿದ್ದಿದ್ರೆ ಹೌ ಡು ಐ ಮೇಕ್ ದಮ್ ಫೀಲ್? ದಟ್ ಇಸ್ ಅಗೇನ್ ರಿಲೇಟಬಲ್. ಲೈಕ್ ಇವನ್ ಈ ಆಲ್ ದೀಸ್ sci-fi movies also, Iron Man ಹತ್ರ ಎಲ್ಲ ನೋಡಿದ್ರೆ ಕೂಡ ರಿಲೇಟಬಲ್.
ಅಂದ್ರೆ ನಿಮ್ಗೆ ಪಾರ್ಟ್ ವೇರ್ they're not actually Yes. playing the superhero role. ನಾವೀಗ ಎಷ್ಟು ಈ ಸೈನ್ಸ್ ಫಿಕ್ಷನ್ ಸಿನಿಮಾಗಳನ್ನೆಲ್ಲ ನೋಡಿ ಆಗಿ ಅಂದ್ರೆ ಅದರಲ್ಲಿ ವಿ ಹವ್ ಗಾನ್ ಇನ್ ಟು ಇಟ್ ಅಂತ ಹೇಳಿದ್ರೆ ನಮಗೆ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇದೆ, ನಿಜವಾಗ್ಲೂ ಇನ್ನೊಂದು ಡೈಮೆನ್ಷನ್ ಅಲ್ಲಿ ಈ ತರದ ಪಾತ್ರಗಳು ಇರಬಹುದೋ ಏನೋ, ಏಲಿಯನ್ಸ್ ನಿಜವಾಗ್ಲೂ ಬಂದಿರ್ಬೋದೋ ಏನೋ, ಅವ್ರು ಕೊಟ್ಟಿರುವಂತ ಪವರ್ಸ್ಗಳು ಸೂಪರ್ ಮ್ಯಾನ್ ಅದೇ ಪವರ್ ಆಗಿರ್ಬೋದೋ ಏನೋ, ಅವ್ನ ಏನೋ ಕ್ರಿಪ್ಟೋನೈಟ್ ಅಂತ ಯಾವುದೋ ಒಂದು ಪ್ಲಾನೆಟ್ ಇಂದ ಬರ್ತಾನೆ, ಸೊ ಆ ಪ್ಲಾನೆಟ್ ಇರ್ಬೋದೋ ಏನೋ. ಇಲ್ಲದೆ ಇದೆಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಮೈಥಾಲಜಿಗೆ ಎಲ್ಲೋ ಕನೆಕ್ಟ್ ಮಾಡಿದ್ದಾರೆ ಒಂದಿಷ್ಟು ಪಾತ್ರಗಳು ಅಂತ ಹೇಳಿದಾಗ ಹೌದಲ್ವಾ, ಇದು ಹನುಮಂತನ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಸೇಮ್ ಇದೆ. ಸೊ ನೋಡು, ಅವರು ಹೇಳ್ತಿದ್ದಾರೆ ಇಲ್ಲೂ ಮೈಥಾಲಜಿಯಲ್ಲೂ ಇದೆ, ಇಲ್ಲೂ ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇರ್ ಇಸ್ ಸಮಥಿಂಗ್ ದಟ್ ವಿ ಡೋಂಟ್ ನೋ ವಿಚ್ ಇಸ್ ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್, ಬಟ್ ಸ್ಟಿಲ್ ವಿ ಆರ್ ಏಬಲ್ ಟು ಬಿಲೀವ್. ಯಾಕೆ? ಇಟ್ ಮೈಟ್ ಬಿ ಟ್ರೂ. ಅಂದ್ರೆ ನೋಡಿ ಅವ್ರು ಎಷ್ಟು ನಮಗೆ ನಂಬಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಪಾತ್ರಗಳಿಂದ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಟ್ ವಾಸ್ ಸೋ ಕನ್ವಿನ್ಸಿಂಗ್ ದಟ್ ವಿ ಟುಡೇ ಬಿಲೀವ್ ದಟ್ ನಮ್ಗೆ ಇವಾಗ ಅಯ್ಯೋ ಅಯನ್ ಮ್ಯಾನ್ ಇಲ್ವಲ್ಲ, ಇವಾಗ ನೆಕ್ಸ್ಟ್ ಹೋಗ್ಬಿಟ್ನಲ್ಲ, ಮತ್ತೆ ಬರ್ತಾನಂತೆ ಅನ್ನೋದೊಂದು ಖುಷಿ ಕೊಡಕ್ ಶುರು ಮಾಡ್ತಲ್ಲ ಆತ. ವೆರಿ ಟ್ರೂ. ನೀವು ಏಲಿಯನ್ಸ್ ಅಲ್ಲಿ ನಂಬ್ತೀರಾ? ಯಾರನ್ನ? ಏಲಿಯನ್ಸ್ ನಂಬ್ತೀರಾ? ಏಲಿಯನ್ಸ್ ಅಲ್ಲ, ಐ ನೋ ಆಡಿಯನ್ಸ್ ಇಸ್ ಕನ್ವಿನ್ಸ್ಡ್. ಐ ವಾಂಟ್ ಟು ಆಸ್ಕ್ ಇಫ್ ಯು ಆಲ್ಸೋ ಫೀಲ್ ಏಲಿಯನ್ಸ್ ಐ ಆರ್ ಹ್ಯಾವ್ ಮೆಟ್ ಆಲ್ಸೋ. ಯು ಮೆಟ್? ಡೋಂಟ್ ಟೆಲ್ ದೀಶಾ ಉಮೇಶ್. ಅದಕ್ಕೆ ಎದುರುಗಡೆನೆ ಕೂತ್ಕೊಂಡು ನನ್ನನ್ನು ನಂಬ್ತೀರಾ ಅಂತ ಕೇಳ್ಬೋದಲ್ವಾ ನೀವು? ಏಲಿಯನ್ಸ್ ನಂಬ್ತೀರಾ ಅಂದ್ರೆ ಒಳ್ಳೆ ಕತೆ ಆಯ್ತು ದಿಶಾ. Asking, do you think extraterrestrial life exists? ಐ ಡೋಂಟ್ ನೋ. ನಂಗೇನ್ ಅನ್ಸುತ್ತೆ ಅಂದ್ರೆ, ಇದು such a big world, right? I mean, so There many might galaxies, be. obviously. Obviously there might be. ಅಂದ್ರೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಮೈಥಾಲಜಿಕಲ್ ಸ್ಟೋರೀಸ್, ಸೊ ಎಲ್ಲೆಲ್ಲೋ ಒಂದಿಷ್ಟು ಡಾಟ್ಸ್ಗಳನ್ನ ಕನೆಕ್ಟ್ ಮಾಡಿದಾಗ ಎಷ್ಟೋ ಒಂದಿಷ್ಟು ಈಗ ಹೇಳ್ತಾರಲ್ಲ, ಕೆಲವುದೆಲ್ಲ ಆರ್ಕಿಟೆಕ್ಚರ್ಸ್ ಎಲ್ಲ ನೋಡಿದಾಗ ಮುಂಚಿನ ಕಾಲದ್ದು, ದಿಸ್ ಇಸ್ ಇಂಪಾಸಿಬಲ್ ಫಾರ್ ಅ ಹ್ಯೂಮನ್ ಟು ಡೂ. ಸೊ ದೇರ್ ಮೈಟ್ ಬಿ ಅನ್ ಎಕ್ಸ್ಟರ್ನಲ್ ಫೋರ್ಸ್ ದಟ್ ಹೆಲ್ಪ್ಡ್ ಇದನ್ನೆಲ್ಲ ಮಾಡೋದಕ್ಕೆ. ಇಟ್ ಮೈಟ್ ಬಿ ಎ ಏಲಿಯನ್. ಸೊ ವಾಟ್ ಎವರ್ ಇಸ್ ನಾಟ್ ಹ್ಯೂಮನ್ ಆ್ಯಂಡ್ ನಮಗೆ ಅರ್ಥನೇ ಆಗದಿರೋದು, ನಾವು ನೋಡದೇ ಇರುವಂಥದ್ದು ಎಷ್ಟೋ ವಿಚಾರಗಳಿಗೆ ಏಲಿಯನ್ ಅಂತ ಹೇಳೋದಲ್ವಾ. ವೈರಸ್ ಆಲ್ಸೋ ದಟ್ ಈಸ್ ನ್ಯೂ ಟು ಅವರ್ ಬಾಡಿ ಇಸ್ ಏಲಿಯನ್ ವೈರಸ್. ಸೊ ಐ ಥಿಂಕ್ ದೇರ್ ಮೈಟ್ ಬಿ. ಆ್ಯಂಡ್ ನಾನು ಹ್ಯೂಜ್ ಫ್ಯಾನ್ ಆಫ್, ನಾನು ಏನು ಕುತ್ಕೊಂಡು ಯಾವುದೋ ನೀವು ಆ್ಯಕ್ಟರ್ ಅಲ್ವಾ, ಯಾವ ಆ್ಯಕ್ಟರ್ ಸಿನಿಮಾ ನೋಡ್ತಿರ್ತೀರಾ ನೀವು, ಅಲ್ಲಿ ಬಂದು ನನ್ನ ನೆಟ್ಫ್ಲಿಕ್ಸ್ ಇದೆಲ್ಲ ಲಿಸ್ಟೆಲ್ಲ ನೋಡ್ಬಿಟ್ರೆ, ನೀವು ಇದು ಕುತ್ಕೊಂಡು ಇದೆಲ್ಲ ನೋಡ್ತಿದಾರ, ಯಾವ್ದು ಗುರು ಇದೆಲ್ಲ ಸಿನಿಮಾಗಳು, ಎಲ್ಲಿಂದ ನೋಡ್ತಿದ ನೀವು? ಸೊ those are the kind of films that I love watching and I watch. I love conspiracy theories, like Same here. ಅಂದ್ರೆ ಏರಿಯಾ ಎಷ್ಟು? 53, Yeah, 51. 51. Yeah. Same. Super renew. We fall into the same category. So a lot of ಎಷ್ಟೋ ಜನ ಈ ಪಾಡ್ಕಾಸ್ಟ್ ಎಲ್ಲ ಮಾಡಬೇಕಾದ್ರೂ ಕೂಡ ಈ ರಣವೀರ್ ಶೋ ಅಲ್ಲಿ ಆಗಿರ್ಬೋದು, ಅಥವಾ ರಾಜಶಮಾನಿ ಶೋ ಅಲ್ಲಿ ಆಗಿರ್ಬೋದು, ಅಥವಾ Joe Rogan also. He also talks a lot about aliens. Is it? So ಎಷ್ಟೋ ಸಲ ಕೇಳಿದ್ದೀನಿ ಹೌ ಶಿವ is also considered to be an alien. ಅಂದರೆ ಅಕಾರ್ಡಿಂಗ್ ಟು ದ ಥಿಯರಿ ಆಫ್ ಫ್ಯೂ ಪೀಪಲ್, ಶಿವ ಕೂಡ ಏಲಿಯನ್ ಆಗಿರ್ಬೋದಲ್ವಾ, ಅಂದರೆ ಹಿ ಮೈಟ್ ಹವ್ ಕಮ್ ಫ್ರಮ್ ಅ ಡಿಫ್ರೆಂಟ್ ಪ್ಲಾನೆಟ್. ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ಹೇಳೋದನ್ನು ಕೇಳಿದ್ದೀನಿ ದಟ್ ಅಂದರೆ ದ ಎಂಟೈರ್ ಅವರೆಲ್ಲ ಯಾರೆಲ್ಲ ಇದ್ದಾರೆ ಅವ್ರದ್ದು ಎಂಟೈರ್ ಅವ್ರದ್ದೆಲ್ಲ ಒಂದು ಟೀಮ್ ಏನಿದೆ, ದೇ ಆರ್ ಇನ್ಸೈಡ್ ಕೈಲಾಶ್ ಆ್ಯಂಡ್ ಅಲ್ಲಿಟ್ಕೊಂಡೇ ಆಪ್ರೇಟ್ ಮಾಡ್ತಾ ಇದ್ದಾರೆ. ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಟು ಬ್ರಿಂಗ್ ಬ್ಯಾಲೆನ್ಸ್ ಎವ್ರಿ ನೌ ಆ್ಯಂಡ್ ದೆನ್. ಈವನ್ ಇನ್ ದ ಜಿಯೋ ಪಾಲಿಟಿಕ್ಸ್ ಸಿಚುವೇಶನ್ಸ್ ಏನೆಲ್ಲ ಇದೆ, ಅಲ್ಲೂ ಕೂಡ ಒಂದಿಷ್ಟು ಡಿಸ್ಟ್ರಕ್ಷನ್ಸ್ಗಳಾದಾಗ ಇದಕ್ಕಿಂತ ಜಾಸ್ತಿ ಆಗದೆ ಇರೋ ಥರ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಕ್ಕೂ ಅವ್ರು ಬಂದು ಇಂಟರ್ವ್ಯೂನ್ ಆಗ್ತಾರೆ ಎಟ್ ಅ ಪಾಯಿಂಟ್ ಅನ್ನೋದೆಲ್ಲ ಹೇಳಿದಾಗ ಲೈಕ್ ಐ ಹ್ಯಾವ್ ಗೂಸ್ ಬಂಪ್ಸ್ ಆಫ್ ಕ್ರೇಜಿ ದಿಸ್ ಇಸ್, ಇಟ್ ಮೈಟ್ ಬಿ ಟ್ರೂ. ಹೆಂಗೆ ಇದೆಲ್ಲ ಬಂತು ಅಂದರೆ ದೆರ್ ವಾಸ್ ಪುಷ್ಪಕ ವಿಮಾನ ಬ್ಯಾಕ್ ದೆನ್, ಅಂದರೆ ವಿತೌಟ್ ಗ್ಲಾಸಸ್ ವಿಂಡ್ಶೀಲ್ಡ್ ಎಲ್ಲ ಇಲ್ದೇನೆ ಹಾರ್ಕೊಂಡು ಹೋಗ್ತಿದ್ರು. ದಟ್ ಈಸ್ ಅಗೇನ್ ದ ಕಾನ್ಸೆಪ್ಟ್ ಆಫ್ ಚಾಪರ್. ಇವತ್ತಿಗೂ ಕೂಡ ಚಾಪರಲ್ಲಿ ನೀವು ಒಳಗಡೆ ಕೂತ್ಕೊಂಡು ಅಟ್ ಸರ್ಟನ್ ಹೈಟ್ ಯು ಡೋಂಟ್ ಹ್ಯಾವ್ ಟು, ಯು ಸ್ಟಿಲ್ ಹ್ಯಾವ್ ಆಕ್ಸಿಜನ್ ದೇರ್. ಸೊ ಪುಷ್ಪಕ ವಿಮಾನ ಮೈಟ್ ಬಿ ದ ಸೇಮ್ ಐಡಿಯಾ. ಸೊ ಅದನ್ನ ಇವ್ರಿಗೆಲ್ಲ ಯಾರೋ ಹೇಳ್ಕೊಟ್ಟಿರ್ಬೋದು, ಅದನ್ನ ನೋಡಿದವರು, ಇದನ್ನ ನೋಡಿದವರು. ಸಂಬಡಿ ಐ ವಾಸ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಅಬೌಟ್ ಅಶ್ವತ್ಥಾಮ ಆ್ಯಂಡ್ ಪರಶುರಾಮ ಹೂ ಆರ್ ಚಿರಂಜೀವೀಸ್ ಅಗೇನ್ ಅಲ್ವಾ. ಸೊ ಅವರೆಲ್ಲ ಇವಾಗ ಅವ್ರ ನಾಲೆಜ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಿರ್ಬೋದಲ್ವಾ. ಸೊ ಪರಶುರಾಮ ಆದರೂ ಗೊತ್ತಾಗಲ್ಲ, ಅಶ್ವತ್ಥಾಮ ಇನ್ ಕೇಸ್ ಹೊರಗಡೆ ಬಂದರೆ ನಮ್ಗೆ ಗೊತ್ತಾಗ್ಬೋದು, ಬಿಕಾಸ್ ಹಿ ಹ್ಯಾಸ್ ದಟ್ ಶಾಪ ಆಲ್ಸೋ. ಎಲ್ಲಿ ಅವ್ರಿಗಾಗಿರೋ
ಅಂದರೆ ಹಿ ವಿಲ್ ಲಿವ್ ಫಾರ್ ಎವರ್, ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗಾಗಿರೋ ಗಾಯಗಳು ಯಾವುದು ಹೀಲ್ ಆಗಲ್ಲ ಅನ್ನೋ ಒಂದು ಇದೆ. ಸೊ ಅವ್ರು ಹೊರಗಡೆ ಬಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ದಟ್ ಅವ್ರು ಪರಶುರಾಮ ಅಂತ, ಈ ಮೈಟ್ ಬಿ ಹಿಡನ್ ಸಮ್ವೇರ್. ಸೊ ಇದೆಲ್ಲ ಥಿಯರೀಸ್ ಎಲ್ಲ ಏನಿದೆ, ಐ ಲವ್ ಲಿಸ್ನಿಂಗ್ ಟು ಸಚ್ ಸ್ಟೋರೀಸ್. ಯಾರೋ ನೀವೀಗ ಏನಾದ್ರು ಕುತ್ಕೊಂಡು ಅದನ್ನು ಹೇಳಿದ್ರೆ ಐ ವಿಲ್ ಲಿಸನ್ ಟು ಇಟ್ ಫಾರ್ ಅವರ್ಸ್. ಮೊಬೈಲ್ ಎಲ್ಲ ಸೈಡಲ್ಲಿ ಬಿಟ್ಟು ಐ ವಿಲ್ ಬಿ ಸೋ ಮಚ್ ಇಂಟ್ರೆಸ್ಟೆಡ್ ಇನ್ ಸಚ್ ಥಿಂಗ್ಸ್. ಐ ಆಲ್ಸೋ ತುಂಬಾ ಇದೆಲ್ಲ ನಂಗೆ ತುಂಬಾ ವೆರಿ ಫ್ಯಾಸಿನೇಟೆಡ್ ಬೈ ಸಚ್ ಥಿಂಗ್ಸ್. ಅಂದರೆ ನಾವು ಈ ಇಂಗ್ಲೀಷ್ ಸಿನಿಮಾಗಳೆಲ್ಲ ನಾನು ಸ್ವಲ್ಪ ಈಗ ಅಂದರೆ ಅದಕ್ಕೆ ಎಕ್ಸ್ಪೋಸ್ ಆಗಿರೋದು. ಬಟ್ ಅಲ್ಲಿ ತನಕ ನಮಗೆ ಕೊಯ್ ಮಿಲ್ಗೆಯ, ಕ್ರಿಶ್ ಇದೇ ಇಲ್ಲ. ಸ್ಟಾರ್ಟಿಂಗ್ ಫ್ರಮ್ ಶಕ್ತಿಮಾನ್ ಅಂಡ್ ಶಕಲಕ ಬೂಮ್ ಬೂಮ್, ಸೋನ್ಪುರಿ, ಸೊ ಹಾತಿಮ್ ಗೀತಿಮ್, ಒಂದು ಇಷ್ಟೆಲ್ಲ ಇತ್ತಾಯ್ತಾ ಅಂದರೆ ಅವಾಗೆಲ್ಲ ದೂರದರ್ಶನಲ್ಲೇ ನಾವು ನೋಡ್ಕೊಂಡು ಬಂದಿದ್ದಲ್ಲ. ಆ್ಯಂಡ್ ಅಂದರೆ ಫ್ರಮ್ ದೇರ್ ಟು ಹಿಯರ್ ವಾಟ್ ಎವರ್, ಅಂದರೆ ಇವತ್ತು ಅದಕ್ಕೊಂದು ಲಾಜಿಕ್ ಇದೆ. ಅಂದರೆ ಅವತ್ತೆಲ್ಲ ನೋಡಿದ್ದಕ್ಕೆ ಇವತ್ತು ಓ ಮೈ ಗಾಡ್, ಅವತ್ತು ಅದು ಹೇಳಿದ್ರಲ್ಲ ಕರೆಕ್ಟು, ಅವ್ನು ಸಾಯೋದೇ ಇಲ್ಲ, ಹಿ ಕ್ಯಾನ್ ನೆವರ್ ಡೈ. ಓ ದಟ್ ಮೈಟ್ ಬಿ ಅಶ್ವತ್ಥಾಮ, ದಟ್ ಮೈಟ್ ಬಿ ಪರಶುರಾಮ, ಇಟ್ ಮೈಟ್ ಬಿ ಹನುಮಾನ್. ಸೊ ಮಲ್ಟಿಪಲ್ ಥಿಂಗ್ಸ್. ಮಾತಾಡ್ತಾ ಹೋದ್ರೆ ಯು ವಿಲ್ ಗೆಟ್ ಡೀಪ್ ಇನ್ ಟು ಇಟ್, ಪೀಪಲ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಬೋರ್ಡ್. ಐ ಥಿಂಕ್ ನಮ್ಮ ತರ ತುಂಬಾ ಜನ ಇದ್ದಾರೆ ದೇರ್ ಲಾಟ್ ಆಫ್ ಪೀಪಲ್. ಅಂದ್ರೆ ವ್ಯೂಸ್ ನೋಡಿದ್ರೆ ಇಟ್ ವಿಲ್ ಲೈಕ್ ಓ ಇಸ್ ದಿಸ್ ನಾಟ್ ಮೀ ಹೂಸ್ ಕ್ರೇಜಿ ಅಂತ. ಎಸ್ ಅಂದ್ರೆ ನನಗೆ ಸಿ ಈವನ್ ವೆನ್ ದಟ್ ಜಾದು ಕಮ್ಸ್ ಇನ್ ದಟ್ ತಟ್ಟೆಯಲ್ಲಿ ಬರುತ್ತಲ್ಲ, ತಟ್ಟೆ ಅಂದ್ರೆ ಸಾಸರ್ ಸ್ಪೇಸ್ಶಿಪ್ ಅಲ್ಲಿ ಬಂದು ನಾನು ಕೊಯ್ಮಿಲ್ಗೆ ಎಲ್ಲ ನೋಡಿ ಹತ್ತಿದ್ದೀನಿ. ಅಯ್ಯೋ ಜಾದುಗೆ ವಾಪಸ್ ಹೋಗೋಕ್ಕಾಗಲ್ಲ ಅಂತ. ಐ ಥಿಂಕ್ ಆಲ್ಮೋಸ್ಟ್ 1 year ಆಯ್ತಾ ನಾನು ಸುಮ್ಮನೆ ಕುತ್ಕೊಂಡು ಓಂ 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 ಅಂತ. ಅದು ಅಂದರೆ ಅದನ್ನ ಐ ಕ್ಯಾರಿಡ್ ಇಟ್. ನಾನು ಯಾರಾದರೂ ಏನೋ ಮಾಡ್ತಿದ್ದೆ ಬಿಸಿಲಲ್ಲಿ ಅಂದರೆ ರಿಚಾರ್ಜ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ದೆ. ಹಿಂಗೆ ಇಟ್ಕೊಂಡೆ ನಾನು ರಿಚಾರ್ಜ್ ಆಗ್ತಿದ್ದೀನಿ ಇರಪ್ಪ ಅಂತ. ಸೊ ವಿ ಹ್ಯಾವ್ ಕ್ಯಾರಿಡ್ ಸಚ್ ಸ್ಟೋರೀಸ್ ಅಲ್ಲ. ಆ್ಯಂಡ್ ಇವತ್ತು ಟು ಫೀಲ್ ಈಸ್ ಇಟ್ ರಿಯಲಿ ಟ್ರೂ, ಕ್ಯಾನ್ ಐ ಜಸ್ಟ್ ನಾನು ಆ ಸತ್ಯದ ಹತ್ತಿರ ಹೋಗೋದಕ್ಕೆ ಸಾಧ್ಯನಾ? ಎಲ್ಲಾದರೂ ಹೋಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾಗತ್ತಾ? ಸೊ ಎಷ್ಟೋ ಪಾಡ್ಕಾಸ್ಟ್ ಎಲ್ಲ ಬಂದಬೇಕಾದ್ರೆ ಇಟ್ಸ್ ಸೋ ಈಸಿ ಆಕ್ಸೆಸ್ ಅಲ್ಲ ಇವಾಗ. ಮೊನ್ನೆ ರೀಸೆಂಟ್ಲಿ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಒನ್ 2-3 ಪೀಪಲ್ ಹೂ ಆರ್ ಟಾಕಿಂಗ್ ಅಬೌಟ್ ದ ಸೇಮ್ ಥಿಂಗ್, ಅಬೌಟ್ ಕೈಲಾಶ್ ಒಳಗಡೆ ನಾವು ಹೋಗಿದ್ವಿ ಅಂತಲೂ ಮಾತಾಡಿದ್ದಾರೆ ಅವರು. ಸಮ್ ಲೇಡಿ, ಶಿ ವಾಸ್ ವರ್ಕಿಂಗ್ ಫಾರ್ ನಾಸಾ ಆ್ಯಂಡ್ ನೌ ಶಿ ಈಸ್ ಔಟ್ ಆಫ್ ನಾಸಾ. ಆ್ಯಂಡ್ ನಾಸಾದಲ್ಲಿದ್ದಾಗ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ರು, ನಾಸಾ ನೋಸ್ ಅ ಲಾಟ್ ಆಫ್ ಥಿಂಗ್ಸ್ ನಮಗೂ ಕೂಡ ಗೊತ್ತಿಲ್ಲದೆ ಇರೋದು ಅಂತ. ಆ್ಯಂಡ್ ಎಷ್ಟೋ ಜನ ಇದೆಲ್ಲ ನಾನು ಕೇಳಿರೋದು, ನಾಟ್ ಫ್ಯಾಕ್ಟ್ಸ್ ಅಗೈನ್. ಸೊ ಪ್ಲೀಸ್ ನಿನ್ಗೇನು ಗೊತ್ತು, ನೋ, ಇಟ್ಸ್ ನಾನು ಕೇಳಿರೋದು ಅಷ್ಟೆ. ಸೊ ನಾವು ಏನು ಭಗವದ್ಗೀತೆ ಓದ್ತಾ ಇದ್ದೀವಿ, ಎಷ್ಟೋ ಜನ ಸೈಂಟಿಸ್ಟ್ಗಳು ಕೂಡ ಅವ್ರ ಫಸ್ಟ್ ಚಾಪ್ಟರ್ ಇಸ್ ಅಂದರೆ ಲಾಟ್ ಆಫ್ ಸೈಂಟಿಸ್ಟ್ ನೋ ಸಂಸ್ಕೃತ ಅಂತ ಹೇಳ್ತಾರೆ. ಸೊ ದೇ ನೋ ಸಂಸ್ಕೃತ ಬಿಕಾಸ್ ಟು ಸ್ಟಡಿ ಭಗವದ್ಗೀತಾ ಇನ್ ಡೀಟೇಲ್ ಅಂತ. ಆ್ಯಂಡ್ ವಾಟ್ ಎವರ್ ಭಗವದ್ಗೀತಾ ನಾವು ನಮ್ಮ ಕೈಗೆ ಈಸಿಯಾಗಿ ಸಿಗುತ್ತೆ, 1000 ರೂಪಾಯಿಗೋ 200 ರೂಪಾಯಿಗೋ 100 ರೂಪಾಯಿಗೋ, ಇಟ್ ಈಸ್ ದ ವೆರಿ ಕಂಪ್ರೆಸ್ಡ್ ವರ್ಷನ್ ಆಫ್ ಭಗವದ್ಗೀತಾ. ದ ರಿಯಲ್ ಭಗವದ್ಗೀತಾ ಹ್ಯಾಸ್ ಮೋರ್ ಡೀಪರ್ ಥಿಂಗ್ಸ್ ಇನ್ ಟು ಇಟ್ ಅಂತ. ಅಂದರೆ ಅದರಲ್ಲಿ ಎಲ್ಲ ಇದೆ. ದೆರ್ ಇಸ್ ಸೈನ್ಸ್, ದೆರ್ ಇಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಎವ್ರಿಥಿಂಗ್ ರಿಟರ್ನ್ ಇನ್ಸೈಡ್ ಇಟ್. ಎನ್ಸೈಕ್ಲೋಪೀಡಿಯಾಗಿಂತ 100 ಎನ್ಸೈಕ್ಲೋಪೀಡಿಯಾ ಅವ್ರ ಅಪ್ಪ ಅದು. ಸೊ ಆ್ಯಂಡ್ ಆ ಭಗವದ್ಗೀತಾ ಇಸ್ ನಾಟ್ available outside for everybody. So many things. One ಇದು Nalanda University ನೋಡಿದೀರಾ, that there were so many scriptures which had proof for these things but it got burnt down. ಹೌದು. And one more is ಇದು Squid Game theory. ಏನಂದ್ರೆ Squid Game ಅಲ್ಲಿ ಕೊನೆಯಲ್ಲಿ ರಿವೀಲ್ ಆಗುತ್ತೆ that there are these people who are making, ಹೌದು, ಇವ್ರನ್ನೆಲ್ಲ ಆಟ ಆಡಿಸ್ತಾ ಇದ್ದಾರೆ ಅಲ್ವಾ. ಸೊ that is one theory. ಏನಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ are like the main people. Yes. ಪಾರ್ಟ್ ಆಫ್ ದೇರ್ ಗೇಮ್ ಅನ್ನೋ ಥರನೂ ಥಿಯರಿ ಇದೆ. ಆ್ಯಂಡ್ ಆಲ್ಸೋ ನೀವು ಶಿವಂದು ಒಂದು ಡಿಸ್ಕ್ರಿಪ್ಷನ್ ಕೂಡ ನೋಡಿದಾಗ ಹಿಸ್ ಹೈಟ್, ಹಿಸ್ ಅವರ ಕೂದಲು, ಅಂದರೆ ಅವ್ರ ಎಂಟೈರ್ ಡಿಸ್ಕ್ರಿಪ್ಷನ್ ನೋಡಿ, ಅವರ ಡಿಸ್ಕ್ರಿಪ್ಷನ್ ಎಲ್ಲ ನೋಡಿದಾಗ ಇಟ್ ಈಸ್ ನಾಟ್ ವೆರಿ ಹ್ಯೂಮನ್ಲಿ. ಇಟ್ ಈಸ್ ಓಕೆ ಗಾಡ್, ಬಟ್ ದೆನ್ ಇಫ್ somebody has to connect it to science, then probably some extraterrestrial thing that is doing good for this planet. ಪ್ರಾಬಬ್ಲಿ ಅವರು ಈ ಥರದ್ದು ಪ್ಲಾನೆಟ್ ಒಂದು 100 ಪ್ಲಾನೆಟ್ ಹಾಳಾಗಿರೋದು ನೋಡಿರ್ಬೋದು. ಇಲ್ಲಪ್ಪ, ಇನ್ಮೇಲೆ ಈ ಥರದ್ದು ಯಾವ್ದಾರ ಒಂದು ಜಾಗ ಇದ್ರಲ್ಲಿ ಹೋಗಿ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಬೇಕು. ಮೈಟ್ ಬಿ ದೇರ್ ಆರ್ ಎಲ್ಲ ಪ್ಲಾನೆಟ್ಗೂ ಒಂದು
ಆ ಪ್ಲಾನೆಟಿಂದ ಆದರೆ ಈ ಶಿವಂತರ ಒಂದು ಪ್ರತಿ ಪ್ಲಾನೆಟಲ್ಲಿ ಒಂದು ಕ್ಯಾರೆಕ್ಟರ್ ಇರ್ಬೋದು. ಅಂಡ್ ಅಂಟಾರ್ಟಿಕಾ. ಹ್ಮ್ ಸೊ ಅಂಟಾರ್ಟಿಕಾ ಅಲ್ಲಿ ಐ ಥಿಂಕ್ ಎಕ್ಸೆಪ್ಟ್ ಫಾರ್ ಸಮ್ 7 ಕಂಟ್ರೀಸ್ ಬೇರೆ ಯಾರ್ ಕಂಟ್ರಿನೂ ಅಲ್ಲಿ Access ಇಲ್ಲ. access ಇಲ್ಲ, ಬಿಕಾಸ್ ದೇ ಟೆಲ್ ದಟ್ ದೇರ್ ಹೈಡಿಂಗ್ ಏಲಿಯನ್ಸ್ ದೇರ್ ಅಂತ ಬಂದಿದೆ. ಅದೇ ನಾನು ದ ಸೇಮ್ ಥಿಯರಿ ನಾನು ಇವಾಗ ಮೊನ್ನೆ ಅದನ್ನ ಹೇಳಿದ್ನಲ್ಲ, ಫಾಲೋ ಮಾಡ್ತಿದ್ದೀನಿ ಅಂತ. ಅಂಟಾರ್ಟಿಕಾ ಹ್ಯಾಸ್ ಅದೇ ದೇ ಆರ್ ಹೈಡಿಂಗ್ ಏಲಿಯನ್ಸ್ ದೇರ್, ಪ್ಲಸ್ ದೇರ್ ವಾಸ್ ಅ ಟೈಮ್ ಮೆಷಿನ್ ದೇರ್. ಹ್ಮ್ ಅಂದ್ರೆ ಯಾವ ಜಾಗದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಆ ಟೈಮ್ ಮೆಷಿನ್ ಅಲ್ಲಿ ದೇ ಕುಡ್ ಸಿ ಪ್ಲೇಸಸ್ ಚೇಂಜಿಂಗ್ ಫ್ರಮ್ ಸ್ಟೋನ್ ಏಜ್ ಟು ದ 21st century. ಏನೆಲ್ಲ ಚೇಂಜಸ್ಗಳಾಯಿತು, ಮುಂದಕ್ಕೆ ಹೋಗಿ ನೋಡಿದ್ದಾರೆ ಏನೆಲ್ಲ ಆಗತ್ತೆ. ಸೊ ಹೌ ಡು ಅವಾಯ್ಡ್ ದಿಸ್ ಅಂದ್ರೆ and Illuminati also. ಯಾ ಅಂದ್ರೆ ದಟ್ ಇಸ್ ಸಮಥಿಂಗ್ ವೆರಿ I think people Deep. were crazy. ಏನ್ ಮಾತಾಡ್ತಿದ್ದಾರೆ ಇವರು ಅಂತ. But okay, so coming back, ಯಾ I mean, but anyways, I think I feel no regret at all ಇದ್ರ ಬಗ್ಗೆ ಮಾತಾಡಿ, because it's very fascinating and I'm so happy that ನಂತರನು ನಿಜನ ಇಲ್ವಾ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ತಿಳ್ಕೊಳಕ್ಕೆ, ಆ ರೀತಿಯಲ್ಲಿ ಯೋಚನೆ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಲಾಟ್ ಆಫ್ ಪೀಪಲ್ ಸೇ ದೇ ಹ್ಯಾವ್ ಗಾನ್ ಟು ಹಿಮಾಲಯಾಸ್ ಥಿಂಕಿಂಗ್ ಫಾರ್ ಸ್ಪಿರಿಚುವಾಲಿಟಿ. ಅಂದ್ರೆ ಸ್ಪಿರಿಚುವಲ್ ಆಗಿದ್ದಾಗ ಒಂದು ಹಿಮಾಲಯಕ್ಕೆ ಹೋಗೋದು, ಅಥವಾ ಆ ಸ್ಥಾನದಲ್ಲಿ ಹೋಗಿ ಯಾವುದೋ ಒಂದು ಇಷ್ಟು ಮಂತ್ರಗಳನ್ನ ಇಷ್ಟು 1000 ಸಲ ಹೇಳಿದಾಗ ಏನು ಸಿದ್ಧಿ ಆಗುತ್ತೆ ಅನ್ನುವಂಥ ನಂಬಿಕೆ ಒಂದು ಕಡೆ ಇದ್ರೆ, ಪೀಪಲ್ ಲೈಕ್ ಮೀ ಆ್ಯಂಡ್ ಯು, ನಾವು ಯಾವುದೋ ಒಂದು ಬುಕ್ಕಲ್ಲಿ ಓದಿರ್ತೀವಿ ದಟ್ ಹಿಮಾಲಯದಲ್ಲಿ ಈ ಥರದ ಜನಗಳಿದ್ರು ಅಂತ. ಸೊ ಅದು ಯಾವ ಜಾಗ ಅಂತ ನಮ್ಗೆ ಗೊತ್ತಿರಲ್ಲ. ಓಕೆ, ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದಾರೆ, ಅಲ್ಲಿಗೆ ಹೋಗಿ ನೋಡೋಣ. ಡು ವಿ ರಿಯಲಿ ಫೈನ್? ಸೊ ಆಫ್ ದ ಗ್ರಿಡ್ ಹೋಗಿ ನೋಡೋಣ. ಸೊ ಐವ್ ಡನ್ ದಿಸ್. Oh. ಸೊ ವೆನ್ ಐ ಸೆಡ್ ನಾವು ಅಂದ್ರೆ ಹಿಮಾಲಯಕ್ಕೆಲ್ಲ ಹೋಗಿದೀವಿ ಅಂತ ಹೇಳಿದಾಗ, ಹೌದಾ ಹಿಮಾಲಯಕ್ಕೆ ಏನು ಯಾವ ದೇವರಿಗೆ ಕಾಣಿಸಿದ್ರು, ಏನು ನಿಮಗೆ ಸ್ಪಿರಿಚುವಲಿ ಏನು ಅವೇಕನಿಂಗ್ ಆಯಿತು? ನೋ, ಐ ಡಿಡ್ ನಾಟ್ ಗೋ ಫಾರ್ ಸ್ಪಿರಿಚುವಲ್ ಅವೇಕನಿಂಗ್. ನಾನಂದ್ರೆ ಸ್ಪಿರಿಚುವಲಿ ಆಗಿದ್ದು ಅಥವಾ ದೇವ್ರನ್ನ ಹುಡ್ಕೊಂಡು, ದೇವ್ರ ಇಸ್ ಎವ್ರಿವೇರ್. ನೀವು ಮಾಡುವಂಥ ಕೆಲಸದಲ್ಲಿದ್ದಾನೆ, ವಾಟ್ ಎವರ್ ಯು ಪುಟ್ ಇನ್ ಎಫರ್ಟ್, ದಟ್ ಈಸ್ ಗಾಡ್, ರೈಟ್? ಸೊ ದಟ್ಸ್ ವಾಟ್ ಐ ಬಿಲೀವ್. ಸೊ ಬಟ್ ವಾಟ್ ಈಸ್ ದ್ಯಾಟ್ ಪೀಪಲ್ ಆರ್ ರೈಟಿಂಗ್ ಇನ್ ಬುಕ್ಸ್? ಎಲ್ಲೋ ಒಂದಿಷ್ಟು ಜನ ಏನೋ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಇಂಥ ಸ್ಥಾನದಲ್ಲಿ ಇಂಥ ಜಾಗದಲ್ಲಿ ಅಂತ ಹೇಳಿದಾಗ, ಇವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ಏನು, ಲೆಟ್ ಮಿ ಸಿ, ಅಲ್ಲಿ ಹೋಗಿ ಏನಾದ್ರು. ಸೊ ಬಟ್ ವೆನ್ ಯು ಗೋ ದೇರ್ ಆ್ಯಂಡ್ ದ ಆರಾ ಆಫ್ ದ ಪ್ಲೇಸ್, that's fascinating, that's amazing. So ಇವಾಗ ನೀವು ಉಜ್ಜಯಿನ್ಗೆ ಹೋಗ್ಬೋದು, ಅಥವಾ ಮಹಾಕಾಲ್ಗೆ, ಅಥವಾ ಜ್ಯೋತಿರ್ಲಿಂಗಗಳಿಗೆ ಹೋಗ್ಬೋದು, ಅಥವಾ ಶಕ್ತಿಪೀಠಗಳಿಗೆ ಹೋಗ್ಬೋದು. ಸೊ ಅಲ್ಲೆಲ್ಲ ಹೋದಾಗ ದೇರ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿ ಅಲ್ಲ. ದಟ್ ಎನರ್ಜಿ ಇಸ್ ಎಮಿಟೆಡ್ ಬೈ ದಟ್ ಆ ಒಂದು ಆ ಮೂರ್ತಿಯಿಂದ ಆಗಿರ್ಬೋದು, ಆ ಕಲ್ಲಿಂದ ಆಗಿರ್ಬೋದು. ಇಟ್ಸ್ ಎಮಿಟೆಡ್ ಬಿಕಾಸ್ ಸೋ ಮೆನಿ ಥೌಸಂಡ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಪೀಪಲ್ ನಾವು ಅದನ್ನ ಕಂಟಿನ್ಯೂಸ್ ಆಗಿ ನೋಡಿ ಇದರಲ್ಲಿ ಎನರ್ಜಿ ಇದೆ ಅಂತ ನಂಬ್ತಾ ಇದೀವಲ್ಲ, ಆ ನಂಬಿಕೆ ಇಸ್ ಗಿವಿಂಗ್ ದಟ್ ಪವರ್ ಟು ದಟ್. ಪ್ರತಿಯೊಂದು ದೇವಸ್ಥಾನ ಆಗ್ಬೇಕಾದ್ರೆ ಅದಕ್ಕೆ ಒಂದು ಕಲೆ ಕೊಡೋದು ಅಂತ ಹೇಳ್ತಾರೆ. ಸೊ ಕಲೆ ಈಸ್ ಎಷ್ಟೋ ಕಳಶದಲ್ಲಿ ಪೂಜೆ ಎಲ್ಲ ಮಾಡಿ, ಎಕ್ಸ್ಟ್ರಾ ಒಂದಿಷ್ಟು ದಿನಗಳ ಕಾಲ ಮಡಿ ಮೈಲಿಗೆಯಿಂದ ಅದಕ್ಕೆಲ್ಲ ಪೂಜೆ ಮಾಡಿ, ಇಲ್ಲಿ ದೇವರಿದೆ ಅಂತ ಅಂದರೆ ದೇವ್ರನ್ನ ಅಲ್ಲಿ ಕರೆಸೋದು ಅಂತ ಹೇಳ್ತಾರಲ್ಲ. ಸೊ ಬೇಸಿಕಲಿ ಇಟ್ ಈಸ್ ಫಾರ್ ಮೀ ಸೈಂಟಿಫಿಕಲಿ ವೆನ್ ಯು ಥಿಂಕ್, ಒಂದು 10 ಜನ ಸೇರಿ ಈ ಕಲ್ಲು ದೇವರು ಅಂತ ಹೇಳಿ ನಂಬೋದೇನಿದೆ, ದಟ್ ನಂಬಿಕೆ ಇಟ್ ಸೆಲ್ಫ್ ಇಸ್ ಕಲೆ ಕೊಡೋದಲ್ವಾ. Yeah, true. ಸೊ ಯು ಎಮಿಟ್ ದ ಎನರ್ಜಿ ದಟ್ ಯು ಗಿವ್. ಸೊ ಐ ಗಿವ್ ಗುಡ್ ವೈಬ್ಸ್ ಟು ಯು, ಯು ಗಿವ್ ಮಿ ಗುಡ್ ವೈಬ್ಸ್. ಐ ಗಿವ್ ಯು ನೆಗೆಟಿವ್, ಯು ವಿಲ್ eventually you will go away from me, or ನೀವು ಕೂಡ you wouldn't want to be there, or you might give the negative energy back to me. So what energy I give to that place gives the same to me ಅಂತ. True. ಇನ್ನೊಂದು ರೀಲಲ್ಲಿ ನೋಡಿದೆ. ಸೊ ದಿಸ್ ಪರ್ಸನ್ ವಾಸ್ ಟೆಲ್ಲಿಂಗ್, ಯಾಕೆ ದೇವಸ್ಥಾನದಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದ್ರೆ, ಬಿಕಾಸ್ ಪೀಪಲ್ ಆರ್ ವೆರಿ ಸ್ಕೇರ್ಡ್. ಸೊ ದೇವಸ್ಥಾನಕ್ಕೆ ಹೋಗೋರೆಲ್ಲರೂ ಅದೇ ಎನರ್ಜಿಯಲ್ಲಿ ಹೋಗ್ತಾರೆ. ಎಸ್, ಲೈಕ್ ಎಲ್ಲರೂ ಆ ನಂಬಿಕೆಯಲ್ಲಿ ಹೋಗ್ತಿದ್ದಾರೆ. ಮತ್ತೆ ಆ ನಂಬಿಕೆಯಲ್ಲಿ ಹೋಗ್ತಿದ್ದಾರೆ ದಟ್ ದಿಸ್ ಇಸ್ ಅ ಪ್ಲೇಸ್ ವೇರ್ ವಿ ಆಲ್ ಆರ್ ಗೋಯಿಂಗ್ ಟು ಗೆಟ್ ಹೀಲ್ಡ್. ನಮ್ಮ ಪ್ರತಿಯೊಬ್ಬರ ಸಮಸ್ಯೆಗೂ ಇಲ್ಲಿ ಸೊಲ್ಯೂಷನ್ ಇದೆ ಅಂತ ಏನು ನಂಬ್ಕೊಂಡು ಹೋಗ್ತಾ ಇದೀವಲ್ಲ. ದಿಸ್ ವರ್ಡ್ ರನ್ಸ್ ಆನ್ ಟ್ರಸ್ಟ್. ನಾವೆಲ್ಲ ಏನು ಅನ್ಕೋತಾ ಇದ್ದೀವಿ, ಇದೆಲ್ಲ ನಂಬಿಕೆ ಮೇಲೆ ಹೋಗುತ್ತೆ. ನಾನು ನಂಬಿದ್ರೆ ಏಲಿಯನ್ಸ್ ಇದ್ದಾರೆ ಅಂತ ನಂಬಿದ್ರೆ ಏಲಿಯನ್ಸ್ ಇದ್ದಾರೆ, ಇಲ್ಲ ಅಂತ ನಂಬಿದ್ರೆ ಇಲ್ಲ. ನೀವು ಒಳ್ಳೆಯವರು ಅಂತ ನಂಬಿದ್ರೆ ನೀವು ಒಳ್ಳೆಯವರು, ಅಲ್ಲ ಅಂತಂದ್ರೆ ಇಲ್ಲ. ಪರ್ಸೆಪ್ಷನ್ ಅಷ್ಟೇ ಮತ್ತೆ ಅಷ್ಟೇ. ಮ್ಯಾನಿಫೆಸ್ಟೇಷನ್ ಅಲ್ಲಿ ನಂಬ್ತೀರಾ? ಎಸ್. ಏನೇನ್ ಮ್ಯಾನಿಫೆಸ್ಟ್ ಮಾಡಿದ್ದೀರಾ? ಸೊ ವೆರಿ ಬ್ರೀಫ್ ಆಗಿ ಹೇಳ್ತೀನಿ. ಅಂದರೆ ನಂಗೆ ಗೊತ್ತಿರಲಿಲ್ಲ, ಅಂದರೆ ದಟ್ ಈಸ್ ಸಮಥಿಂಗ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್ ಅಂತ ಈಗ ಹೆಸರು ಕರಿತಾ ಇದ್ದಾರಲ್ಲ, ಅವಾಗ ಇನ್ನೂ ಗೊತ್ತಿರಲಿಲ್ಲ.
ನನಗೇನು ಅಂತ ಹೇಳಿದ್ರೆ, ಈಗ ಬಾಯ್ಸ್ ಎಲ್ಲ ಯೂಶ್ವಲಿ ದೇ ವಿಲ್ ಪುಟ್ ಪೋಸ್ಟರ್ಸ್, ಫೋಟೋಸ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ದೇರ್ ರೋಲ್ ಮಾಡೆಲ್ಸ್, ಯಾರು ಅವ್ರ ಐಡಲ್ಸ್ ಯಾರು ಇರ್ತಾರೆ ಅವ್ರದ್ದು ಹಾಕೋತಾರೆ. ದೇವ್ರದ್ದಿದ್ರೆ ದೇವ್ರದ್ದು ಹಾಕೋಬೋದು. ಸೊ ದ ಕಾರ್ಸ್ ದಟ್ ದೇ ವಾಂಟ್ ಟು ಬೈ, ನಾವು ಅದನ್ನು ಸುಮ್ಮನೆ ಅಟ್ಲೀಸ್ಟ್ ನೋಡೋಣ ಗುರು, ಇದನ್ನು ಹಾಕಿಟ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಪೋಸ್ಟರ್ ಚೆನ್ನಾಗಿರುತ್ತೆ ನಮ್ಮ ರೂಮಲ್ಲಿ ಅಂತ. ಸೊ ಬಿಫೋರ್ ಬಿಗ್ ಬಾಸ್ ಇಸ್ ವಾಟ್ ಐ ಬಿಲೀವ್. ನನ್ನ ಮನೆಯಲ್ಲಿ ಅಂದರೆ ಆಫ್ಟರ್ ಬಿಗ್ ಬಾಸ್ ಓನ್ಲಿ, ನನಗೆ ಆ ಮನೆ ರೂಮಲ್ಲಿ ಐ ವಾಂಟೆಡ್ 3 ಪೋಸ್ಟರ್ಸ್, ಆಯಿತಾ. ಅಂದರೆ ಒಂದು 3-4 ಪೋಸ್ಟರ್ಸ್ ಬೇಕು ಅಂತಾಯಿತು. ಸೊ ಏನು ಮಾಡೋದು ಅಂತ ಎಲ್ಲ ಕುತ್ಕೊಂಡು ಸ್ಕ್ರಾಲ್ ಮಾಡಿದೆ. ಒಂದು BMW ಕಾರ್ದು ಒಂದು BMW ವಾಸ್ ಮೈ ಫೇವ್ರೆಟ್. ಸೊ ಐ ಥಾಟ್ ಓಕೆ, ಒಂದು BMW ಇಂಡಿಕೇಟರ್, ವೆರಿ ಏಸ್ಥೆಟಿಕಲ್ ಪಿಕ್ಚರ್ಸ್, ನಾಟ್ ದ ಎಂಟೈರ್ ಕಾರ್. ಸುಮ್ಮನೆ ಹಿಂಗೆ ಹಾಕೊಂಡು ಇದು ನೋಡಪ್ಪ ಇದು ಕಾರು ಆ ಥರ ಅಲ್ಲ, ವೆರಿ ಏಸ್ಥೆಟಿಕಲ್ ಪಿಕ್ಚರ್ಸ್ ಆಫ್ ದ ಹೆಡ್ ಲೈಟ್ ಆ್ಯಂಡ್ ಬ್ರೇಕ್ ಲೈಟ್ ಈ ಥರ ಇರೋದು. ಒಂದೆರಡು ಫೋಟೋನ ಕೊಲಾಜ್ ಮಾಡಿಬಿಟ್ಟು ಒಂದು ಫೋಟೋ. ದ ನೆಕ್ಸ್ಟ್ ಫೋಟೋ ವಾಸ್ ಐ ವಾಂಟ್ ಟು ಹ್ಯಾವ್ ಅ ಫಿಸಿಕ್ ಲೈಕ್ ರಣವೀರ್ ಸಿಂಗ್, ಆ ಒಂದು 6 ಪ್ಯಾಕ್ ಎಲ್ಲ ಮಾಡಿರೋದು, ಅದೊಂದು ಫೋಟೋ. ಆ್ಯಂಡ್ ದೆನ್ ಐ ಹ್ಯಾಡ್ 2 photos. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಫಿಲ್ಮ್ ಮೇಕರ್ ಫರಾನ್ ಅಖ್ತರ್ ಆ್ಯಂಡ್ ಶಂಕರ್ ನಾಗ್. ಸೊ ಈ 4 ಫೋಟೋಗಳು ತೊಗೊಂಬಂದೆ. ಸೊ ತೊಗೊಂಬಂದು ಅಂಟಿಸ್ಬೇಕು ಅಂತ ಇಟ್ಕೊಂಡಿದ್ದೀನಿ. ಅದು ಅಯ್ಯೋ ಎಲ್ಲ ಅಂಟಿಸೋದು, ಇವಾಗ ಓನರ್ ಏನಾದರೂ ಹೇಳಿಬಿಟ್ರೆ ಬಂದರೆ ಆ ಪೇಂಟೆಲ್ಲ ಆಗಲಿ ಆಮೇಲೆ ಮಾಡೋಣ ಅಂತ ಅದನ್ನು ಹಾಗೆ ಇಟ್ಟಿದ್ದೆ. ಆ್ಯಂಡ್ ಐ ಕೆಪ್ಟ್ ಇಟ್ ಇನ್ಸೈಡ್ ದ ವಾರ್ಡ್ರೋಬ್. ನಮ್ಮಮ್ಮ ಏನು ಮಾಡಿದ್ದಾರೆ, ಇವನು ಯಾವುದೋ ಇದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಈ ಬಟ್ಟೆ ಇಡೋದಕ್ಕಿಂತ ಮುಂಚೆ ಅಮ್ಮಂದ್ರು ನ್ಯೂಸ್ ಪೇಪರ್ ಹಾಕ್ತಾರೆ ಗೊತ್ತಾ, ಆ ಥರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಒನ್ ಡೇ ವೆನ್ ಐ ಆಮ್ ಸೀಯಿಂಗ್, ಅಂದರೆ ಆಫ್ಟರ್ 2 years ಅನಿಸುತ್ತೆ, ಹಿಂಗೆ ನೋಡ್ತಾ ಇದ್ದೀನಿ, ಅಯ್ಯಯ್ಯೋ ಈ ಪೋಸ್ಟರ್ಗಳಲ್ಲಿ ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದಾರೆ, ನಮ್ಮಮ್ಮ ತೊಗೊಂಬಂದು ಇಲ್ಲಿ ಹಾಕಿದಾರಲ್ಲ ಅಂತ. ದೆನ್ ಅದನ್ನೆಲ್ಲ ತೆಗೆದು ಆಯಿತು, ಎಲ್ಲ ಆಯಿತು. ದೆನ್ ಒನ್ ಡೇ ಆ್ಯಂಡ್ ಐ ವೆಂಟ್ ಡೌನ್, I took the car key and I sat inside the car. 10 minutes I was just thinking about it. Because that day I'm sitting inside a BMW car, which I bought. And awaga I was realizing there is something called manifestation. ಜನ ಮ್ಯಾನಿಫೆಸ್ಟ್ ಮಾಡ್ತಾರೆ, ಈ ಥರ ನಾವು ಏನು ಅನ್ಕೋತೀವಿ ಅದು ಆಗುತ್ತೆ, ನಾವು ಸ್ಟ್ರಾಂಗ್ಲಿ ಬಿಲೀವ್ ಮಾಡಿದ್ರೆ ಆಗುತ್ತೆ. ಸೊ ದ್ಯಾಟ್ ಡೇ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಇದಾಗತ್ತೆ ನನ್ನ ಜೀವನದಲ್ಲಿ, ಒಂದು ದಿವಸ ನಾನು ತಗೋತೀನಿ ಈ ಕಾರ್ನ. ಓಕೆ. ಶೈನ್, ನಿಮಗೆ ಯಾವುದೇ ರೀತಿ ಇನ್ಸೆಕ್ಯೂರಿಟೀಸ್ ಇದೆಯಾ? ಇನ್ಸೆಕ್ಯೂರಿಟೀಸ್ ಇಲ್ಲ. ಮುಂಚೆನೂ ಐ ಡೋಂಟ್ ಥಿಂಕ್ ಸೊ. ಅಂದರೆ ನಾನು ಅದ್ರ ಬಗ್ಗೆ ಇನ್ಸೆಕ್ಯೂರಿಟೀಸ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈಗೆಲ್ಲ ಈ ಪ್ರಶ್ನೆಗಳು, ಈ ಪದಗಳೆಲ್ಲ ಕೇಳ್ತಿರೋದು, ಅದಕ್ಕಿಂತ ಮುಂಚೆ ಓಕೆ ಇನ್ಸೆಕ್ಯೂರಿಟೀಸ್ ನೋ. ಇವಾಗೂ ಈ ತರ ಪದ ಬೆಳೆದ್ಯಾ ಅಂತ. ಭಯ ಐ ಥಿಂಕ್ ಇಟ್ಸ್ ಸಿಚುವೇಶನಲ್. ಅಂದರೆ ಈಗ ಯಾವುದೋ ಬೆಟ್ಟ ತುದಿಯಲ್ಲಿ ನಿಂತಿರ್ಬೇಕಾದ್ರೂ ಈ ಕಡೆ ಹೋದ್ರೆ ಹಾರಿದ್ರೆ ಬಿದೋಗ್ತೀನೇನೋ ಅಂತ ಭಯ. ಆ ಥರ, ಅಂದರೆ ಆ ತುದಿಗೆ ಹೋಗಿ ನಿಂತಾಗ ಭಯ ಅನ್ನಿಸ್ಬೋದು. ಬಟ್ ಇನ್ ದ ಪ್ರೊಸೆಸ್ ಭಯ ಅಂತ ಇರಲ್ಲ. ಎಲ್ಲೋ ಒಂದು ಡೆಸ್ಟಿನೇಷನ್ ರೀಚ್ ಆದಾಗ ಇಲ್ಲಿ ಮುಂದೆ ಹೋಗ್ಲಾ, ಇಲ್ಲಿ ಹಾರ್ಲಾ, ಈಗ ವಾಪಸ್ ಇಳಿಲ್ಲ ಅನ್ನುವಂಥ ಒಂದು ಸಿಚುವೇಶನ್ಸ್ ಬರುತ್ತೆ ಗೊತ್ತಾ. ಸೊ ನಾನೇ ಒಂದೊಂದು ಟಾಸ್ಕ್ ಬಗ್ಗೆ ಯೋಚನೆ ಮಾಡಿರ್ತೀನಿ. ಆ ಟಾಸ್ಕ್ ಫೈನಲ್ ಮೂಮೆಂಟಲ್ಲಿ ಇದ್ದಾಗ ಒಂದು ಐ ಥಿಂಕ್ ಅದು ಎಲ್ಲರ ಜೊತೆನೂ ಆಗುತ್ತೆ. ಇಟ್ಸ್ ಸಿಚುವೇಶನಲ್. ಆ ಭಯ ಅಂತೂ ಇದೆ. ಅದು ಇವತ್ತವರೆಗೂ ನಾನು ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ಹರ್ಡ್ ಅ ಲಾಟ್. ನಾನು ಕೇಳಿಸ್ಕೊಂಡಿದ್ದೀನಿ ಬಹಳಷ್ಟು ಸಲ, ಈ ಜಾಗ ಆ ಜಾಗ ಅಲ್ಲಿದೆ ಇಲ್ಲಿದೆ ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಬಟ್ ಇವತ್ತವರೆಗೂ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ. ಐ ಆಮ್ ನೆವರ್, ಅಂದರೆ ಕೆಲವ್ರು ಹೇಳ್ತಾರೆ ಈ ರೂಮಲ್ಲಿ ಹೋದಾಗ ಅಥವಾ ಈ ಒಂದು ಜಾಗದಲ್ಲಿ ಹೋದಾಗ ನನಗೊಂದು ನೆಗೆಟಿವ್ ಎನರ್ಜಿ ಫೀಲ್ ಆಯಿತು ಅಂತ. ಥ್ಯಾಂಕ್ಸ್ ಟು ನಮ್ಮ ದೈವ ದೇವರುಗಳು. ಬಟ್ ಇವತ್ತವರೆಗೂ ಆ ಥರದ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಬಿಟ್ಟಿಲ್ಲ ಅವ್ರು ಯಾರು. ಐ ಥಿಂಕ್ ದ ಆರಾ that they have blessed us with is very strong. But you believe negative energy like this exists? ಇರ್ಬೋದು. ಅಂದ್ರೆ ನಾವು ಪಾಸಿಟಿವ್ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದಾಗ, so there has to be negative ಅಲ್ಲ, there might be. Yeah. So what are you looking forward to in 2026? 2026 ಅಲ್ಲಿ looking forward to doing some amazing work. ಮಾಡಿರುವಂಥ ಒಳ್ಳೊಳ್ಳೆ ಕೆಲಸಗಳನ್ನ ರಿಲೀಸ್ ಮಾಡಿ ಜನರಿಗೆ ಇಷ್ಟಪಡಿಸೋ ಹಾಗೆ ಆಗಬೇಕು ಅನ್ನೋದು, ದಟ್ಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್. ಆ್ಯಂಡ್ ಒಂದು ಮೇಜರ್ ರಿಲೀಸ್ ಇದೆ, ಒಂದು ಸಿನಿಮಾ. ಈ ಪಾಡ್ಕಾಸ್ಟ್ ಎಸ್, ದಿಶಾ ಉಮೇಶ್ ಅವ್ರ ಜೊತೆ ಇದೊಂದು ಪಾಡ್ಕಾಸ್ಟ್ ಮಾಡಿದ್ದೀನಿ.
ಇದ್ರ ಬಗ್ಗೆ ಎಲ್ಲ ಹೊರಗಡೆ ಬರುತ್ತೆ. ಫಸ್ಟ್ ಟೈಮ್ ನಾವು ಎಕ್ಸ್ಟ್ರಾ ಟೆರಿಸ್ಟ್ರಿಯಲ್ ಬೀಯಿಂಗ್ಸ್ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಒಂದು ಪಾಡ್ಕಾಸ್ಟಲ್ಲಿ. ಬಟ್ ನಾಟ್ ಬ್ಯಾಡ್ ದಟ್ ಯು ಹ್ಯಾವ್ ದಿಸ್ ಬುಕ್. ನೀವು ಓದಿದ್ದೀರಾ ಇದು? ಇಲ್ಲ, ಐ ವಾಂಟ್ ಟು ರೀಡ್ ಇಟ್. ಐ ಶುಡ್ ಸಮ್. got to know about it through one online book ಇದು ಇರುತ್ತೆ. ಹಾ, ಸೊ I'm like, oh, I have to read it. ಎಸ್ 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 ಎಸ್. ಸದ್ಯಕ್ಕೆಲ್ಲ ಹಾಕಿ. ಸೊ ಈಗ ನಾವು ಹಿಮಾಲಯ ಅಂತೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದ್ನಲ್ಲ ದಟ್ ಐ ಗಾನ್ ಟು ಅ ಪ್ಲೇಸ್ ಅಂತ. ದಟ್ಸ್ ವೇರ್ ದೆರ್ ಇಸ್ ದಿಸ್ ಬಾಬಾಜಿ ಕಾಲ್ಡ್ ಮಹಾವತಾರ್ ಬಾಬಾಜಿ. ಸೊ ಹೀ ಈಸ್ ಅವರ ಡಿಸೈಪಲ್, ಅಂದ್ರೆ ಇವ್ರು ಅವ್ರ ಡಿಸೈಪಲ್. ಹೌದು ಇವರು ಅವ್ರ ಡಿಸೈಪಲ್. ಅಂದ್ರೆ ಇವ್ರಿಗೆ ಅವ್ರು ಬ್ಲೆಸ್ ಮಾಡಿದ್ದಾರೆ, ಅವ್ರದ್ದೆಲ್ಲ ವಿಚಾರಗಳನ್ನ ಇವ್ರಿಗೆ ಧಾರೆ ಎರೆದಿದ್ದಾರೆ ಅನ್ನೋದು ಇಸ್ ಒಂದು ನಂಬಿಕೆ. ಸೊ ಇವ್ರದ್ದು ದ ಆಟೋಬಯೋಗ್ರಫಿ ಆಫ್ ಪರಮಹಂಸ ಯೋಗಾನಂದ ಅಂತ ಒಂದು ಬುಕ್ ಇದೆ. ಸೊ ಇದು ದ ಗ್ರೇಟೆಸ್ಟ್ ವರ್ಕ್ಸ್ ಅಂತ ಇದೆ. ದರ್ ಇಸ್ ಆಟೋಬಯೋಗ್ರಫಿ ಆಲ್ಸೋ. ಅದರಲ್ಲಿ ಇನ್ ಡೀಟೇಲ್ ಯು ಗೆಟ್ ಟು ನೋ ಅಬೌಟ್ ಥಿಂಗ್ಸ್. ಯು ಶುಡ್ ರೀಡ್ ಸಮ್ ಟೈಮ್. Do you read a lot of books? ನಾಟ್ ಲಾಟ್. ಬಹಳ ಬೆರಳ ಎಣಿಕೆಯಷ್ಟು ಪುಸ್ತಕಗಳನ್ನ ಓದಿದ್ದೀನಿ ಅಷ್ಟೇ, ನಾಟ್ ಲಾಟ್. ಸಾರಿ ಟೆಲಿಂಗ್ ನಮ್ಮ 2026 ಮೂವಿ ಬಗ್ಗೆ ಹೇಳ್ತಾ ಇದ್ರಿ, ಹೇಳಿ. ಸೊ 2026ರಲ್ಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಅಂದರೆ ಅದೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರುವಂಥ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಎಲ್ಲ ಒಂದು ದೊಡ್ಡ ಕಲಾವಿದರುಗಳು ಯಾರೆಲ್ಲ ಇದ್ದಾರೆ ಅವ್ರುಗಳು ಕೂಡ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ಬಿಕಾಸ್ ಅವ್ರುಗಳು ಒಳ್ಳೆ ಸಿನಿಮಾ ಮಾಡಿದಾಗಲೇ ಆಡಿಯನ್ಸ್ಗಳು ಹೊರಗಡೆ ಬರೋದಕ್ಕೆ ಸಾಧ್ಯ. ಆ್ಯಂಡ್ ನಾವು ಮಾಡುವಂಥ ಸಿನಿಮಾಗಳನ್ನು ಕೂಡ ಆವಾಗ ನೋಡೋದಕ್ಕೆ ವಿ ವಿಲ್ ಹ್ಯಾವ್ ಪ್ಲ್ಯಾಟ್ಫಾರ್ಮ್ ಸೆಟ್. ಸೊ ಎಲ್ಲರೂ ಮ್ಯೂಚುವಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ತಾ ಬೆಳೀತಾ ಹೋಗೋಣ, ಜಸ್ಟ್ ಲೈಕ್ ಹೌ ವಿ ಆರ್ ಡೂಯಿಂಗ್ ರೈಟ್ ನೌ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ದಿಶಾ ಉಮೇಶ್ ಜೊತೆ ಮಾಡಿರುವಂಥ ಈ ಪಾಡ್ಕಾಸ್ಟ್ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಹಿಂಗೆ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡ್ಬೇಕು ಇವಾಗ. ಸೋ ಸ್ವೀಟ್, ಥ್ಯಾಂಕ್ ಯು. Yes. ಇದು ಮೂವೀಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಇವಾಗ ಎಷ್ಟೊಂದು ಜನ ತುಂಬಾ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇದೆ. ಏನಂದ್ರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಮೂವಿ ಚೆನ್ನಾಗಿದೆ ಅಂತ, ಜನ ಹೇಳ್ತಿದ್ದಾರೆ ಮೂವಿ ಚೆನ್ನಾಗಿಲ್ಲ ಅದಕ್ಕೆ ನಾವು ಯಾಕೆ ಇಷ್ಟು ದುಡ್ಡು ಕೊಟ್ಬಿಟ್ಟು ಬರಬೇಕು, OTT ಅಲ್ಲಿ ನೋಡ್ತೀವಿ ಅಂತ. ಸೊ ವಾಟ್ ಇಸ್ ಯೋರ್ ಟೇಕ್? ಐ ಥಿಂಕ್ ಅದು ಎರಡು ಸೈಡ್ ವರ್ಕ್ ಆಗುತ್ತೆ. ಅಂದರೆ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡೋದಕ್ಕಾದ್ರೂ ಬರಬೇಕು ಒಂದು. ಇನ್ನೊಂದು ಹಂಗೆ ನೋಡೋಕೆ ಹೋದರೆ ಲಾಸ್ಟ್ ಇಯರ್ ಕಾಂತಾರ ಬಂತು, ಆ್ಯಂಡ್ ಸೂ ಫ್ರಮ್ ಸೋ ಬಂತು. ನಮ್ಮ ಭಾಷೆಯಲ್ಲಾಗಿರುವಂಥ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ಗಳಿಗೂ ಹೋಯಿತು. ಸೊ ಅಷ್ಟು ಹೋಗೋದಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇದೆ, ನಮ್ಮ ಹತ್ರ ಸಾಮರ್ಥ್ಯ ಇದೆ ಅಂತ ಹೇಳಬೇಕಾದ್ರೆ ಒಳ್ಳೆ ಸಿನಿಮಾ ಮಾಡಿದಾಗ ಜನ ಹೆಂಗೋ ಬಂದೇ ಬರ್ತಾರೆ. ಈಗ ಸೂ ಫ್ರಮ್ ಸೋ ಬಗ್ಗೆ ಕೂಡ ಚೆನ್ನಾಗಿದೆಯೋ ಇಲ್ವೋ OTT ಅಲ್ಲಿ ನೋಡೋಣ ಬಿಡು ಅಂತ ಯೋಚನೆ ಮಾಡಿದಿದ್ರೆ ಅಷ್ಟು ಜನ ಬರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಬಂದವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಪೀಪಲ್ ಸ್ಟಾರ್ಟ್ ಆ ಮೌತ್ ಪಬ್ಲಿಸಿಟಿ ಅಂತ ಏನಿರುತ್ತೆ ಆ ಥರ ಸಿನಿಮಾ ಎಲ್ಲ ಕಡೆ ಚೆನ್ನಾಗಿದೆ ಅಂತ ಹೋಗೋಕ್ಕೆ ಶುರು ಆಯಿತು. ಆ್ಯಂಡ್ ನಾನು ನಂಬೋದು ಏನಂತ ಹೇಳಿದ್ರೆ, ನೀವು ಮಾಡುವಂಥ ಪ್ರಾಡಕ್ಟಲ್ಲಿ ನೀವು ಶ್ರದ್ಧೆ ಇಟ್ಟು ಮಾಡಿದ್ದಿದ್ರೆ ಆ್ಯಂಡ್ ನೀವು ಅದಕ್ಕೆ 100% ಕಾಂಪ್ರಮೈಸ್ ಆಗದೆ ಅದಕ್ಕೆ ಏನು ಬೇಕೋ ಅದು ಕೊಟ್ಟು ನೀವು ಸಿನಿಮಾನ ಮಾಡಿದ್ದಿದ್ರೆ, ಐ ಥಿಂಕ್ ನಿಮ್ಮ ಸಿನಿಮಾ ಚೆನ್ನಾಗಿದ್ದರೆ ನೀವು ಏನು ಪ್ರಮೋಷನ್ ಮಾಡಿ ಡೆಫಿನೆಟ್ಲಿ ಮಾಡಲೇಬೇಕು. ಒನ್ ಲೆವೆಲ್ ಆಫ್ ಪ್ರಮೋಷನ್ ಯು ಹ್ಯಾವ್ ಟು ಡೂ ಜನರಿಗೆ ರೀಚ್ ಆಗೋದಕ್ಕೆ. ಬಟ್ ಸಿನಿಮಾ ಒಂದ್ಸಲ ರಿಲೀಸ್ ಆದಮೇಲೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನುವಂಥ ಒಂದು ರಿಪೋರ್ಟ್ ಏನಿದೆ ಅದ್ರ ಮೇಲೆ ಜನ ಖಂಡಿತ ಬಂದೇ ಬರ್ತಾರೆ. ಇಫ್ ಇಟ್ ಈಸ್ ನೈಸ್, ಎಕ್ಸ್ಟ್ರೀಮ್ಲಿ ಗುಡ್, ಜನ ಡೆಫಿನೆಟ್ಲಿ ಅಲ್ಲಿಂದ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಒಂದು ಚೇಂಜ್ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ, ಮುಂಚೆ ಇರುವಷ್ಟು ಟೈಮ್ ಇವಾಗ ಎಲ್ಲರಿಗೂ ಇಲ್ಲ, Yes. ರೈಟ್? ಸೊ ಫಾರ್ ಮೀ, ಇಫ್ ಐ ವಾಂಟ್ ಟು ಗೋ ವಾಚ್ ಅ ಮೂವಿ, ನಾನು ಫಸ್ಟ್ ಹೋಗ್ಬಿಟ್ಟು ಯಾರು ನೋಡಿದ್ದಾರೆ, ರಿವ್ಯೂ ಕೊಡ್ತಾ ಇದ್ದಾರೆ ಅದನ್ನ ನೋಡ್ತೀನಿ. ಮುಂಚೆ ಐ ವಾಸ್ ಲೈಕ್, ಓ ಐ ಲವ್ ವಾಚಿಂಗ್ ಮೂವೀಸ್, ನೋಡೋಣ ಫ್ರೈಡೇ ಬಂದ್ರೆ ಓಪನ್ ಬುಕ್ ಮೈ ಶೋ, ಯಾವ್ದಿದೆ ನೋಡೋಣ. ಅಂಡ್ ಐ ಹ್ಯಾವ್ ಕಮ್ ಔಟ್ ಡಿಸಪಾಯಿಂಟೆಡ್ ಸೋ ಮೆನಿ ಟೈಮ್ಸ್. ದೆನ್ ಆಮೇಲೆ ನನ್ಗೆ ಏನ್ ಅನ್ಸಕ್ ಶುರು, ವೆರಿ ಪ್ರಾಪರ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಕೊಡ್ತಾ ಇದ್ದೀನಿ. ಆಮೇಲೆ ನಂಗೆ ಏನ್ ಅನ್ಸಕ್ ಶುರು ಆಯ್ತು ಅಂದ್ರೆ, ಈ ಚೆನ್ನಾಗಿದ್ಯಾ ಇಲ್ವಾ ಅಂತ ಡಿಸೈಡ್ ಮಾಡಕ್ ನಾನು ಇಷ್ಟು ದುಡ್ಡು ಖರ್ಚು ಮಾಡಿ ಟೈಮ್, ಅಂಡ್ ಮೂವಿ ಟಿಕೆಟ್ಸ್ ಆರ್ ಥಿಯೇಟರ್ ಟಿಕೆಟ್, ಎಸ್, ಮೂವಿ ಥಿಯೇಟರ್ ಒಂದು ಖಂಡಿತ. ಸೀಟ್ದು ಟಿಕೆಟ್ ಮತ್ತೆ ಅಲ್ಲಿ ತಿನ್ನೋದು ಇಟ್ಸ್ ದಿ ಸೇಮ್ ಬೇಸಿಕ್ಲಿ, ರೈಟ್? ಟಿಕೆಟ್ 600 ರೂಪಾಯಿ ಇದೆ ಅಂದ್ರೆ ಒಂದು ಪಾಪ್ಕಾರ್ನ್ 700-800 ರೂಪಾಯಿ ಎಸ್, ಇರುತ್ತೆ. ಎಸ್. ಸೊ ಐಮ್ ಲೈಕ್, ಇಷ್ಟೆಲ್ಲ ಮಾಡ್ಬಿಟ್ಟು ಐ ಆಮ್ ಜಸ್ಟ್ ಗೋಯಿಂಗ್ ದರ್ ಟು ಡಿಸೈಡ್ ಇಫ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್. ದಟ್ ಡಸಂಟ್ ಮೇಕ್ ಸೆನ್ಸ್ ಟು ಮೀ ಎನಿಮೋರ್. ದಿಸ್ ಇಸ್ ಮೈ ಪರ್ಸ್ಪೆಕ್ಟಿವ್. ಇಲ್ಲ ಅಂದರೆ ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಅನ್ ಇನ್ಫ್ಲುಯೆನ್ಸರ್, ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಅ ರಿವ್ಯೂವರ್. ಸೊ ನೀವು ಯಾರನ್ನು ನಂಬ್ತಿದ್ದೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಐ ಥಿಂಕ್ ನೀವೇ ಇನಿಷಿಯೇಟಿವ್ ತಗೋಬೋದು. ಇನ್ನೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ರಿವ್ಯೂಸ್ ಅಲ್ಲೂ ಕೂಡ ದೇರ್ ಆರ್ ಡಿಫ್ರೆನ್ಸಿಯೇಷನ್ಸ್. ಅಂದ್ರೆ ಪೇಡ್ ರಿವ್ಯೂಸ್. ನಿಮ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ನಿಮ್ಗೆ ಇಷ್ಟ ಆಗೋ ಸಿನಿಮಾ ನನಗೆ ಇಷ್ಟ ಆಗದೆ ಇರ್ಬೋದು.
ಓಕೆ, ನನಗಿಷ್ಟ ಆಗೋ ಸಿನಿಮಾ ನಿಮಗಿಷ್ಟ ಆಗದೆ ಇರ್ಬೋದು. ಬಿಕಾಸ್ ನಾನು ನೋಡೋವಂಥ ಸಿನಿಮಾಗಳು ಬೇರೆ, ನೀವು ನೋಡೋವಂಥ ಸಿನಿಮಾಗಳು ಬೇರೆ, ಆಯಿತಾ? ಸೊ ಆ ಥರ ಇದ್ದಾಗ ಇಟ್ ಈಸ್ ಡಿಫಿಕಲ್ಟ್. ಆಮೇಲೆ ಇವಾಗ ಎಲ್ಲರೂ ರಿವ್ಯೂವರ್ಸ್. ನಿಮ್ಮ ಮನೇಲಿ ನೀವು 4 ಜನ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಮನೆ 4 ಜನನೂ ಇನ್ಸ್ಟಾಗ್ರಾಮಲ್ಲಿ ಇರ್ತೀರಾ, 4 ಜನನೂ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕ್ತೀರಾ, 4 ಜನನೂ ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ಬರೀತೀರಾ, ಒಂದು ಸ್ಟೋರಿ ಆದರೂ ಹಾಕ್ತೀರಾ. ಆ ಥರ ಆಗಿದೆ. ನಾನು ಈ ಸಿನಿಮಾ ನೋಡಿದ್ದೀನಿ, ನನಗೆ ಏನು ಅನಿಸಿದೆ ಅನ್ನೋ ಅಭಿಪ್ರಾಯ ಬೇಕಿಲ್ಲ ಯಾರಿಗೂ. ನಿಮ್ಮ ಒಪಿನಿಯನ್ಸ್ ಬೇಕಿಲ್ಲ, ಬಟ್ ಸ್ಟಿಲ್ ಯು ವಾಂಟ್ ಟು ಪುಟ್ ಇಟ್ ಔಟ್. ನಿಮ್ಗೆ ಏನು ಅನಿಸಿದೆ ಅನ್ನೋದ್ರ ಬಗ್ಗೆ ಇಟ್ ಇಸ್ ಸ್ಟಿಲ್ ಓಕೆ. ಬಟ್ ಇದು ಇನ್ನೊಂದು ಥರ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಕೆಲವ್ರ ರಿವ್ಯೂವರ್ಸ್ನ ಕೇಳ್ಕೊಂಡು ನಾನು ಹೋಗಿರ್ತೀನಿ ಚೆನ್ನಾಗಿದೆ ಅಂತ, ಅವ್ರು ದ್ಯಾಟ್ ಯು ಕ್ಯಾನ್ ಡೂ ಎನಿಥಿಂಗ್. ಸೊ ದೇರ್ ಆರ್ ರಿವ್ಯೂವರ್ಸ್ ಹೂ ಆರ್ ಕಾಂಪ್ರಮೈಸಿಂಗ್ ಮೇ ಬಿ. ಸೊ ಬಿ ಇನ್ ಗುಡ್ ಟರ್ಮ್ಸ್. ಈಗ ನಿಮಗೆ ನೀವೊಂದು ಕನ್ನಡ ಸಿನಿಮಾ, ಈಗ ನೀವೇ ಒಂದು ಕನ್ನಡ ಸಿನಿಮಾ ನೋಡ್ಕೊಂಡು ಬಂದಿರ್ತೀರಾ, ಆಯ್ತಾ? ನೀವು ಅದು ಪೇಯ್ಡ್ ಅಲ್ವೋ ಸೆಕೆಂಡ್ರಿ. ಈಗ ನಿಮಗೆ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಒಂದು 3 ಜನರು ಕೆಲಸ ಮಾಡಿರ್ತಾರೆ. ಈಗ ನಾನು ಚೆನ್ನಾಗಿದೆ ಅಂತ ಹಾಕ್ಲಾ, ಚೆನ್ನಾಗಿಲ್ಲ ಅಂತ ಹಾಕ್ಲಾ, ಅಟ್ಲೀಸ್ಟ್ ಇವ್ರಿಗೆ ನಾನು ಒಂದು ಸಪೋರ್ಟಿವ್ ಆಗಾದರೂ ಹಾಕಬೇಕು ಅಂತ. ಸಮ್ಟೈಮ್ಸ್ ಪೀಪಲ್ ಆರ್ ಡಿಪ್ಲೊಮ್ಯಾಟಿಕ್, ಅಂದ್ರೆ ಅವ್ರು ಹಾಕ್ತಾರೆ, ಒಂದು ಒಳ್ಳೆ ಸಿನಿಮಾ ಒಂದು ಸಿನಿಮಾ ಮಾಡಿದ್ದಾರೆ, ಗುಡ್ ಎಫರ್ಟ್ಸ್ ಅಂತ ಹಾಕ್ಬಿಡ್ತಾರೆ. ವೆನ್ ದೇ ಡೋಂಟ್ ವಾಂಟ್ ಟು ಸೇ ಇಟ್ ಇಸ್ ನಾಟ್ ನೈಸ್ ಅಲ್ವಾ? ಅಂದರೆ ಇಟ್ ಇಸ್ ಜೆನ್ವಿನ್ ಆಲ್ಸೋ. ಯಾಕಂದರೆ ನನಗೆ ಒಳ್ಳೇದು ಅಂತ ಅನಿಸಿದ್ದು ನಿಮ್ಗೆ ಒಳ್ಳೇದಂತ ಅನ್ಸ್ಬೇಕಂತ ಏನೂ ಇಲ್ಲ. ದಟ್ಸ್ ಮೈ ಪರ್ಸ್ಪೆಕ್ಟಿವ್. ಸೊ ವೆನ್ ಯು ಸೇ ರಿವ್ಯೂವರ್ಸ್ನು, ಸೊ ಅಂದರೆ ಇತ್ತೀಚೆಗೆ ನನಗೆ ಯಾರು ಇಲ್ಲಿ, ಅವಾಗೆಲ್ಲ ಬಾಲಿವುಡಲ್ಲಿ ತರಣ್ ಆದರ್ಶ್ ಅಂತ ಇದ್ದರು. ಸೊ ಐ ಮೀನ್ ದೇರ್ ಆರ್ ಕಪಲ್ ಆಫ್ ರಿವ್ಯೂವರ್ಸ್. ಟುಡೇ ಎವ್ರಿಥಿಂಗ್ ಇಸ್ ಬಾಟ್. ಸೊ ಐ ಡೋಂಟ್ ನೋ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನನಗೇನು ನಂಬಿಕೆ ಅಂತ ಹೇಳಿದ್ರೆ, ನಾನೊಂದು ಸಿನಿಮಾ ಮಾಡಬೇಕು, ಆ ಸಿನಿಮಾ ಜನರಿಗೆ ಚೆನ್ನಾಗಿ ರೀಚ್ ಆಗೋ ಥರ ಆಗಬೇಕು. ಓಕೆ, ಆ್ಯಂಡ್ ನನಗೆ ಯಾವ ಥರದ ಸಿನಿಮಾ ಜನರಿಗೆ ತೋರಿಸ್ಬೇಕು ಅಂತ ಇದೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಜನರಿಗೂ ಇದು ಇಷ್ಟ ಆಗಬೇಕು, ಅವ್ರಿಗೆ ಅದು ಎಂಟರ್ಟೈನ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಆ ಉದ್ದೇಶಕ್ಕೆ ತಕ್ಕನಾಗಿ ನಾನು ಸಿನಿಮಾ ಮಾಡ್ತಿದ್ದೀನಿ. ಸೊ ಅದನ್ನು ಜನರುಗಡೆ ಮುಂದ್ಗಡೆ ತಂದು ಇಡ್ತೀನಿ. ಅಷ್ಟು ಮಾತ್ರ ನನ್ನ ಕೆಲಸ. ಜನರ ಮುಂದ್ಗಡೆ ತಂದು ಇಟ್ಟಿದ್ದೀನಿ, ಇಂಥ ಡೇಟಿಗೆ ಬರ್ತಾ ಇದೆ ಅಂತ ತಿಳಿಸ್ಕೊಡೋದು ನನ್ನ ಕೆಲಸ. ಅದ್ರ ಮೇಲೆ ಅದು ಏನಾಗುತ್ತೆ, ದಟ್ಸ್ ನಾಟ್ ಇನ್ ಮೈ ಹ್ಯಾಂಡ್, ಕಂಪ್ಲೀಟ್ಲಿ ನಾಟ್ ಇನ್ ಮೈ ಹ್ಯಾಂಡ್. What do you think audience is looking for in Kannada movies right now? ಐ ಥಿಂಕ್ ದೇ ಆರ್ ಲುಕಿಂಗ್ ಫಾರ್ ಎಂಟರ್ಟೈನ್ಮೆಂಟ್. ಸೊ ಆದರೆ ನಾವು ಕಾಲಕ್ರಮೇಣ ಏನಾಗ್ತಾ ಹೋಯಿತು ಅಂತ ಹೇಳಿದ್ರೆ, ಎಲ್ಲರೂ ಕಾಂಟೆಂಟ್ ಸ್ವಲ್ಪ ಇದು ಬ್ರಿಡ್ಜ್ ಸಿನಿಮಾ ಏನೇನೋ ಅವ್ರದ್ದೇ ಒಂದು ಹೊಸ ಇನೋವೇಷನ್ಗಳು. ಒಂದು ಲ್ಯಾಂಗ್ವೇಜಲ್ಲಿ ವರ್ಕ್ ಆಗುವಂಥ ಸಿನಿಮಾ ಇನ್ನೊಂದು ಲ್ಯಾಂಗ್ವೇಜಿಗೆ ವರ್ಕ್ ಆಗಬೇಕು ಅಂತ ಇಲ್ಲ. ಇಲ್ಲಿ ವರ್ಕ್ ಆದಂಥ ಕಿರಿಕ್ ಪಾರ್ಟಿ ತೆಲುಗುವಲ್ಲಿ ಅಷ್ಟು ಚೆನ್ನಾಗಿ ಮಾಡಲಿಲ್ಲ, ಇಲ್ಲಿ ಸಖತ್ತಾಗಿ ವರ್ಕ್ ಆಯಿತು ಕಿರಿಕ್ ಪಾರ್ಟಿ, ಅಲ್ಲಿ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಇಲ್ಲಿ ಉಳಿದವರು ಕಂಡಂತೆ ಬಂದಾಗ ಇಟ್ ವಾಸ್ ಲೈಕ್ ಸ್ಟಾರ್ಟಿಂಗ್ ಎಲ್ಲ ಹೈಪ್ ಇಲ್ಲದೆ ಇದ್ರು, ಇವೆಂಚುವಲಿ ಉಳಿದವರು ಕಂಡಂತೆ ವಾಸ್ ಟಾಕ್ಡ್ ಅಬೌಟ್ ಎವ್ರಿವೇರ್. ಬಟ್ ದ ಸೇಮ್ ಉಳಿದವರು ಕಂಡಂತೆ ಮಲಯಾಳಮಲ್ಲಿ ಮಾಡಿದಾಗ ಆ ಹೈಪ್ ಸಿಗಲಿಲ್ಲ ಅದಕ್ಕೆ. ಸೊ ಒಂದು ಲ್ಯಾಂಗ್ವೇಜಲ್ಲಿ ಮಾಡಿರುವಂಥ ಸಿನಿಮಾ ಇನ್ನೊಂದು ಲ್ಯಾಂಗ್ವೇಜಲ್ಲಿ ವರ್ಕ್ ಆಗಬೇಕು ಅಂತ ಇಲ್ಲ, ಬಟ್ ಆಗಿದ್ದು ಇದೆ. ದ ನೇಟಿವಿಟೀಸ್ ಸೇಮ್, ಅಥವಾ ಅಲ್ಲಿ ರಿಲೇಟಬಲ್ ಏನೋ ಒಂದು ವಿಚಾರಗಳಿರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಕೋಲ ಇದೆ, ಕೇರಳದಲ್ಲಿ ತೇಯಂ ಇದೆ, ತಮಿಳ್ನಾಡಲ್ಲಿ ಇನ್ನೊಂದೇನೋ ಇದೆ ವಿಚ್ ಇಸ್ ವೆರಿ ಸಿಮಿಲರ್. ತೆಲುಗುವಲ್ಲೂ ಆಂಧ್ರದಲ್ಲೂ ಒಂದು ಆಚಾರ ಇದೆ ವಿಚ್ ಇಸ್ ವೆರಿ ಸಿಮಿಲರ್ ಟು ಕೋಲ. ಸೊ ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ರೀತಿಯಲ್ಲಿ, ಆ್ಯಂಡ್ ಅದರ್ ಕಂಟ್ರೀಸಲ್ಲೂ ಕೂಡ ಈ ಥರದೊಂದು ಆಚರಣೆ ಇದೆ ವಿಚ್ ಇಸ್ ವೆರಿ ಸಿಮಿಲರ್ ಟು ಕೋಲ. ಸೊ ದಟ್ ಈಸ್ ರಿಲೇಟೇಬಲ್. ಸೊ ಎಲ್ಲರಿಗೂ ಇಷ್ಟ ಆಯ್ತದು ಅಲ್ವಾ? ಸೊ ಅದೇ ಥರ ಒಂದು ಎಲಿಮೆಂಟ್ಸ್ಗಳು ಏನೋ ಇದ್ದಾಗ ವಿಚ್ ಇಸ್ ವೆರಿ ರಿಲೇಟೇಬಲ್, ವರ್ಕ್ ಆಗೇ ಆಗುತ್ತೆ. ಅದೇ ಸೊ ನನಗೆ ಅಂದರೆ ನಾನು ಮಲಯಾಳಮಲ್ಲಿ ಈ ಥರದ್ದೊಂದು ಸಿನಿಮಾ ಬಂತು, ನಾವು ಈ ಥರದ್ದೊಂದು ಸಿನಿಮಾ ಮಾಡೋಣ ಅನ್ನೋದಕ್ಕಿಂತನೂ ಲೆಟ್ಸ್ ಥಿಂಕ್ ಅಬೌಟ್ ಸಮಥಿಂಗ್, ನಮ್ಮೂರ ಬಗ್ಗೆ, ನಮ್ಮ ಜಾಗದ ಬಗ್ಗೆ, ನಮ್ಮ ಉತ್ತರ ಕರ್ನಾಟಕದ ಬಗ್ಗೆನೋ, ಅಥವಾ ಉಡುಪಿ ಮಂಗಳೂರು ನಮ್ಮ ಸೌತ್ ಕೆನರಾ ಬಗ್ಗೆನೋ, ಅಥವಾ ಬೆಂಗಳೂರು ಬಗ್ಗೆನೋ, ಮೈಸೂರು ಮಂಡ್ಯ ಬಗ್ಗೆನೋ, ಇಲ್ಲಿ ಯಾವುದೋ ಆದಂಥ ಯಾವುದೋ ಒಂದು ಸ್ಟೋರಿನೋ, ಇಲ್ಲ ನಡೆಯುವಂಥ ಯಾವುದೋ ಒಂದು ಸ್ಟೋರಿನೋ, ಲೆಟ್ಸ್ ಥಿಂಕ್ ಅಬೌಟ್ ದ್ಯಾಟ್ ಅಲ್ಲ. ಇವಾಗ ಒಂದು ಆಸ್ ಅ ವ್ಯೂವರ್ ಐ ಆಮ್ ವೆರಿ ಬೋರ್ಡ್ ಸೀಯಿಂಗ್ ಸೇಮ್ ಸ್ಟೋರಿ, ಆಯ್ತಾ? ಹೀರೋ ಹೀರೋಯಿನ್ ಏನೋ ಆಗುತ್ತೆ, ಲಾಸ್ಟ್ ಅಲ್ಲಿ ಜೊತೆ ಸೇರ್ಬಿಡ್ತಾರೆ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಒಂದು ವಿಲನ್ ಇರ್ತಾನೆ. We are done. We are totally done. Like I don't want to see this anymore. We want different ಇವಾಗ ನೀವ್ ಹೇಳಿದ್ರಲ್ಲ, ನಮ್ದು ಎಷ್ಟು our attention span is 2 to 3 seconds, right?
ಆ 2 to 3 seconds ಪ್ರತಿ 2 to 3 seconds ಹೊಸ ಕಂಟೆಂಟ್ ಬರ್ತಾ ಇದೆ. ಸೊ ನಾವು ಇವಾಗ ಚಿಕ್ಕ ವಯಸ್ಸಿಂದ ಬೆಳ್ತಾ ಬಂದು ನೋಡಿರೋ ಮೂವೀಸ್ ಸೇಮ್ ಸ್ಟೋರೀಸ್ನ ರೀಸೈಕಲ್ ಮಾಡ್ಬಿಟ್ಟು ಅದನ್ನೇ ಮಾಡ್ಬಿಟ್ಟು ಕೊಟ್ರೆ it doesn't make sense at all. And I'm honestly very fascinated by Malayalam films. ನಾನು ತುಂಬಾ ಮಲಯಾಳಂ ಮೂವೀಸ್ ನೋಡ್ತೀನಿ ಆಯ್ತಾ, ಕನ್ನಡದಲ್ಲಿ ನೋಡ್ತೀನಿ. ಯಾಕಂದ್ರೆ I'm like, oh, at least ಅವ್ರು let them give us more audio. ಎಷ್ಟೊಂದು this I've noticed in Netflix, okay, ಎಷ್ಟೊಂದು ಮೂವಿ ಟ್ರಾನ್ಸ್ಲೇಷನ್ಸ್ ಇರುತ್ತೆ ಅಲ್ಲ, ಹಿಂದಿಯಲ್ಲಿರುತ್ತೆ, ಮಲಯಾಳಂ ತಮಿಳಲ್ಲಿರುತ್ತೆ, ಕನ್ನಡದಲ್ಲಿ ಇರಲ್ಲ. ಸೊ now I've started watching it in Kannada for this ನಾನು ಐ ವಿಲ್ ಕಮ್ ಟು ದಿಸ್ ಪಾಯಿಂಟ್. ಈಗ ರೀಸೆಂಟ್ ಆಗಿ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆಯಲ್ಲ, ಸೊ ಅಲ್ಲಿ ಮೆಸ್ಸಿದ ಒಂದು ಪೋಸ್ಟರ್ ಅಫಿಷಿಯಲ್ ಫಿಫಾ ಹ್ಯಾಂಡಲ್ ಅಲ್ಲಿ ಪೋಸ್ಟ್ ಆಗುತ್ತೆ. ನಾನು ಅದನ್ನ ನೋಡ್ತೀನಿ ಅಂಡ್ ಅದರಲ್ಲಿ ಎಲ್ಲ ಲ್ಯಾಂಗ್ವೇಜ್ ಇದೆ, ಹಿಂದಿ ಇದೆ, ಬೆಂಗಾಲಿ, ಸಮ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಆಲ್ ಲ್ಯಾಂಗ್ವೇಜಸ್ ದಟ್ ಇಂಡಿಯಾ ಹ್ಯಾಸ್. ತಮಿಳ್ ಇದೆ, ಮಲಯಾಳಂ ಇದೆ, ತೆಲುಗು ಇದೆ, ಇಂಗ್ಲೀಷ್ ಇದೆ, ಹಿಂದಿ ಇದೆ, ಐ ಥಿಂಕ್ ಮರಾಠಿ ಆಲ್ಸೋ ಇದೆ ಅಥವಾ ಬೆಂಗಾಲಿ ಇದೆ, ಸಮಥಿಂಗ್. ಐ ಥಿಂಕ್ ಯಾವುದೋ ಒಂದಿಷ್ಟು ಲ್ಯಾಂಗ್ವೇಜ್ಗಳು ಮಿಸ್ ಆಗಿದೆ, ಅದರಲ್ಲಿ ಕನ್ನಡನೂ ಮಿಸ್ ಆಗಿದೆ. ಯು ಥಿಂಕ್ ದೇರ್ ಜಸ್ಟ್ ಇಗ್ನೋರೆಂಟ್? ಅಂದ್ರೆ ಇವ್ರ ಪ್ರಕಾರ ಸೌತ್ ಅಲ್ಲಿ ಇಷ್ಟಿದೆ ಮುಗೀತು ಎಲ್ಲ ಒಂದೇ ಅಲ್ಲ. ಇಲ್ಲ, ಈಗ ನೀವು ಹೇಳಿದ್ರಲ್ಲ, ಅದು ನೀವು ಪ್ರಾಬ್ಲಿ ದಟ್ ಈಸ್ ದ ಆಲ್ಗೋರಿದಮ್. ಅವ್ರಿಗೆ ಬಹುಶಃ ಕನ್ನಡದ ಬಗ್ಗೆ ಅರಿವೇ ಇಲ್ವೇನೋ, ಅಥವಾ ಕನ್ನಡದಲ್ಲಿ ಆಡಿಯನ್ಸ್ ಅಲ್ಲಿರುವಷ್ಟು ಅವ್ರಿಗೆ ಇಲ್ಲದೆ ಇರ್ಬೋದು. ಕೇರಳದಲ್ಲಿ ಹ್ಯೂಜ್ ಫ್ಯಾನ್ಸ್ ಫಾರ್ ಫುಟ್ಬಾಲ್ ಅಂಡ್ ಗೋವಾ ಹ್ಯೂಜ್ ಫ್ಯಾನ್ಸ್ ಫಾರ್ ಫುಟ್ಬಾಲ್. ನಾರ್ತ್ ಈಸ್ಟ್ ನಲ್ಲಿ ಸಿಕ್ಕಾಪಡೆ ಇದ್ದಾರೆ. ಸೊ ಅಲ್ಲಿರೋಷ್ಟು ನಮ್ಮಲ್ಲಿ ಇಲ್ವೇನೋ, ಇಲ್ಲಿ ವ್ಯೂವರ್ಶಿಪ್ ಅಷ್ಟು ಇಲ್ವೇನೋ. ಬಟ್ ಅದೇ ಅಂದ್ರೆ ವೆನ್ ಆರ್ ಲ್ಯಾಂಗ್ವೇಜ್ ಗೆಟ್ಸ್ ಎಕ್ಸ್ಕ್ಲೂಡೆಡ್ ಅಲ್ಲ, ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ಯು ಡಿಡ್ಂಟ್ ಥಿಂಕ್ ದಿಸ್ ವಾಸ್ ಇಂಪಾರ್ಟೆಂಟ್ ಎನಫ್ ಫಾರ್ ಯು ಟು ಪುಟ್ ಇಟ್ ಅಪ್ ದೇರ್ ಅಂತ. ದಟ್ ಇಸ್ ದ ಕೈಂಡ್ ಆಫ್ ಫೀಲಿಂಗ್ ಐ ಗೆಟ್. ಹೌದು, ನನ್ಗಿವತ್ತು ನನ್ನ ಪ್ರಯತ್ನ ಏನು ಅಂತ ಹೇಳಿದ್ರೆ, ನಾನು ನನ್ನ ಲ್ಯಾಂಗ್ವೇಜ್ನ ಯಾಕೆ ಎಕ್ಸ್ಕ್ಲೂಡ್ ಮಾಡಿದೀರಾ ಅಂತ ಪ್ರಶ್ನೆ ಮಾಡೋದಕ್ಕೆ ಹೋಗಲ್ಲ. ಬಟ್ ನಾನು ಯಾವ ಥರ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ನಾಳೆ ನನ್ನ ಲ್ಯಾಂಗ್ವೇಜನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಅವ್ರಿಗೆ ವರ್ಕ್ ಆಗಬಾರ್ದು. ಆ ಥರದ ಕೆಲಸ ನಾವು ಪ್ರೂವ್ ಮಾಡಬೇಕು. ವೆರಿ ಗ್ರೇಟ್. ಸೊ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಸಿನಿಮಾಗಳನ್ನೇ ಬಹಳ ಕಮ್ಮಿ, ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಸಿನಿಮಾ ಕ್ರ್ಯಾಕ್ ಆಗಿರೋದು ಬಹಳ ಕಮ್ಮಿ. ಏನೇನೋ ಬೇರೆ ಬೇರೆ ಡೀಲಿಂಗ್ ಅಲ್ಲಿ ಅದೆಷ್ಟು ಕನ್ನಡ ಸಿನಿಮಾಗಳು ಬಂದಿದ್ದಾವೆ ಬಿಟ್ರೆ ಬಹಳ ಕಮ್ಮಿ. ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಾನು ಕನ್ನಡನ. ಬಟ್ ಏನಕ್ಕೆ ಮಾಡ್ತಾ ಇಲ್ಲ ಅಂತ ನಾನು ಅಲ್ಲಿ ಹೋಗಿ ಗಲಾಟೆ ಮಾಡೋದಕ್ಕೂ, ನಾನು ನಾಳೆ ಒಂದು ಒಳ್ಳೆ ಸಿನಿಮಾ ಮಾಡಿ ನೆಟ್ಫ್ಲಿಕ್ಸೇ ಬಂದು ಇದು ನಮ್ಗೆ ಕೊಡಿ ಅಂತ ಹೇಳೋ ಮಟ್ಟಕ್ಕೆ ನಾವು ರೀಚ್ ಆದ್ರೆ ದಟ್ ಇಸ್ ನಥಿಂಗ್ ಲೈಕ್ ಇಟ್ ಅಲ್ವಾ? ಅಂದ್ರೆ ಅದೇ, ನಾನು ಅವ್ರು ತುಂಬಾ ದೊಡ್ಡದಾಗಿ ಬೆಳೆದಿದ್ದಾರೆ ಆಯ್ತಾ, ಸೊ ನನ್ಗೆ ಅಲ್ಲೊಂದು ಸ್ಥಾನ ಕೊಡ್ತಾ ಇಲ್ಲವಲ್ಲ ಅಂತ ಹೇಳೋದಕ್ಕೂ ಅವ್ರಿಗಿಂತ ನಾನು ದೊಡ್ಡದಾಗಿ ಬೆಳೆದು ತೋರಿಸೋದಕ್ಕೂ ವ್ಯತ್ಯಾಸ ಇದೆ. ಸೊ ನಾನು ಅವ್ರಿಗಿಂತ ದೊಡ್ಡದಾಗಿ ಬೆಳೆದಾಗ ಅವರು ದೇ ವಿಲ್ ಬಿ ಲೈಕ್, ನಾವು ಜೊತೆಗೆ ಸೇರ್ಕೊಳ್ಳೋಣ ಅಂತ ಅವ್ರು ಕೇಳ್ಬೋದಲ್ವಾ. ಸೊ ಇವತ್ತಿಂದು ನನ್ನ ಉದ್ದೇಶ ಒಬ್ರ ಹತ್ರ ಹೋಗಿ ಗಲಾಟೆ ಮಾಡಿಕೊಂಡು ಯಾಕಪ್ಪ ನಮಗೆ ಕೊಡ್ತಾ ಇಲ್ಲ, ನಮಗೂ ಒಂದು ಅವಕಾಶ ಕೊಡಿ, ನಾವು ಇಲ್ಲಿ ಬಂದು ಕೂತ್ಕೋತೀವಿ ಅಂತ ಹೇಳೋದಕ್ಕೂ, ಲೆಟ್ ಮೀ ಮೇಕ್ ಇಟ್ ಸೋ ಬಿಗ್ ದಟ್ ನಾಳೆ ಅವ್ರಿಗೆ ದೇ ವಾಂಟ್ ಅಸ್. This is one of the best things I've heard. ನಂಗೆ ಸಿಕ್ಕಾಪಡೆ ಬೇಜಾರಾಯ್ತು ಅದು ಫುಟ್ಬಾಲ್ದು ಪೋಸ್ಟರ್ ನೋಡಿದಾಗ. ಏನ್ ಗುರು, ಕನ್ನಡನೇ ಇಲ್ವಲ್ಲ ಇಲ್ಲಿ, ಕಳಿಸ್ತಾ ಇದ್ದಾರೆ ನನಗೆ, ಅದನ್ನ ಪೋಸ್ಟ್ ಮಾಡಬೇಕು ಅಂತ ಇದೆ ನಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿ, ಬಟ್ ಕನ್ನಡ ಇಲ್ಲ. ನಂಗೆ ಮನ್ಸಾಗ್ಲಿಲ್ಲ ಪೋಸ್ಟ್ ಮಾಡೋದಕ್ಕೆ. ಸೊ ನಾಳೆ ನೀವೊಂದು ಸ್ಥಾನದಲ್ಲಿ ಬೆಳೆದು ನಿಂತಾಗ ನೀವೇ ಆಗಿರ್ಬೋದು, ಯು ಬಿಕಮ್ ಅ ವೆರಿ ಹ್ಯೂಜ್ ಫೇಸ್ ಫಾರ್ ದ ಕರ್ನಾಟಕ ಇನ್ಫ್ಲೂಯೆನ್ಸರ್ಸ್. ಅವಾಗ ನಿಮಗೆ ಫಿಫಾ ಅವ್ರು ಬರ್ಬೋದು, ಬಂದು ನಿಮ್ಮ ಹತ್ರ ಮೇಡಮ್ ಒಂದು ಕ್ಯಾಂಪೇನ್ ಮಾಡ್ಕೊಡಿ ನಮಗೆ ಅಂತ ಕೇಳಿದಾಗ ಮಾಡೋಣ, ಡೆಫಿನೆಟ್ಲಿ, ವೈ ನಾಟ್. ಆ್ಯಂಡ್ ದೇ ಮೈಟ್ ಸೆಂಡ್ ಯು ದ ಪೋಸ್ಟರ್, ಇದನ್ನೊಂದು ಪೋಸ್ಟ್ ಮಾಡಿ ಅಂತ, ಪ್ಲೀಸ್ ಇದರಲ್ಲಿ ಕನ್ನಡ ಒಂದು ಆ್ಯಡ್ ಮಾಡಿ ಅಂತ ಹೇಳೋದಕ್ಕೂ, ಇವತ್ತು ಯಾಕೆ ಆ್ಯಡ್ ಮಾಡಿಲ್ಲ ಅಂತ ನಾನು ಕಮೆಂಟ್ ಮಾಡೋದಕ್ಕೂ. ಸೊ ಐ ಡೋಂಟ್ ವಾಂಟ್ ಟು ಬಿ ದ ಪರ್ಸನ್ ಅಲ್ಲೊಂದು 1000 ಕಮೆಂಟ್ ಕೆಳಗಡೆ ಎಲ್ಲೋ ನನ್ನ ಕನ್ನಡ ಭಾಷೆ ಇಲ್ಲಿ ಇಲ್ಲ ಅಂತ ಹೇಳುವಂಥ ವ್ಯಕ್ತಿ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ನನ್ನನ್ನು ನಾಳೆ ಅವ್ರು ಕೇಳಿದಾಗ ನಾನು ಇದರಲ್ಲಿ ಕನ್ನಡ ಹಾಕ್ಬಿಟ್ಟು ಕೊಡ್ರಪ್ಪ ಅಂತ ಹೇಳೋ ಥರ ಇರಬೇಕು. ಸೊ ನಾವು ಆ ರೀತಿಯಲ್ಲಿ ಬೆಳೆದು ನಿಂತ್ಕೊಳ್ಳೋಣ ಎಲ್ಲ ಆ್ಯಸ್ ಇಂಡಿವಿಜುವಲ್ಸ್. ನಾನು ಒಬ್ಬನೇ ಮಾಡೋದ್ರಾಗಲ್ಲ, ನೀವು ಕೂಡ ಅದೇ ರೀತಿಯಲ್ಲಿ ಬೆಳೆಯೋದಕ್ಕೆ ಪ್ರಯತ್ನ ಪಡಬೇಕು. ಎಲ್ಲ ITL ಕೆಲಸ ಮಾಡೋ ಆ್ಯಸ್ ಅ ಕಮ್ಯುನಿಟಿ, ITL ಕೆಲಸ ಮಾಡೋರು ಕೂಡ ಅದೇ ರೀತಿಯಲ್ಲಿ ಅವರೆಲ್ಲ ಬೆಳೆದು ನಿಲ್ಲಬೇಕು. ಸೊ ನನಗೆ ಎಲ್ಲ ಕನ್ನಡಿಗರು ಬೆಳಿಬೇಕು, ಎಲ್ಲ ಕನ್ನಡಿಗರು ಬೆಳಿಬೇಕು, ಕರ್ನಾಟಕದಲ್ಲಿರುವಂಥ ಅಷ್ಟು ಜನ ಬೆಳಿಬೇಕು. ದಟ್ ಈಸ್ ವೆನ್ ನಾವು ಎದ್ದು ಕಾಣಿಸೋದಕ್ಕೆ ಸಾಧ್ಯ ಅಲ್ವಾ?
ಯಾ ವೆರಿ ಟ್ರೂ. Yeah. ನಾನು ರೀಸೆಂಟ್ಲಿ ಒಂದು ವಿಡಿಯೋ ನೋಡಿದೆ. ಇದು ತುಂಬಾ ಕಮರ್ಷಿಯಲ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಒಂದು ಬ್ರೇಕ್ ಡೌನ್ ಮಾಡ್ತಾ ಇದ್ರು. ಯಾಕೆ ನೆಟ್‌ಫ್ಲಿಕ್ಸ್ ಜಾಸ್ತಿ ಕನ್ನಡ ಸಿನಿಮಾ ತಗೊಳ್ತಿಲ್ಲ. ಒನ್ ಇಸ್ ದೇರ್ ಸ್ಟ್ಯಾಂಡರ್ಡ್ ಅಂಡ್ ಗೈಡ್‌ಲೈನ್ಸ್ ಹಿಂಗ್ ಶೂಟ್ ಮಾಡಿರ್ಬೇಕು ಅದು ಇದು ಎಲ್ಲ. ಗಿವನ್ ಅದೆಲ್ಲ ಆದ್ರೂ ಕೂಡ ಅವ್ರದ್ದು ಮ್ಯಾಕ್ಸಿಮಮ್ ವ್ಯೂವರ್‌ಶಿಪ್ ಎಲ್ಲ ಟಿಯರ್ 1 ಸಿಟೀಸ್ ಅಲ್ಲಿದೆ. ಹ್ಮ್ ಓಕೆ. ಬೆಂಗಳೂರಿಂದಾನು ಇದೆ ಮ್ಯಾಕ್ಸಿಮಮ್ ವ್ಯೂವರ್‌ಶಿಪ್. ಪ್ರಾಬ್ಲಮ್ ಇಸ್ ಬೆಂಗಳೂರಿಂದ ಇದ್ರೂ ಕೂಡ ಅದು ಡೈವರ್ಸಿಫೈ ಆಗಿದೆ. ಹ್ಮ್ So people who actually want to watch pure Kannada content fall from tier 2, tier 3 cities, but ಅವರು ಆ ಸಬ್ಸ್ಕ್ರಿಪ್ಷನ್ ಅಫೋರ್ಡ್ ಮಾಡೋದಕ್ಕಾಗಲ್ಲ. ಹ್ಮ್ This was the breakdown I saw, Yes. but it makes sense. ಮೇಕ್ ಸೆನ್ಸ್ ಆಲ್ಸೋ. ಎಸ್, Makes sense. ಈಗ ನೆಟ್ಫ್ಲಿಕ್ಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಅದರ್ ಪ್ಲಾಟ್ಫಾರ್ಮ್ಸ್. ನೆಟ್ಫ್ಲಿಕ್ಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವೆಸ್ಟ್ ಪ್ಲಾಟ್ಫಾರ್ಮ್. ಅಂದರೆ ನಾನು ಇವತ್ತವರೆಗೂ ಸಬ್ಸ್ಕ್ರೈಬ್ ಮಾಡಿ, ಇದಕ್ಕಿಂತ ದೊಡ್ಡ ಪ್ಲಾಟ್ಫಾರ್ಮು ಇರ್ಬೋದು, ಆ್ಯಪಲ್ ಟಿ ವಿನೋ ಇನ್ನೊಂದು ಮತ್ತೊಂದು, ಐ ಡೋಂಟ್ ನೋ ಅಬೌಟ್ ಇಟ್. ಬಟ್ ನನಗೆ ನೆಟ್ಫ್ಲಿಕ್ಸ್ ಇಸ್ ಲಿಟ್ಲ್ ಎಕ್ಸ್ಪೆನ್ಸಿವ್. ಬಟ್ ದೆನ್ ನಾವೆಲ್ಲ ಸಿನಿಮಾದಲ್ಲೇ ಇರೋದ್ರಿಂದ ಒಳ್ಳೊಳ್ಳೇದಿರುತ್ತೆ, ನಾವು ಸಬ್ಸ್ಕ್ರೈಬ್ ಆಗಿರೋಣ ಅಂತ ನಾವು ಸಬ್ಸ್ಕ್ರೈಬ್ ಆಗಿರ್ತೀವಿ. ಬಟ್ ದಟ್ ಈಸ್ ಆಲ್ಸೋ ಬಿಕಾಸ್ ಜಿಯೋ ಅವ್ರು ಬಂದರು, ಅವ್ರದ್ದೇ ಒಂದು ಜಿಯೋ ಹಾಟ್ಸ್ಟಾರ್ ಅಂತ ಮಾಡಿದ್ರು ಇವೆಂಚುವಲಿ, ವಾಟ್ ಎವರ್. ಸೊ ನಾವು ಇಂಟರ್ನೆಟ್ ಫ್ರೀ ಆಗಿ ಶುರು ಆಯಿತು. ಜಿಯೋ ಈಸ್ ಆಲ್ಸೋ ಸಮ್ವೇರ್ ಇಟ್ ಈಸ್ ಲಿಟಲ್ ಫ್ರೀ. ನಿಮಗೆ ತುಂಬ ನ್ಯೂ ಕಾಂಟೆಂಟ್ ಯಾವುದೆಲ್ಲ ಬರುತ್ತೆ, ಸಿನಿಮಾಗಳು ಯಾವುದೆಲ್ಲ ಬರುತ್ತೆ, ಅದಕ್ಕೆ ಮಾತ್ರ ನೀವು ಪ್ರಾಬ್ಲಿ ವಿಲ್ ಹ್ಯಾವ್ ಟು ಪೇ. ಆ್ಯಡ್ ಫ್ರೀ ಈಗ ಆದರೆ ಆ ಥರದ್ದೆಲ್ಲ ಬೇಕಾದರೆ ಯು ವಿಲ್ ಹ್ಯಾವ್ ಟು ಪೇ ಪ್ರೀಮಿಯಂ ಆ ಥರ. ಅಷ್ಟೇ. ಸೊ ಎಲ್ಲರೂ ಅದಕ್ಕೆ ಸ್ಟಿಕ್ ಆಗ್ತಾ ಇದ್ದಾರೆ. ಸೊ ನೋಬಡಿ ವಾಂಟ್ಸ್ ಟು ಸ್ಪೆಂಡ್ ಸೋ ಮಚ್ ಅಂಡ್ ಬೈ ನೆಟ್ಫ್ಲಿಕ್ಸ್. ಸೊ ನಿಮ್ಮ ಪ್ಲ್ಯಾಟ್ಫಾರ್ಮು ಕೂಡ ಅಷ್ಟು ಎಕ್ಸ್ಪೆನ್ಸಿವ್ ಆಗಿದ್ದಾಗ ನನ್ನ ಆಡಿಯನ್ಸ್ ಎಲ್ಲಿದ್ದಾರೆ, ನನ್ನ ಆಡಿಯನ್ಸ್ ಯಾರು, ಅವ್ರ ಎಫರ್ಡೆಬಿಲಿಟಿ ಏನು, ಅದನ್ನ ನಾನು ನೋಡ್ಕೊಂಡು ನಾನು ಸಿನಿಮಾ ಮಾಡಬೇಕಾಗತ್ತೆ. ಅದನ್ನ ನೋಡಿಕೊಂಡು ನಾನು ಪ್ಲಾಟ್ಫಾರ್ಮ್ನ ಚೂಸ್ ಮಾಡಬೇಕಾಗತ್ತೆ. Honestly, I want to reach a place where I just watch all the movies and I don't have to think, oh, ಇದು ಮಲಯಾಳಂ ಮೂವಿ ಹಿಂಗಿದೆ, ಕನ್ನಡ ಮೂವಿ. I just want to enjoy good content. ಎಸ್, ಐ ಥಿಂಕ್ ಎಟ್ ದ ಎಂಡ್ ಆಫ್ ದ ಡೇ ಇದೆಯಲ್ಲ, ನಾವೆಲ್ಲರೂ ಯಾವ ಭಾಷೆಯಲ್ಲೂ ಸಿನಿಮಾ ಮಾಡೋದಾಗಿರ್ಬೋದು, ಇಟ್ಸ್ ಆಲ್ ಕಾಂಟ್ರಿಬ್ಯೂಟಿಂಗ್ ಟು ಇಂಡಿಯನ್ ಸಿನಿಮಾ. ಸೊ ಒಂದು ಭಾರತೀಯ ಚಿತ್ರರಂಗ ಅಂತ ಕನ್ಸಿಡರ್ ಮಾಡಿದಾಗ ಎಲ್ಲರೂ ಮಾಡುವಂಥ ಒಳ್ಳೊಳ್ಳೆ ಸಿನಿಮಾಗಳು ಅಲ್ಲಿ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ದಟ್ಸ್ ವಾಟ್ ಇಟ್ ಈಸ್, ಓವರ್ ಆಲ್ ಅಂಬ್ರೆಲ್ಲ. ಬಟ್ ಇಲ್ಲಿ ಅವಕಾಶಗಳು ಜಾಸ್ತಿ ಆಗಬೇಕು ಅಂತ ಹೇಳಿದಾಗ, ಅಥವಾ ಇಲ್ಲಿ ಸಿನಿಮಾಗಳು ಜಾಸ್ತಿ ಆಗಬೇಕು ಅಂತ ಹೇಳಿದಾಗ, ಅಂದರೆ ದಟ್ಸ್ ವೆನ್ ಕಮ್ಯುನಿಟಿ ವೈಸ್ ಇಟ್ ವರ್ಕ್ಸ್ ಅಲ್ಲ. ಈಗ ತೆಲುಗು ಇಂಡಸ್ಟ್ರಿ ಈ ಥರದ ಸಿನಿಮಾಗಳು ಮಾಡ್ತಾ ಇದೆ, ಇಷ್ಟು ಇನ್ವೆಸ್ಟ್ಮೆಂಟ್ಸ್ಗಳು ಬರ್ತಾ ಇದ್ದಾವೆ. ತಮಿಳಲ್ಲಿ ಇಷ್ಟು ಬರ್ತಾ ಇದೆ, ಇಷ್ಟು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಮಲಯಾಳಂ ಇಷ್ಟು ಬರ್ತಾ ಇದೆ, ಇಷ್ಟು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಕನ್ನಡದಲ್ಲಿ ಎಷ್ಟು ಬರ್ತಾ ಇದೆ, ಎಲ್ಲಿಂದ ಇನ್ವೆಸ್ಟ್ಮೆಂಟ್ ಬರುತ್ತೆ, ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು, ತರೋದಕ್ಕೆ ಏನು ಮಾಡಬೇಕು. ಸೊ ಈ ಥರ ಬಿಲ್ಡ್ ಆಗಿ ಇಟ್ ವಿಲ್ ಆ್ಯಡ್ ಟು ಇಂಡಿಯನ್ ಸಿನಿಮಾ. ಬಟ್ ಅದು ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಇಲ್ಲಿ ಬೆಳಿಬೇಕು, ಅಂದರೆ ಇಲ್ಲಿ ನಾವು ಹೈಲೈಟ್ ಆಗಬೇಕು. ಸೊ ದಟ್ ಹ್ಯಾಸ್ ಟು ಹ್ಯಾಪನ್. ಅಂದರೆ ಇಟ್ ಈಸ್ ಅ ಸೈಕಲ್. ಸೊ ದೆರ್ ವಾಸ್ ಅ ಪಾಯಿಂಟ್, ಒಂದು ಟೈಮಲ್ಲಿ ಮಲಯಾಳಂ ಸಿನಿಮಾ ವಾಸ್ ನಾಟ್ ದಿಸ್ ಕೈಂಡ್ ಆಫ್ ಮಲಯಾಳಂ ಸಿನಿಮಾ. ಅವಾಗ ನೋಡ್ತಾನೂ ಇರಲಿಲ್ಲ ಯಾರು, ಆ ಥರ ಐತೆ ಟೈಮು. ಎಸ್, ಆ ಥರ ಬರ್ತಾ ಇತ್ತು. ಬಟ್ ಇವೆಂಚುವಲಿ ಇಟ್ ಚೇಂಜ್ಡ್. ಸೇಮ್ ಅಬೌಟ್ ಬೆಂಗಾಲಿ ಆಲ್ಸೋ. ಹೌದು, ಬೆಂಗಾಲಿ ಕೂಡ ಅದೇ ಥರ ಶುರು ಆಯಿತು. ಈಗ ಇನ್ಫ್ಯಾಕ್ಟ್ ಈಗ ಬೆಂಗಾಲಿ ಅದೇ ಥರ ಇದೆ. I mean, some filmmaker was telling Bengali filmmaking is very beautiful ಅಂತ ಯಾರೋ ಹೇಳ್ತಿದ್ರು. The making is beautiful, Okay. but the kind of subjects they are choosing and the way they are trying to show it is little, ಅಂದರೆ Sleazy. ಅದೇ ಮುಂಚೆ ಏನು ಅನ್ಕೋತಾ ಇದ್ವಿ ಅದೇ ಥರನೇ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಐ ಫೀಲ್ ಇಟ್ಸ್ ಒನ್ ಸೈಕಲ್. ಸೊ ಐ ಥಿಂಕ್ ಅವರ್ ಟೈಮ್ ಈಸ್ ಕಮಿಂಗ್. Let's go. ಸೊ ವೆನ್ ಎವರ್ ದೆರ್ ಇಸ್ ಅ ಡಿಪ್ ಅಲ್ಲ, ಸೊ ನಾನು ಅದೇ ಹೇಳ್ತಿರ್ತೀನಿ ಯಾವಾಗಲೂ, ಒಂದು ಪರ್ವತ ಹತ್ತದ ಮೇಲೆ ಇನ್ನೊಂದು ಪರ್ವತ ಹತ್ತಬೇಕು. ಇವಾಗ ನಾನು ದಿಸ್ ಇಸ್ ದ ಪೀಕ್ ದಟ್ ಐ ವಾಂಟೆಡ್ ಟು ಸಿ ಅಲ್ಲ, ಐ ಸಾ. ನೌ ನೆಕ್ಸ್ಟ್ ಇಸ್ ವಾಟ್, ನೆಕ್ಸ್ಟ್ ಇಸ್ ಅನದರ್ ಪೀಕ್, ಐ ವಾಂಟ್ ಟು ಗೋ ದೇರ್. ಸೊ ನೀವೀಗ ಆ ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಹಾರಕ್ಕಾಗತ್ತಾ? ಸೊ ಯು ಹ್ಯಾವ್ ಟು ಗೆಟ್ ಡೌನ್ ಅಲ್ಲ. ಸೊ ಐ ಥಿಂಕ್ ನೌ ವಿ ಹ್ಯಾವ್ ಗಾಟ್ ಡೌನ್ ಆಲ್ಮೋಸ್ಟ್, ನೌ ವಿ ಹ್ಯಾವ್ ಟು ಕ್ಲೈಂಬ್ ಅಗೇನ್. Yeah, very beautiful. That's ಎಲ್ಲರ ಲೈಫು ಹಾಗೆ. ಸೊ ನಾವು ಇಫ್ ಐ ಸೇ ಕನ್ಸಿಡರ್, ಬಿಗ್ ಬಾಸ್ ವಾಸ್ ಒನ್ ಪೀಕ್, ಅಲ್ಲೊಂದು ಪರ್ವತ ಹತ್ತಿದ್ವಿ ಅಂತ ಸುದೀಪ್ ಸರ್ ಆಲ್ವೇಸ್ ಸೆಡ್, ಓಕೆ ನೀವೀಗ ಅರ್ಧ ಬೆಟ್ಟ ಹತ್ತಿದ್ದೀರಾ, ಇನ್ನು ಫುಲ್ ಬೆಟ್ಟ ಹತ್ತೋದು ಬಾಕಿ ಇದೆ ಅಂತ. ಸೊ ಇಟ್ಸ್ ನಾಟ್ ಆಲ್ವೇಸ್ ಲೈಕ್ ದ್ಯಾಟ್. ಅಂದರೆ ಬೆಟ್ಟದಿಂದ ಬೆಟ್ಟಕ್ಕೆ ಹಾರಕ್ಕಾಗಲ್ಲ, ಇಟ್ಸ್ ನಾಟ್ ಆಲ್ವೇಸ್ ಲೈಕ್ ದ್ಯಾಟ್. ಸೊ ಎವ್ರಿ ಟೈಮ್ ಇಟ್ ಈಸ್, ಅಂದರೆ ಒಂದ್ಸಲ ಕಂಪ್ಲೀಟ್ ಬೆಟ್ಟ ಇಳಿಬೇಕಾಗ್ಬೋದು, ಇಲ್ಲ ಕೆಲವು ಸಲ ಬರೀ ಅರ್ಧ ಬೆಟ್ಟ ಇಳಿದ್ರೆ ಇನ್ನೊಂದು ನೆಕ್ಸ್ಟ್ ಬೆಟ್ಟ ಸಿಗ್ಬೋದು ನಿಮಗೆ, ಆ ಥರ. Yeah, I think true. Yes. ಮೇಲೆ ಇದ್ರೆ ಕೆಳಗೆ ಬರ್ಬೇಕು, ಕೆಳಗಿದ್ರೆ ಮೇಲೆ ಅಷ್ಟೇ ಹೋಗ್ಬೇಕು, ಅಷ್ಟೇ something ಅಷ್ಟೇ. like that.
ಸೊ ಎನಿವೇಸ್ ವಿ ಆರ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಪಾಡ್ಕಾಸ್ಟ್. ಎಸ್. ನೀವು ನಿಮ್ಮ ಲೈಫ್ನ ಒಂದ್ ಪದದಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ, ಅಥವಾ ನೀವ್ ಇವಾಗ ಇರೋ ಫೇಸ್ನ ಒಂದ್ ಪದದಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಯಾವ್ದದು? ಗ್ರೇಟ್ಫುಲ್. ಸೊ ವಿ ಹ್ಯಾವ್ ದಿಸ್ ಥಿಂಗ್ ವೇರ್ ವಿ ಡೂ ಸಮಥಿಂಗ್ ಕಾಲ್ಡ್ ಎಸ್ ದ ಡಿಟಾಕ್ಸ್ ವರ್ಡ್ ಅಂತ ಆಯ್ತಾ. ಹ್ಮ್. ಸೊ ಆ ಬಟ್ ವರ್ಡ್ ನೈಸ್, ಒಳ್ಳೆ ಹೆಸರನ್ನ ನೋಡ್ಬೋದಲ್ಲ. ಹಾ ನೋಡಿ ನೋಡಿ ಒಳ್ಳೆ ಹೆಸರನ್ನ ಇಟ್ಟಿದ್ದೀರಾ, ಡಿಟಾಕ್ಸ್ ಅಂತ. ಫುಲ್ ವರ್ಡ್ ಪ್ಲೇ. ಡಿಟಾಕ್ಸ್, ಹಾ. ಡಿಟಾಕ್ಸ್. ಹೆಂಗೆ, ಯಾರು ಕೊಟ್ಟಿದ್ದು ಐಡಿಯಾ? ನಿಮ್ದೇ? ನಮ್ದೆ ನೀವು ಸಿಕ್ಕಾಪಟ್ಟೆ ಬುದ್ಧಿವಂತರ ತುಂಬಾ ಕಾಣಿಸಲ್ಲ ಅರ್ಧ ಮಾತ್ರ. ಅರ್ಧ ಗುಜರಾತಿ ತಲೆ. ಹಂಗ ಓ No, so ಅಂದ್ರೆ ಐ ಆಮ್ ವೆರಿ ಲೈಕ್ ವೆರಿ ಸ್ಪಿರಿಚುವಲ್. ಡಿಟಾಕ್ಸ್ ಇದು ಅದೆಲ್ಲ ತುಂಬಾ ನೀತಾ ಮಾಡ್ತೀನಿ. ಆಂಟಿ ಕೊಟ್ಟಿರೋದಾ? ಯಾರು ನೀತಾ jewelry? ಆಂಟಿ? ಯಾರು ನೀತಾ ಆಂಟಿ? ಸಾರಿ, ನಾನು ಬಹುಶಃ ರಿಲೇಟಿವ್ಸ್ ಅನ್ಕೊಂಡೆ. ನೀತಾ ಆಂಟಿ ಇಲ್ಲ, ನೀತಾ ಮಾಸಿ. ಓ, ಮಾಸಿಯಾ? ಓಕೆ ಓಕೆ ಓಕೆ. ಅವ್ರು ಕೊಟ್ಟಿರೋದ ಅದು ಜ್ಯುವೆಲ್ರಿ? ಅವ್ರು ಕೊಟ್ಟೆ. ಅವ್ರದ್ದು ಜ್ಯುವೆಲ್ರಿ ಮ್ಯೂಸಿಯಂ. ಅದೇ ಕಾನ್ಸಲ್ ಅವರು ಸೊಸೆ ಹಾಕೊಂಡಂಗೆ ಇತ್ತಿದ್ದು. ಇದು ಅದು ಮುಖೇಶ್ ಮಾಮ. ಇರ್ಲಿ ಇರ್ಲಿ ಇರ್ಲಿ. ಮಾಮಂದ ಕೈಯಲ್ಲೇ. Okay, so we have something ಸೊ called ಮಾಮ್ ಇಸ್ mom ಗುಜರಾತಿ, ಮಾಮ್ ಗುಜರಾತಿ, ಅಪ್ಪ ತೆಲುಗು, ತೆಲುಗು. ನೀವು? ಬೆಂಗಳೂರು. ಓಕೆ. ದಟ್ಸ್ ವೈ ಅದಕ್ಕೆ ನಂಗೆ ಅದು ಫುಲ್ ಲಿಬರ್ಟಿ ಇದೆ, ಯಾವ ಭಾಷೆ ಹೇಳ್ಬೇಕು ಅದು. Because I feel like even if I'm doing something in Hindi also, I'm like, you can't tell me ನಾನು ನಿಮ್ಮವಳೆ, ಇಲ್ಲಿ ಮಾಡ್ದ ನಿಮ್ಮವಳೆ, like that. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಕೇಮ್ಚೋ. ಕೆಂಚೋ. So ಮಜಾ. yeah, this is ಓ, it's like a reminder for you, ನೀವೇನಾದ್ರೂ ಬರಿಬೇಕು. ವೆರಿ ನೈಸ್. So grateful. ಥ್ಯಾಂಕ್ ಯು ಡಿಟಾಕ್ಸ್. ನಿಮ್ಮ ಶೋಗೆ ಬಂದು ಡಿಟಾಕ್ಸ್ ಆಗತ್ತೆ ಅನ್ಕೊಂಡಿದ್ದೆ, ಆಯ್ತು. ಆಯ್ತಾ ಸದ್ಯ? I was waiting. ಮತ್ತೆ ಇಷ್ಟಾದರೂ ಒಳ್ಳೇದು ಹೇಳಿ ಹೋಗ್ಬೇಕಲ್ಲ ಯಾರ್ದಾರ ಶೋಗೆ ಬಂದಮೇಲೆ. ಬಂದು ನೋಡಿ, ಆ್ಯಂಡ್ ಥ್ಯಾಂಕ್ ಯು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ವೇರ್ ಎವರ್ ವಿ ಆರ್, ವಿ ಆಲ್ ಆರ್ ಅಲ್ಲ. ಐ ಆಮ್ ಗ್ರೇಟ್ಫುಲ್ ಫಾರ್ ಬೀಯಿಂಗ್ ಹಿಯರ್ ಆಲ್ಸೋ ಟುಡೇ. ನೈಸ್. ಏನು ಬರ್ದೇ ಇಲ್ಲ. ಅದ್ ನಿಮ್ಗೆ ಬರೆಯೋಕೆ. ಓ, ಸೊ ವೆನ್ ಎವರ್ ಯು ಆರ್ ರೈಟಿಂಗ್ ಸಮಥಿಂಗ್ ಅಂಡ್ ನೀವು ಓಪನ್ ಮಾಡಿ ನೋಡಿದಾಗ ಇಟ್ಸ್ ಅ ರಿಮೈಂಡರ್ ದಟ್ ಯುವರ್ ಓ, ಹಂಗೆ. ನಾನು ಬಹುಶಃ ಪರ್ಸ್ನಲ್ ಆಗಿ ಏನಾದರೂ ಒಂದೆರಡು ಪೇಜ್ ಬರೆದು ಕೊಟ್ಟಿದ್ದೀರೇನೋ ಅನ್ಕೊಂಡೆ. ನೆಕ್ಸ್ಟ್ ಟೈಮ್. ಓ. ಗುಡ್ ಐಡಿಯಾ. ನೆಕ್ಸ್ಟ್ ಗೆಸ್ಟ್ ನೆಕ್ಸ್ಟ್ ಗೆಸ್ಟ್ ಆನ್ವರ್ಡ್ಸ್ ಬರ್ತಿ ಕೊಡ್ತೀನಿ. ಓಕೆ. ಇಲ್ಲ, ಅಂಬಾನಿ ಅಂಕಲ್ ಸೈನ್ ಇರೋ ಒಂದಾದ್ರೂ ಚೆಕ್ ಇರಬೇಕಾಗಿತ್ತಲ್ಲ ಗುಜರಾತಿಂದ. ಚೆಕ್ ಇಲ್ಲ, ಇಲ್ಲ ಅದು ಬರೀ ಮನಿ ಕ್ಯಾಶ್. ಮೋದಿ ಸರ್ ಲೆಟರ್ ಬರೆದಿದ್ದಾರೆ ನನಗೆ. ಅವರು ರಿಲೇಟಿವಾ? ನೈಸ್ ಯಾ, ಗುಡ್. ಬಟ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ದಿಶಾ. ನೈಸ್ ನೈಸ್ ಕಾನ್ಸೆಪ್ಟ್. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಪಾಡ್ಕಾಸ್ಟ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಅದಕ್ಕೆ ಈ ಥರದ್ದೆಲ್ಲ ಒಂದು ಸೆಟಪ್ನೆಲ್ಲ ಕ್ರಿಯೇಟ್ ಮಾಡಿ, ನಿಮ್ಮದೇ ಆದಂಥ ಸೆಟಪ್ಪು ಪ್ಲಸ್ ಒಂದು ಚೆನ್ನಾಗಿರೋ ಒಂದು ಗಿಫ್ಟ್ ಕೊಟ್ರಿ ನಮಗೆ ವಿತ್ ವಾಟ್ ಐ ಫೀಲ್ ಅಬೌಟ್ ಮೈ ಲೈಫ್ ರೈಟ್ ನೌ ಸೋ ಫಾರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಯು ಟು. ಮೀ ಟು, ಐ ಆಮ್ ವೆರಿ ಗ್ರೇಟ್ಫುಲ್. ನಾ ಎಲ್ಲ ಪಾಡ್ಕಾಸ್ಟ್ ಎಲ್ಲ ಕಡೆ ಎಲ್ಲರಿಗೂ ಹೇಳ್ತಾ ಇದ್ದೆ, ಐ ಆಮ್ ಸೋ ಗ್ರೇಟ್ಫುಲ್ ಅಂತ. ಬಿಕಾಸ್ ಐ ಫೀಲ್ ಲೈಕ್ ನೀವು ಕೇಳಿದ್ರಲ್ಲ, ವೆನ್ ಐ ಡೊನೇಟೆಡ್ ಮೈ ಹೇರ್, ಅ ಲಾಟ್ ಆಫ್ ಪೀಪಲ್ ಟೋಲ್ಡ್ ಮೀ ಟೆಲ್ಲಿಂಗ್ ಐ ಹ್ಯಾವ್ ಕ್ಯಾನ್ಸರ್. ನೀವು ಅದೇ ಐ ಅನ್ಕೊಂಡಿದ್ರೆ? ಆ್ಯಕ್ಚುಲಿ ಥಾಟ್ ಯು ಆರ್ ಸಿಕ್, ಬಟ್ ದೆನ್ ಇಲ್ಲ ನನಗೆ, ನಾನು ಆ್ಯಕ್ಚುಲಿ ದ ಮೊಮೆಂಟ್ ಐ ಸಾ ದಟ್ ಯು ವೆಂಟ್ ಬಾಲ್ಡ್, ನಾನು ಅನ್ಕೊಂಡೆ ಹುಷಾರಿಲ್ವಾ ಇವ್ರಿಗೆ, ಅದಕ್ಕೆ ಕೂದಲು ತೆಗ್ಸ್ಬಿಟ್ಟು. ಯೂಶಲಿ ಏನಾಗುತ್ತೆ, ಒನ್ಸ್ ಸಂಬಡಿ ವಿಮೆನ್ ಅವ್ರಿಗೆ ಕ್ಯಾನ್ಸರ್ ಆದಾಗ ಬಿಫೋರ್ ದ ಹೇರ್ ಫಾಲ್ಸ್ ಅವರೇ ಒಂದ್ಸಲ ಹೆಡ್ ಶೇವ್ ಮಾಡಿಬಿಡ್ತಾರೆ. ಬಟ್ ದೆನ್ ನಂಗೆ ಆಮೇಲೆ ಇವೆನ್ಚುಲಿ ನನಗೆ ಅರ್ಥ ಆಯಿತು ದಟ್ ನೀವು ಅದನ್ನು ಡೊನೇಟ್ ಮಾಡಿದ್ರಿ ಅಂತ. ಅದ್ರ ಬಗ್ಗೆನೂ ನೀವು ವಿಡಿಯೋ ಮಾಡಿದ್ರಿ. Spread awareness, that's why I ಗೊತ್ತಾಯ್ತು. donated. ಸೊ ದಟ್ ವಾಸ್ ನೋ ಅ ಗ್ರೇಟ್ ಥಿಂಗ್ ಫಾರ್ ಅ ಗ್ರೇಟ್ ಕಾಸ್. ಐ ಮೀನ್ ಐ ಅಪ್ರಿಷಿಯೇಟ್ ವಾಟ್ ಯು ಡಿಡ್. So after that I had like very lows in my life. ಹಾಂ, Sitting in front of you right now, I am very grateful, and I always keep telling I'm very grateful. you vanished for a small little time, and then there are videos also. ನೀವು ಸ್ವಲ್ಪ ಬೇಜಾರಲ್ಲಿ ಹೇಳ್ಕೊಂಡು ಏನೋ ಮಾಡಿ. Mini vlogs, right? ಎಸ್ ಎಸ್. ವಾಟ್ ವಾಸ್ ದಟ್ ಎಕ್ಸಾಕ್ಟ್ಲಿ ಅಬೌಟ್? ಅಂದರೆ ನಾನು ಇಲ್ಲೇ ಕೇಳ್ತಾ ಇದ್ದೀನಿ. ಬಿಕಾಸ್ ನೀವು ಅದು ಕೂದಲು ತೆಗ್ದಿದ್ದಕ್ಕೆ ಪೀಪಲ್ ಸ್ಟಾರ್ಟೆಡ್ ಟ್ರಾಲಿಂಗ್ ಯು, Yeah. ದಟ್ ಬ್ಯಾಕ್ಲಾಶ್. It backlashed in a very bad way. I lost followers. Ivaga it doesn't matter to me. ಓಕೆ. Avaga it mattered because all these small things represented me. ನನಗೆ And validation also you- ಸಿಕ್ಕಿದೆ ಇದರಿಂದ ಅಲ್ವಾ? Yeah, So yeah. when people are telling me ವೆರಿ they ಲಾಂಗ್ are ಬ್ಯಾಕ್ ಇದು. telling ಅಂದರೆ away. ಐ ಥಿಂಕ್ 21. 21 21. 5 years Yeah. back. Yeah. So
ಅದಾದ್ಮೇಲೆ ಐ ವಾಸ್ ಕ್ಲಿನಿಕಲಿ ಡಿಪ್ರೆಸ್ಡ್, ಐ ವಾಸ್ ಆನ್ ಮೆಡಿಕೇಶನ್, ತುಂಬಾ ಏನೇನೋ ಆಯ್ತು. Even you were depressed and because people started trolling you. Yeah, it affected me very negatively. Hmm. ತುಂಬಾ it was just like ನನ್ನ ತಲೆಯಲ್ಲಿ ಏನಿತ್ತು ಅಂದ್ರೆ, ಓ ಐ ಹ್ಯಾವ್ ಡನ್ ಸಮಥಿಂಗ್ ರಿಯಲಿ ನೈಸ್, ಬಿಕಾಸ್ ನಾನು ಒಂದು ಪೊಸಿಷನ್, ನಾವ್ ಐ ಕಾಲ್ ಮೈ ಸೆಲ್ಫ್ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್. Hmm. ಬ್ಯಾಕ್ ದೆನ್ ಐ ವಾಸ್ ಲೈಕ್ ಎನ್ ಇನ್ಫ್ಲೂಯೆನ್ಸರ್ ಓನ್ಲಿ. ಸೊ ನಾನು ಒಂದು ಪೊಸಿಷನ್ ಅಲ್ಲಿ ಇದ್ದೀನಿ ವೇರ್ ಐ ಕ್ಯಾನ್ ಆಡ್ ವ್ಯಾಲ್ಯೂ ಟು ಅದರ್ ಪೀಪಲ್ಸ್ ಲೈಫ್. ಸೊ ಲೆಟ್ ಮೀ ಡೂ ಸಮಥಿಂಗ್ ಗುಡ್ ಅಬೌಟ್ ಇಟ್. ಅಂಡ್ ಒಂದು ಇನ್ಸಿಡೆಂಟ್ ನಡೀತು ಒಂದು ರಿಲೇಟಿವ್ ಜೊತೆ, ವೇರ್ ಶಿ ವಾಸ್ ಟು ಎಂಬ್ಯಾರಸ್ಡ್. ಅವ್ರ ಕ್ಯಾನ್ಸರ್ ಇತ್ತು, ಕೀಮೋ ಇತ್ತು, ಸೊ ಶಿ ವಾಸ್ ಅಂಡರ್ ಗೋಯಿಂಗ್ ಕೀಮೋ ಅಂಡ್ ಶಿ ಡಿಡ್ ನಾಟ್ ವಾಂಟ್ ಟು ಕಮ್ ಔಟ್. Hmm. ನಾನು ಅವ್ರಿಗೆ ಯಾಕೆ ಏನು ಅಂತ ಕೇಳಿದಾಗ ಶಿ ಬ್ರೋಕ್ ಡೌನ್. ಸೊ ನಂಗೆ ಇದು ಎರಡು ಒಂದು ಸ್ವಲ್ಪ ಹೆಂಗ್ ಕನೆಕ್ಟ್ ಆಯ್ತು. ನಾನು ಒಂದು ಪೊಸಿಷನ್ ಅಲ್ಲಿ ಇದ್ದೀನಿ ವೇರ್ ಐ ಕ್ಯಾನ್ ಸ್ಪ್ರೆಡ್ ಅವೇರ್, I know. and this is something that makes sense to me. And my hair was short enough, so ಉದ್ದ certain 12 inches ವರ್ಗು ಬೇಕು. ಇದ್ರೆ ಮಾಡ್ಬೇಕು. ಸೊ they were like ಇಲ್ಲಿಂದ ಮಾಡ್ಬೇಕು, ಗುಡ್ ಮಾಡ್ಬಿಡೋಣ ಅಂತ Hmm. ಮಾಡಿದೆ. ಇನಿಷಿಯಲ್ ರೆಸ್ಪಾನ್ಸ್ ವಾಸ್ ಗ್ರೇಟ್. ದೆನ್ ಇಟ್ ಬಿಕೇಮ್ ವೆರಿ ಲೈಕ್, ಐ ಫೀಲ್ ಲೈಕ್ ಪೀಪಲ್ ಜಸ್ಟ್ ಫಾಲೋಡ್ ಮಿ ಬಿಕಾಸ್ ದೇ ಥಾಟ್ ಐ ವಾಸ್ ಕ್ಯೂಟ್. ಇಟ್ ಡಿಡ್ ನಾಟ್ ಮೇಕ್ ಸೆನ್ಸ್ ಟು ಮೀ. Oh. ಇವಾಗ ನಾನು ಹಿಂಗಿದ್ದೀನಿ ಅಂದ್ರೆ ಇಷ್ಟ ಅಲ್ಲ, ಮತ್ತೆ ನಂಗೆ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಸಚ್ ಪೀಪಲ್. ಐ ಆಲ್ವೇಸ್ ಲುಕ್ ಫಾರ್ ಸಮಥಿಂಗ್ ಟು ಆ್ಯಡ್ ವ್ಯಾಲ್ಯೂ, ಇನ್ಕ್ಲೂಡಿಂಗ್ ಪಾಡ್ಕಾಸ್ಟ್. ನಾನು ಯಾಕೆ ಶುರು ಮಾಡ್ತಾ ಇದ್ದೀನಿ ಅಂದ್ರೆ, ಯಾರಾದರೂ ಕುತ್ಕೊಂಡು ದಿಶಾ ಉಮೇಶ್ ಕ್ಯೂಟ್ ಆಗಿದ್ದಾಳೆ, ಲೆಟ್ ಮೀ ಫಾಲೋ ಹರ್ ಅಂತ ಇದ್ರೆ, ನಾನು ನಾಳೆ 60 ವರ್ಷ ಆದ್ರೂ ಕ್ಯಾಮ್ರಾ ಮುಂದೆ ಬಂದಂಗೆ ಕುತ್ಕೊಂಡ್ರೆ, you should be like, no, I still like her because of what I'm giving you, not because of how I look. Yes, yes. This was the whole thing. So I went through a very depressive phase, therapy, adu idu, psychiatrist, medicine, everything happened. Today me sitting in front of you, I'm very grateful. Nice. ಹಿಂಗೆ ಕತೆ. No, ನೀವು ಡೂಯಿಂಗ್ ಅ ಗ್ರೇಟ್ ಜಾಬ್. ಅಂದರೆ ಎಲ್ಲಿಂದ ನೀವು ಶುರು ಮಾಡಿದ್ರಿ ಆ್ಯಂಡ್ ವಾಟ್ ಯು ವೆಂಟ್ ಥ್ರೂ ಬಿಕಾಸ್ ಆಫ್ ದ್ಯಾಟ್, ಆ್ಯಂಡ್ ಅದಾದಮೇಲೆ ಇವತ್ತು ಎಲ್ಲಿ ಬಂದು ನಿಂತಿದ್ದೀರಾ, ಇಟ್ಸ್ ಕ್ವೈಟ್ ಅ ಜರ್ನಿ. Thank you. Thank you so much for coming on this ಎಸ್, show. ಯು ವೆಲ್ಕಮ್. Just ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು. subscribe ಮಾಡಿ. ಹಾಂ, ಇವ್ರನ್ನ ಮೇಡಮ್ನ ಸಬ್ಸ್ಕ್ರೈಬ್ ಮಾಡಿ. ಅವರು ಚೆನ್ನಾಗೂ ಇದ್ದಾರೆ, ಚೆನ್ನಾಗಿ ಮಾತು ಆಡ್ತಾರೆ, ಆ್ಯಂಡ್ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆನೂ ಮಾತಾಡ್ತಾರೆ. ಸೊ ಎಲ್ಲದನ್ನು ಅಪ್ರಿಷಿಯೇಟ್ ಮಾಡೋಣ. ಸೌಂದರ್ಯನ ಇಲ್ಲಿಂದ ಎರಡು ಕಡೆಯಿಂದ ಅಪ್ರಿಷಿಯೇಟ್ ಮಾಡೋಣ.